8, 7, 6, 5, 4, 3, 2, 1. ತಕ್ಷಣ ಕಣ್ಬಿಡ್ಬೇಡಿ, ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಳ್ಳಿ. ಧ್ಯಾನದಲ್ಲಿ ಮುಂದುವರಿಬೇಕು ಅಂದ್ರೆ ಹಂಗೆ ಕಣ್ಮುಚ್ಕೊಂಡು ಕಂಟಿನ್ಯೂ ಮಾಡಿ. ಯಾರು ಧ್ಯಾನ ಮುಗಿದಿದೆ ಅಂತ ಅನ್ಸುತ್ತೋ ಅವರೆಲ್ಲ ಕೈ ಬೆರಳುಗಳನ್ನ ಬಿಡಿಸ್ಕೊಳ್ಳಿ, ಕಣ್ಣ ಮೇಲೆ ಇಟ್ಕೊಳ್ಳಿ ಫಾರ್ 5 seconds. 5, 4, 3, 2, 1, 0. ಸೊ ಸಾಧ್ಯವಾದಷ್ಟು ಯಾರು ವಿಡಿಯೋ ಆನ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಆಗಿ. ಈ ಧ್ಯಾನಕ್ಕೆ ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ಇದ್ದ ಟೀಮ್ಗೆ, ಎಲ್ಲ ಧ್ಯಾನಾರ್ಥಿಗಳಿಗೆ ಪರವಾಗಿ ಹಾಗೂ ನಮ್ಮ ನೆಚ್ಚಿನ ಗುರುಗಳಂತ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಇವರ ದಿವ್ಯ ಚೈತನ್ಯಕ್ಕೆ ಅಭಿನಂದನೆ ಸಲ್ಲಿಸಿ ಥ್ಯಾಂಕ್ ಯು. ನಾನು ಡಾಕ್ಟರ್ ಗಿರಿಸ್ವಾಮಿ, ಐ ಸರ್ಜನ್, ಪ್ರೊಫೆಸರ್ ಆಫ್ ಆಪ್ಥಾಲ್ಮಾಲಜಿ, ಲೈಫ್ ಕೋಚ್ ಅಂಡ್ ಸ್ಟೂಡೆಂಟ್ ಆಫ್ ಲೈಫ್. ನಾನು ಶಿವಮೊಗ್ಗದಿಂದ ಮಾತಾಡ್ತಿದ್ದೀನಿ. ಸೊ ಇವತ್ತಿನ ಮೊದಲ ಭಾಗ ಯೋಗಿಯ ಶಾಸಕ್ರಿ ಮಧ್ಯಾಹ್ನ. ಎಲ್ಲರಿಗೂ ಚೆನ್ನಾಗಾಯ್ತು ಅನ್ಸುತ್ತೆ. ಯಾರ್ಯಾರು ಚೆನ್ನಾಗಾಯ್ತು ಅನ್ಸಿದ್ರೋ, ಆಳವಾಗಿ ಧ್ಯಾನಕ್ಕೆ ಹೋಗಿದ್ರು, ಎಸ್ ಅಂತ ಹಾಕಿ, ಚಾಟಲ್ಲಿ ಎಸ್ ಅಂತ ಹಾಕಿ. ಬರೀ ಎಸ್ ಅಂತ ಒಂದು ಲೆಟರ್ ಹಾಕಿ ಸಾಕು. ಯಾರಿಗೆ ಚೆನ್ನಾಗಾಗಿಲ್ಲ ನೋ ಅಂತ ಹಾಕಿ ಅಷ್ಟೇ. ಸೊ ಆಕ್ಟಿವ್ ಆಗಿದ್ದೀರಾ ಎಲ್ರು ಅಂತ ಅನ್ಸುತ್ತೆ. ಎಲ್ಲರಿಗೂ ಚಾರ್ಟ್ ಅಲ್ಲಿ ಬರ್ತಾ ಇದೆ. ಓಕೆ ಮಾಸ್ಟರ್ಸ್, ನಾವು ಸತ್ಸಂಗದ ಭಾಗ ನೋಡೋಣ ಇವಾಗ. ಪಾರ್ಟ್ 6. ಮೊನ್ನೆ ದಿನ ನಾವು ಈ ಮನಸ್ಸಿನ ಬಗ್ಗೆ ಹೇಳುವಾಗ ಅದರಲ್ಲಿ ಆಳವಾಗಿ ಪತಂಜಲಿ ಮಹರ್ಷಿ ಏನ್ ಹೇಳಿದ್ರು, ಅಥವಾ ಇನ್ನಿತರ ಮನಸ್ಸು ಅಂದ್ರೆ ಏನು, ಪಾಸಿಟಿವ್ ಎಮೋಷನ್ಸ್ ಅಂದ್ರೆ ಏನು, ನೆಗೆಟಿವ್ ಎಮೋಷನ್ಸ್ ಅಂದ್ರೆ ಏನು, ಪಂಚಕ್ಲೇಶಗಳು ಅಂದ್ರೆ ಏನು, ಆಮೇಲೆ ಮನಸ್ಥಿತಿಗಳು 5 ಮನಸ್ಥಿತಿಗಳು, 5 ಚಿತ್ತ ವೃತ್ತಿಗಳು, ಅವನ್ನೆಲ್ಲ ನೋಡಿದ್ವಿ. ಸೊ ಅವನ್ನ ಇವತ್ತಿನ ದಿನ ಬ್ರೀಫ್ ನಿಮ್ಗೆ ಟೆಕ್ನಿಕ್ ಆಲ್ರೆಡಿ ಹೇಳಿದ್ದೀನಿ. ಆದ್ರೂ ಈ ಪಂಚಕ್ಲೇಶಗಳನ್ನ ನಾವು ತೆಗೆದಾಕದು ಹೇಗೆ ನಮ್ಮ ಜೀವನದಲ್ಲಿ, ಸ್ವಲ್ಪ ಆಳವಾಗಿ ಇವತ್ತಿನ ದಿನ ಪಂಚಕ್ಲೇಶಗಳನ್ನ ನಿರ್ಮೂಲ ಮಾಡೋದು, ಆ ಪಂಚ ಮನಸ್ಥಿತಿ ನಾವು ಬಂದಾಗ ಅದನ್ನ ನಿರ್ಮೂಲನ ಮಾಡೋದು ಹೆಂಗೆ, ಅದರಿಂದ ಹೊರಗೆ ಬರೋದು ಹೇಗೆ, ಆ ಪಂಚವೃತ್ತಿಗಳನ್ನ ಸಮತೋಲನ ಮಾಡೋದು ಹೆಂಗೆ, ಸ್ವಲ್ಪ ನೋಡೋಣ. ಇದು ಯಾವುದೇ ನಿಮ್ಗೆ, ನೀವು ಫಸ್ಟ್ ಥಿಂಗು ಅದನ್ನ ಐಡೆಂಟಿಫೈ ಮಾಡ್ಬೇಕು. ಪಂಚಕ್ಲೇಶಗಳು ನಿಮ್ಗೆ ಯಾವ್ದಿದೆ ಇದರಲ್ಲಿ. ಸೊ ಆ ಮನಸ್ಸನ್ನ ಸ್ವಚ್ಛಗೊಳಿಸೋದು, ಆಳದಲ್ಲಿ ಸ್ವಚ್ಛಗೊಳಿಸೋದು ಮನೋ ಪ್ರಕ್ಷಾಳನ. ಒಂದ್ ನಿಮಿಷ. ಓಕೆ ಮಾಸ್ಟರ್. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮಲ್ಲಿ ಆಳದಲ್ಲಿ ಎಲ್ಲರಿಗೂ ಇರ್ತಕ್ಕಂಥದ್ದು ಈ ಪಂಚ ಮನಸ್ಥಿತಿಗಳು, ಪಂಚಚಿತ್ತ ವೃತ್ತಿಗಳು 5, ಆಮೇಲೆ ಪಂಚಕ್ಲೇಶಗಳು ಅಂದ್ರೆ 5 ಕ್ಲೇಶಗಳು. ಕ್ಲೇಶ ಅಂತ ಹೇಳಿದ್ರೆ ದುಃಖ.
ಸೊ ಅಲ್ಲಿ ಯಾವ್ಯಾವ ಪರಿಸ್ಥಿತಿಯಲ್ಲಿ ಅದು ವ್ಯಕ್ತವಾಗಿರುತ್ತೆ, ನಮ್ಗೆ ಆಳದಲ್ಲಿ ಗೊತ್ತಿರುತ್ತೆ. ಅದನ್ನ ಐಡೆಂಟಿಫೈ ಮಾಡ್ಬೇಕು. ಧ್ಯಾನ ಮುಗಿದ್ಮೇಲೆ, ಯೋಗಿಯ ಶ್ವಾಸಕ್ರಿಯೆ ಮುಗಿದ್ಮೇಲೆ ಆಲ್ಫಾ ಸ್ಟೇಟ್ಗೆ ಹೋಗ್ತೀರಾ. ಯೋಗ ನಿದ್ರೆಯಿಂದ ದಟ್ ಈಸ್ ಯೋಗಿಕ್ ಸ್ಲೀಪ್ ಇಂದ ಧ್ಯಾನಕ್ಕೆ ಹೋಗ್ತೀರಾ, ಸ್ಟೇಟ್ ಆಫ್ ಮೆಡಿಟೇಷನ್. ಇನ್ನೊಂದು ಎಕ್ಸ್ಪೀರಿಯನ್ಸ್ ಸ್ಟೇಟ್ಗೆ ಹೋಗ್ತೀರಾ. ನೆಕ್ಸ್ಟ್ ವಿಸ್ಡಮ್ ಸ್ಟೇಟ್ಗೆ ಹೋಗ್ತೀರಾ. ಕೊನೆಯ ಭಾಗದಲ್ಲಿ ಸಂಪೂರ್ಣವಾಗಿ ಶೂನ್ಯ ಸ್ಥಿತಿಗೆ ಹೋಗ್ತಿರಲ್ಲ, ಅಲ್ಲಿ ನೀವು ಆಳದಲ್ಲಿ ಗಮನಿಸ್ತಾ ನಿಮ್ಮ ಮನಸ್ಸಿನ ಆಳದಲ್ಲಿ ಐಡೆಂಟಿಫೈ ಮಾಡ್ಕೋಬೇಕು. ಫಸ್ಟ್ ಅದನ್ನ ಗುರುತಿಸ್ಬೇಕು, ಅಂದ್ರೆ ಅವೇರ್ನೆಸ್ ತಗೋಬೇಕು. ಅದು ಆಳದಲ್ಲಿ ಇರುತ್ತೆ, ಸರ್ಫೇಸಿಗೆ ತಗೋಬೇಕು. ದಟ್ ಈಸ್ ಕಾಲ್ಡ್ ಸರ್ಫೇಸಿಂಗ್ ದಿಸ್ ಮೈಂಡ್ ಎಂಟಿಟಿ. ಉದಾಹರಣೆಗೆ ಮೂಢ ಚಿತ್ತ. ನಮಗೆ ಯಾವಾಗ್ಲೂ ಮೂಢ ಚಿತ್ತ, ಅಜ್ಞಾನ ಇರುತ್ತೆ. ನಾವು ಅಜ್ಞಾನದಿಂದ ಏನೇನೋ ಮಿಸ್ಟೇಕ್ ಮಾಡ್ತಿರ್ತೀವಿ ಕೆಲವು ಸಿಚುಯೇಷನ್. ಆ ಪರ್ಟಿಕ್ಯುಲರ್ ನಿಮಗೆ ವೈಯಕ್ತಿಕ ಆ ಸಿಚುಯೇಷನ್ ನೆನೆಸ್ಕೊಂಡು, ನಾನು ಇದನ್ನ ಮಿಸ್ಟೇಕ್ ಮಾಡಿದ್ನಲ್ಲ, ರಿಪೀಟೆಡ್ ಇದು ಪ್ಯಾಟರ್ನ್, ಅದೊಂದು ಮಾದರಿಯಾಗಿ ಹಂಗೆ ಉಳ್ಕೊಂಡಿರುತ್ತೆ, ಹ್ಯಾಬಿಟ್ ಆಗಿ ಉಳ್ಕೊಂಡಿರುತ್ತೆ. ಅದನ್ನ ಗುರುತಿಸ್ಬಿಟ್ಟು ಅಲ್ಲಿ ರಿಲೀಸ್ ಮಾಡ್ಬೇಕು. ನಾನು ಈ ಗುಣ ಸ್ವಭಾವವನ್ನ ನನ್ನಿಂದ ಪರ್ಮನೆಂಟ್ ಆಗಿ ರಿಲೀಸ್ ಮಾಡ್ತಾ ಇದ್ದೀನಿ, ಅದನ್ನ ಹೊರಗಡೆ ಹಾಕ್ತಾ ಇದ್ದೀನಿ ಅಂತ ಒಂದು 3 ಸರಿ ಅದನ್ನ ನಾನು ಹೇಳ್ಕೊಟ್ಟಿದ್ನಲ್ಲ ಯೋಗಿಕ್ ಬ್ರೀದಿಂಗ್ ಮಾಡುವಾಗ. ನನ್ನಲ್ಲಿರುವಂತ ನಕಾರಾತ್ಮಕ ಶಕ್ತಿ ತರಂಗಗಳು, ಅದು ಜನರಲ್ ಸ್ಟೇಟ್ಮೆಂಟ್ ಆಯ್ತು. ಇಲ್ಲಿ ಪರ್ಟಿಕ್ಯುಲರ್ ಯಾವ ಸೆಲೆಕ್ಟ್ ಮಾಡ್ಕೋಬೇಕು. ಮನಸ್ಥಿತಿಗಳಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡು, ಆ ಮೂಢ ಚಿತ್ತ ಅಂದ್ರೆ ತಾಮಸಿಕ ಗುಣ, ಲೆಥಾರ್ಜಿಕ್, ಪ್ರೋಕ್ರಾಸ್ಟಿನೇಷನ್, ಕೆಲಸಗಳನ್ನ ಮುಂದೂಡೋ ಬುದ್ಧಿ, ಅಯ್ಯೋ ನಾಳೆ ಮಾಡೋಣ ಆಮೇಲೆ ಮಾಡೋಣ, ಲೇಜಿನೆಸ್ಸು. ಇನ್ಯಾವುದರ ಅಜ್ಞಾನದಿಂದ ಮೂರ್ಖತನದಿಂದ ವರ್ತಿಸ್ತೇವೆ ಒಂದೊಂದ್ಸರಿ. ಅಯ್ಯೋ ಈ ತರ ಮಾಡ್ಬಿಟ್ನಲ್ಲ, ನಂಗೆ ಗೊತ್ತೇ ಆಗಿಲ್ಲ, ಕೆಲಸ ಕೆಟ್ಟೋಗಿರುತ್ತೆ. ಅದ್ರ ಬದ್ಲಿ ನೀವು ಪ್ರತಿದಿನ ಧ್ಯಾನ ಮಾಡುವಾಗ ಅದನ್ನ ಹಿಂದಿನ ದಿನ ನೋಟ್ ಮಾಡಿ ಇಟ್ಕೋಬೇಕು. ನನಗೆ ಯಾವ ಮೂಢ ಚಿತ್ತ ಇದೆ, ಕ್ಷಿಪ್ತ ಚಿತ್ತ ಇದೆ, ಅಂದ್ರೆ ಚಂಚಲ ಚಿತ್ತ ಇದೆ, ಮಂಕಿ ಮೈಂಡ್. ಒಂದೊಂದ್ಸರಿ ಇದ್ಕಿದಂಗೆ ಅದೇ ಆ ಕಡೆ ಹೋಗ್ತಾ ಇರುತ್ತೆ, ಈ ಕಡೆ ಹೋಗ್ತಾ ಇರುತ್ತೆ, ಏನೋ ಕೆಲಸ ಮಾಡೋದ್ ಕಾರಣ ಇಲ್ಲದೆ. ಇನ್ನೊಂದು ಬಟರ್ಫ್ಲೈ ಮೈಂಡ್. ಆ ತರ ನಿಮಗೆ ವಿಕ್ಷಿಪ್ತ ಚಿತ್ತ, ಡಿಸ್ಟರ್ಬ್ ಮೈಂಡ್ ಇರುತ್ತಾ, ಅದನ್ನ ಧ್ಯಾನದಲ್ಲಿ ಕೂತ್ಕೊಳ್ಳಿ, ಅದನ್ನ ಸರ್ಫೇಸ್ ತಗೊಳ್ಳಿ, ಅದನ್ನ ಅವೇರ್ನೆಸ್ ತಗೊಳ್ಳಿ, ಆಳದಲ್ಲಿ ಅದನ್ನ ರಿಲೀಸ್ ಮಾಡಿ. ಅಷ್ಟೇ, 3 ಸರಿ ರಿಲೀಸ್ ಮಾಡಿ. ನೆಕ್ಸ್ಟ್ ಅಂತ ಸಿಚುಯೇಷನ್ ಬಂದಾಗ ಅವೇರ್ನೆಸ್ ನಿಂದ ಬಿಹೇವ್ ಮಾಡ್ಬೇಕು. ಆಮೇಲೆ ಏಕಾಗ್ರ ಚಿತ್ತ. ನೀವೇನೋ ಕೆಲಸ ಮಾಡುವಾಗ, ಓದುವಾಗ, ಕೆಲಸ ಮಾಡುವಾಗ, ಸೈಕಲ್ ಅಡುಗೆ ಮಾಡುವಾಗ ನಿಮ್ದು ಎಷ್ಟು ಏಕಾಗ್ರತೆ ಇದೆ, ಮೈಂಡ್ಫುಲ್ನೆಸ್ ಇದೆ ಅಂತಕ್ಕಂಥದ್ದನ್ನ ಅದನ್ನು ಗುರುತಿಸ್ಬೇಕು. ಆ ನಿಶ್ಚಲ ಸ್ಥಿತಿಗೆ ಹೋಗಕ್ಕೆ ಪ್ರಯತ್ನ ಮಾಡ್ಬೇಕು. ಇನ್ನೊಂದು ನಿರುದ್ಧ ಚಿತ್ತ. ಇದೆಲ್ಲ 5 ಮನಸ್ಥಿತಿಗಳನ್ನ ನಿಮ್ದು ವೈಯಕ್ತಿಕವಾಗಿ ನಿಮ್ಗೆ ಯಾವ್ದಿದೆ ಯಾವ್ದಿಲ್ಲ ಅಂತ ಫಸ್ಟ್ ಗುರುತಿಸ್ಕೊಂಡು ಅದನ್ನ ರಿಲೀಸ್ ಮಾಡ್ಬೇಕು. ಇನ್ನೊಂದು ಸೆಕೆಂಡ್ ಪಂಚಕ್ಲೇಶಗಳು, ಅವಿದ್ದ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ. ಅದರಲ್ಲಿ ಇಂಪಾರ್ಟೆಂಟು ಅಜ್ಞಾನ. ನೀವು ಜ್ಞಾನದಿಂದ ಸ್ವಾಧ್ಯಾಯ ಸತ್ಸಂಗಗಳಲ್ಲಿ ಜ್ಞಾನವನ್ನು ಪಡಿತಾ ಹೋಗ್ಬೇಕು. ಒಂದೊಂದು ನಿಮ್ಮ ಸಿಚುಯೇಷನ್ಗೆ, ಪರಿಸ್ಥಿತಿಗಳಿಗೆ ಅದನ್ನ ಪ್ರತಿನಿತ್ಯ ಅಳವಡಿಸ್ತಾ ಹೋಗ್ಬೇಕು. ನನಗೆ ಈ ಸ್ಥಿತಿ ಇದೆಯಾ, ಇಂಥ ಜ್ಞಾನ ಇದೆಯಾ, ಇಂಥದ್ರಲ್ಲಿ ನಾನು ವೀಕಿದ್ದೀನ, ಅದು ಗೊತ್ತಿಲ್ವಾ, ಅದು ಗೊತ್ತು ಮಾಡ್ಕೋಬೇಕು, ಎಂತೂಸಿಯಂ ಇಡ್ಕೋಬೇಕು. ಸೊ ನನಗೆ ಅಜ್ಞಾನದಿಂದ ಜ್ಞಾನಕ್ಕೆ ಬರ್ತಾ ಇದ್ದೀನಿ ಅಂತ ಕೊನೆಯ ಧ್ಯಾನದ ಭಾಗದಲ್ಲಿ ಅದನ್ನ ಹೇಳ್ಕೋಬೇಕು. ಅದು ಯಾರು ಮಾಸ್ಟರ್ಸು ಅಕಸ್ಮಾತ್ ಕಾಣಿಸಿದ್ರೆ ಏನಾದ್ರು ಸೂಚನೆ, ಅದು ಪ್ರಶ್ನೆ ಕೇಳ್ಕೋಬೇಕು, ಅದು ಪರಿಹಾರ ತಗೋಬೇಕು, ಪ್ರಶ್ನೆ ಕೇಳಬೇಕು, ಉತ್ತರ ತಗೋಬೇಕು. ಅದು ಆವಾಗೇ ಬರ್ಲೇಬೇಕು ಧ್ಯಾನದಲ್ಲೇ ಇಮಿಡಿಯೇಟ್ಲಿ ಅಂತ ಇಲ್ಲ. ಇನ್ನೊಂದ್ ದಿನ ಬರ್ಬೋದು, ಏನೋ ಕೆಲಸ ಮಾಡುವಾಗ ದಿಢೀರಂತ ನಿಮಗೆ ಒಂದು ಇಂಟ್ಯೂಷನ್ ತರ ಬರ್ಬೋದು, ಆ ತರ. ಸೊ ಇನ್ನೊಂದು ಅಸ್ಮಿತ ಅಂದ್ರೆ ಅಹಂಕಾರ. ಎಷ್ಟು ಮಟ್ಟಿಗೆ, ಎಷ್ಟು ಪರ್ಸೆಂಟೇಜ್, ಯಾವ್ಯಾವ ಸಮಯದಲ್ಲಿ ಅಹಂಕಾರದಿಂದ ವರ್ತಿಸ್ತಿರೋ ನೀವು ಅದನ್ನು ಗುರುತಿಸಿ ಇಟ್ಕೋಬೇಕು. ಸೊ ಧ್ಯಾನದಲ್ಲಿ ಅದನ್ನ ರಿಲೀಸ್ ಮಾಡ್ಕೋಬೇಕು. ಉದಾಹರಣೆಗೆ ಅಹಂಕಾರ, ರಾಗ, ದ್ವೇಷ, ಇದು 3 ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇರುತ್ತೆ. ಉದಾಹರಣೆಗೆ ನಾನು ಉದಾಹರಣೆ ಕೊಟ್ಟೆ, ದುರ್ಯೋಧನ, ಅವನಿಗೆ ಬಹಳ ಪ್ರೀತಿ ಇತ್ತು, ಅವನ ಅಧಿಕಾರದ ಮೇಲೆ ಬಹಳ ಅಧಿಕಾರದ ಮೇಲೆ ಪ್ರೀತಿ ಇರ್ಬೇಕು, ಆದ್ರೆ ಅಧಿಕಾರ ದುರುಪಯೋಗ ಪಡಿಸ್ಕೋಬಾರ್ದು. ಅದನ್ನ ಅಹಂಕಾರ ಅಲ್ಲಿ ಸೇರ್ಕೊಂತು. ಆಮೇಲೆ ಅದ್ರ ಜೊತೆಗೆ ಆ ಅಧಿಕಾರ ಸಿಗದೆ ಇದ್ದಾಗ, ಆ ವಸ್ತುಗಳು ಸಿಗದೆ ಇದ್ದಾಗ, ಅವನ ಆಸೆ ಈಡೇರದೆ ಇದ್ದಾಗ ನಾನೇ ಹೆಚ್ಚು, ಅದನ್ನ ಪರಿವರ್ತನೆ ಮಾಡ್ಕೋಬೇಕು. ನಾನು ಹೆಚ್ಚು, ಇನ್ನೊಬ್ರು ಹೆಚ್ಚು, ಎಲ್ಲರೂ ಹೆಚ್ಚೆ ಅಂತಕ್ಕಂಥ ಪರಿವರ್ತನೆ ಮಾಡಿದ್ರೆ ಮಹಾಭಾರತ
ಕುರುಕ್ಷೇತ್ರ ಯುದ್ಧ ನಡೀತಾ ಇರ್ಲಿಲ್ಲ. ಅಲ್ಲಿ ದ್ವೇಷ ಸುರ್ಕೊಂಡು ಸ್ಮಿತಾ ರಾಗ ದ್ವೇಷ ಒಟ್ಟಿಗೆ ಶುರು ಮಾಡು, ಅವು ಸೇರ್ಕೊಂಡಾಗ ನಮಗೆ ಭಯ ಶುರುವಾಗುತ್ತೆ. ಸೊ ಯಾವ ಕಾರಣಕ್ಕಾಗಿ ಅಥವಾ ಯಾವುದೇ ಕಾರಣ ಇಲ್ಲದೆ ನೀವು ಭಯ ಇರುತ್ತೋ, ಎಲ್ಲೆಲ್ಲಿ ಪರಿಸ್ಥಿತಿಗಳನ್ನ ಹಿಂದಿನ ನೆನೆಸ್ಕೊಳ್ಳಿ, ಅದು ಹಂಗೆ ಇರುತ್ತೆ ಉದುಕೊಂಡು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ. ಅದನ್ನ ರಿಲೀಸ್ ಮಾಡ್ತಾ ಹೋಗಿ. ಒಂದೊಂದು ಪರ್ಟಿಕ್ಯುಲರ್ ಒಂದೊಂದು ಗುಣ ಸ್ವಭಾವಗಳು. ಉದಾಹರಣೆಗೆ ನೆಗೆಟಿವ್ ಎಮೋಷನ್, ನಕಾರಾತ್ಮಕ ಆಂಗರು, ಸಿಟ್ಟು, ಫಿಯರು, ದುಃಖ, ಡಿಸ್ಗಸ್ಟೆಡ್ ಫೀಲಿಂಗು, ಆಂಗ್ಸೈಟಿ, ತಪ್ಪಿತಸ್ಥ ಭಾವನೆ, ಗಿಲ್ಟು, ಶೇಮು, ಜಲಸಿ, ಅದೆಲ್ಲ ಭಾವನೆಗಳು. ಆ ಭಾವನೆಗಳು ಇದಕ್ಕಿದ್ದಂಗೆ ಬರುತ್ತೆ, ಯಾವುದೇ ಯೋಚನೆ ಇಲ್ಲ, ದಿಢೀರ್ ಅಂತ ಅದು ಒಳಗಡೆ ಬರುತ್ತೆ. ಜಲಸಿ, ಫ್ರಸ್ಟ್ರೇಷನ್, ಆಮೇಲೆ ಇನ್ಫೀರಿಯರ್, ಲೋನ್ಲಿನೆಸ್. ಯಾಕೆ ಲೋನ್ಲಿನೆಸ್ ಇದೆ? ಒಂದ್ಸರಿ ಬೋರ್ಡಮ್ ಆಗೋದು, ಬೋರ್ ಆಗೋದು, ಇಂಟ್ರೆಸ್ಟ್ ಇಲ್ಲದೆ ಇರೋದು, ಎಂಥೂಸಿಯಾಸಮ್ ಇಲ್ಲದೆ ಇರೋದು. ಐಡೆಂಟಿಫೈ ಆ ಪಂಚಕ್ಲೇಶ, ಪಂಚವೃತ್ತಿ, ಪಂಚ ಮನಸ್ಥಿತಿಗಳನ್ನ ಅದನ್ನ ಗುರುತಿಸಿಟ್ಕೊಳ್ಳಿ, ಅವೇರ್ನೆಸ್ ತಗೊಳ್ಳಿ. ಧ್ಯಾನದ ಕೊನೆಯ ಭಾಗದಲ್ಲಿ ಅದನ್ನ ರಿಲೀಸ್ ಮಾಡಿ. ಸೊ ಅದು ಒಂದು ರಿಲೀಸ್ ಮಾಡೋದಾಯ್ತು. ರಿಲೀಸ್ ಮಾಡೋದು ಏನು ಇಲ್ಲ ಅಂದ್ರೆ ಸಕಾರಾತ್ಮಕ ಭಾವನೆಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ, ಎನ್ಹಾನ್ಸ್ ಮಾಡ್ಕೊಳ್ಳಿ. ಅದೇ ಸ್ಟೇಜ್ ಅಲ್ಲಿ, ಸ್ಟೇಜ್ ಆಫ್ ಮೆಡಿಟೇಷನ್, ಆಲ್ಫಾ, ಥೀಟಾ, ಡೆಲ್ಟಾ, ಡೀಪ್ ಸ್ಟೇಟ್ ಅಲ್ಲಿ ಮಾಡ್ಬೇಕು. ಅದು ಆಲ್ಫಾ ಸ್ಟೇಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಶೂನ್ಯ ಸ್ಥಿತಿಯಲ್ಲಿ ಅದು ಕರಗತ ಆಗುತ್ತೆ. ಅದು ದಟ್ ಈಸ್ ಅ ಕಾಲ್ಡ್ ಮ್ಯಾನಿಫೆಸ್ಟೇಷನ್, VIP ಟೆಕ್ನಿಕ್. ಅದು ವಿಜುವಲೈಸ್ ಮಾಡ್ಕೊಳ್ಳಿ. ನಮ್ಗೆ ಏನ್ ಬೇಕು, ನಿಮ್ಗೆ ಯಾವುದೋ ಜೀವನದಲ್ಲಿ ಯಾವುದೋ ಒಂದು ಸಂತೋಷದ ಸ್ಥಿತಿಗಳಿತ್ತು, ಅದನ್ನ ಫೀಲ್ ಮಾಡ್ಕೊಳ್ಳಿ. ಆ ಸಂತೋಷದ ಸ್ಥಿತಿಗಳನ್ನ ವಾಪಸ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಹ್ಯಾಪಿನೆಸ್ಸು, ಆನಂದವಾಗಿರೋದು ಅಂತ ಸ್ಥಿತಿ. ಗ್ರಾಟಿಟ್ಯೂಡ್, ಕೃತಜ್ಞತೆ. ನಿನಗೆ ಯಾವಾಗಾರ ಒಂದ್ಸರಿ ಏನೋ ಒಂದು ಕೃತಜ್ಞತೆ ಮಾಡಿರ್ತೀರಾ, ಅದನ್ನ ಮರ್ತು ಬಿಟ್ಟಿರ್ತೀವ, ಅದನ್ನ ಯಾವ ಸಂದರ್ಭದಲ್ಲಿ ಮಾಡಿಲ್ಲ ಅನ್ನೋದನ್ನ ಅದನ್ನ ಬರಮಾಡಿಕೊಳ್ಳಿ. ಅದರ ಕಂಪನಗಳನ್ನ ಬ್ರಹ್ಮಾಂಡದಿಂದ ಬರಮಾಡಿಕೊಳ್ಳಿ. ಪಂಚಭೂತಗಳ ಜೊತೆಗೆ ಯಾವಾಗ ನೀವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರ್ತೀರೋ ಅವಾಗ ಅಲ್ಲಿ ಆ ಬೀಜಗಳು ಒಳಗಡೆ ಇಂಪ್ಲಾಂಟ್ ಆಗುತ್ತೆ. ಅವಾಗ ಶೂನ್ಯ ಸ್ಥಿತಿಯಲ್ಲಿ ಆ ಬೀಜ ಬಿತ್ತಬೇಕು. ಅವಾಗ ನಿಮಗೆ ಅದು ಜೀವನದಲ್ಲಿ ಅದು ಹೊರಗಡೆ ಬಂದು ಕೆಲಸ ಮಾಡುತ್ತೆ. ಮತ್ತೆ ಇನ್ನೊಂದು ಅದ್ಭುತವಾದ ಒಂದು ಏನೋ ಘಟನೆ ಆಗಿರುತ್ತೆ, ಅದನ್ನು ನೆನೆಸ್ಕೊಂಡು ಅದನ್ನ ಹಿಡಿದಿಟ್ಕೋಬೇಕು. ಈ ತರ ಸಕಾರಾತ್ಮಕ ಭಾವನೆಗಳು. ಸೊ ಎಕ್ಸ್ಪ್ಯಾಂಡ್, ಅವೇರ್ನೆಸ್ ಎಕ್ಸ್ಪ್ಯಾಂಡ್ ಆಗತ್ತೆ. ಸೊ ಅವಾಗ ಸೋಷಿಯಲ್ ಕಂಡೀಷನ್ಸು, ನಿಮ್ ಪರ್ಸನಲ್ ರೆಸಿಲಿಯನ್ಸ್ ಅಂದ್ರೆ ವೈಯಕ್ತಿಕ ಸ್ಥಿತಿ ಸ್ಥಾಪಕತ್ವ, ಎಕ್ಸ್ಪ್ಯಾನ್ಷನ್, ನಿಮ್ಮ ವೈಯಕ್ತಿಕ ಕಾನ್ಶಿಯಸ್ನೆಸ್, ಇಂಡಿವಿಜುವಲ್ ಕಾನ್ಶಿಯಸ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಅವೇರ್ನೆಸ್. ಸೊ ಒಂದೊಂದ್ಸರಿ ನಮಗೆ ಪಾಸಿಟಿವ್ ಎಮೋಷನ್ಸ್ ಹೇಳ್ದೆ ನಾನು, ಒಂಥರ ಶಾಂತಿ ಸ್ಥಿತಿ, ಗ್ರಾಟಿಟ್ಯೂಡ್ ಸ್ಥಿತಿ, ಜಾಯ್ಫುಲ್ನೆಸ್ಸು, ಖುಷಿಯಾಗಿರೋದು, ಇನ್ಸ್ಪಿರೇಷನ್ ಆಗೋದು, ಒಂದು ಉತ್ಸಾಹ ಬರ್ತಕ್ಕಂಥ ಸ್ಥಿತಿಗಳು ಟೆಂಪರರಿ ಬರುತ್ತೆ. ಆವಾಗ ನೀವು ಅದನ್ನ ಹಿಡಿದಿಟ್ಕೋಬೇಕು, ಅದನ್ನ ಆಳದಲ್ಲಿ ತೂರಿ ಅಲ್ಲಿ ಬಿಟ್ಬಿಡ್ಬೇಕು. ಆಮೇಲೆ ಪ್ಲೇಫುಲ್ನೆಸ್ ಅಂದ್ರೆ ಒಂದು ಮಗುವಿನ ತರ ಆಟ ಪಾಠಗಳಲ್ಲಿ ಇರ್ತಕ್ಕಂಥದ್ದು. ಅದನ್ನ ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮದ ಲೀಲೆ ನಾವ್ ಹೇಳ್ತೀವಿ ನೋಡು, ಪರಮಾತ್ಮನ ಲೀಲೆ ಅದು, ಅದನ್ನ ನಮ್ಗೆ ಬರಲ್ಲ ಅಂತ. ಅದು ನಮ್ಮ ಆತ್ಮದ ಲೀಲೆ ಏನಿದೆ ಅಂತ ಅದು ತಿಳ್ಕೋಬೇಕು. ಪ್ಲೇಫುಲ್ನೆಸ್ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಸಂಭ್ರಮ, ಎಂಜಾಯ್ಮೆಂಟ್, ಸೆಲೆಬ್ರೇಷನ್. ಪ್ಲೇಫುಲ್ನೆಸ್ ಅಂದ್ರೆ ಅದನ್ನ ಜನರಲ್ ವರ್ಡ್ ಅಲ್ಲಿ ಆ ಯಾವುದೇ ಪರಿಸ್ಥಿತಿಯನ್ನ, ಯಾವುದೇ ಅದನ್ನ ಅವರು ಇದು ಒಂದು ಪಾತ್ರ ನಂದು ಅಂತ ತಿಳ್ಕೊಂಡು ನಿಭಾಯಿಸ್ಬೇಕು. ಈಗ ಸಿಟ್ಟು ಬಂದಿರುತ್ತೋ, ಆ ಸಿಟ್ಟು ಬಂದ ಸಮಯದಲ್ಲಿ ನೀವು ನಿಮ್ ಪಾತ್ರ ಹೆಂಗಿರುತ್ತೆ ಅದು ದೂರ ನಿಂತ್ಕೊಂಡು ಅಬ್ಸರ್ವ್ ಮಾಡಿ ಇಟ್ಕೊಳ್ಳಿ. ಅದನ್ನ ಅವೇರ್ನೆಸ್ ತಗೊಂಡು ಇಟ್ಕೊಂಡಿರಿ. ಸಂದರ್ಭ ಬಂದಾಗ ಅಥವಾ ಧ್ಯಾನದ ಕೊನೆಯಲ್ಲಿ ಕೂತ್ಕೊಂಡಾಗ ಅದನ್ನ ರಿಲೀಸ್ ಮಾಡಿ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ. ಸೊ ಯು ಹ್ಯಾವ್ ಟು ಅಬ್ಸರ್ವ್. ಸೊ ನಿಮಗೆ ಯಾವಾಗ ಒಂದು ಹೋಪ್ಸ್ ಇರುತ್ತೆ, ಏನೋ ಒಂದು ಕೆಲಸ ಮೇಲೆ ಹೋಪ್ಸ್ ಇರುತ್ತೆ, ಹೋಪ್ಸ್ ಇರಬೇಕು. ಅದರಲ್ಲಿ ಸ್ವಾರ್ಥಕ್ಕಾಗಿ ಫಲಾಪೇಕ್ಷೆ ಇಲ್ದಂಗೆ ಆ ಕೆಲಸಗಳನ್ನ ಹೋಪ್ಸ್ ಇಟ್ಕೊಂಡು ಮಾಡ್ಬೇಕು. ಹೋಪ್ ಅಂತಂದ್ರೆ ಒಂದು ಈ ತರ ಒಂದು ಗೋಲ್ ಈ ತರ ಇರಬೇಕು, ದಟ್ ಈಸ್ ಓಕೆ. ಬಟ್ ಅದನ್ನೇ ಅಪೇಕ್ಷೆ ತುಂಬಾ ಇಟ್ಕೊಂಡು ಆಳದಲ್ಲಿ ಅದು ಬರದೇ ಇದ್ದಾಗ, ಈಡೇರದೇ ಇದ್ದಾಗ, ರಿಸಲ್ಟ್ ಬರದೇ ಇದ್ರೆ, ಫಲ ಹತ್ರ ಬರದೇ ಇದ್ರೆ ಡೌನ್ ಆಗೋದು, ಡಿಪ್ರೆಸ್ ಆಗೋದು, ಅದನ್ನ ಇರಬಾರ್ದು ಅಂತ ಅದನ್ನ ಮುಂಚಿತವಾಗಿ ಹೋಪ್ಸ್ ಕಾನ್ಸೆಪ್ಟ್ ಅನ್ನ ಇಂಪ್ಲಾಂಟ್ ಮಾಡ್ಬೇಕು ಆಳವಾದ ಧ್ಯಾನದಲ್ಲಿ.
ಸೊ ಈ ತರ ದಟ್ ಇಸ್ ಎಕ್ಸಾಂಪಲ್. ನಿಮ್ಮ ವೈಯಕ್ತಿಕವಾಗಿ ಇದರಲ್ಲಿ ಯಾವ್ದಿದೆ, ಸಂತೋಷ ಇದೆಯೋ, ಗ್ರಾಟಿಟ್ಯೂಡೋ, ಶಾಂತಿನೋ, ಆಸಕ್ತಿ, ಆಮೇಲೆ ನಿಮ್ಮ ಅಭಿನಂದನೆ ಗುಣಗಳು, ಇನ್ಸ್ಪಿರೇಷನ್, ಆಸಮ್, ಲವ್, ಪ್ರೀತಿ, ಅಫೆಕ್ಷನ್, ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ಆಮೇಲೆ ಕಂಫರ್ಟ್, ಟೆನ್ಷನ್ ರಿಲೀಫ್ ಆಗೋ ಒಂದು ಪರಿಸ್ಥಿತಿ ಇರುತ್ತೆ. ಅದನ್ನ ಕಂಪನಗಳ ಮೂಲಕ ಬ್ರಹ್ಮಾಂಡದಿಂದ ಬರಮಾಡ್ಕೊಳ್ಳೋದು. ಐ ಆಮ್ ಅಟ್ ಈಸ್ ಅಂಡ್ ಕಂಫರ್ಟಬಲ್ ಅಂತ ಧ್ಯಾನದಲ್ಲಿ ದಿನಕ್ಕೆ ಒಂದೇ, ಯಾರು ತುಂಬಾ ಮಾಡಕ್ ಹೋಗ್ಬಾರ್ದು. ಒಂದು ವಾರದಲ್ಲಿ ಒಂದು ಗುಣಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವಾರದಲ್ಲಿ ಅಥವಾ ಒಂದು 21 ಡೇಸ್ ತುಂಬಾ ಈ ಮೇನ್ ಈ ಫಿಯರು ಮತ್ತೆ ಅಹಂಕಾರ, ರಾಗದ್ವೇಷಗಳು. ಸೊ ಅವನ್ನ ಒಂದು ವಾರ ಗಟ್ಲೆ, 2-3 ವಾರ ಗಟ್ಲೆ ಅದನ್ನ ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಂಡು ಬಿಟ್ಬಿಡ್ಬೇಕು. ಅದೇ ರೀತಿ ಪಂಚವೃತ್ತಿಗಳು, ವೃತ್ತಯ, ಪಂಚತೆಯ, ಕ್ಲಿಷ್ಟ, ಅಕ್ಲಿಷ್ಟ. ಕ್ಲಿಷ್ಟವಾದ ವೃತ್ತಿ ಅಂದ್ರೆ ಆಲೋಚನೆಗಳ ಸರ್ಕಲ್. ಆಲೋಚನೆಗಳು ಬರೋದು ಹೋಗೋದು ಒಂದು ಸರ್ಕಲ್ ಆಗ್ತಾ ಇರ್ತದೆ. ಚಿತ್ತ ವೃತ್ತಿ, ಅದನ್ನೇ ಪತಂಜಲಿ ಚಿತ್ತ ವೃತ್ತಿ ನಿರೋಧ, ಯೋಗ ಚಿತ್ತ ವೃತ್ತಿ ನಿರೋಧ. ಅದನ್ನ ಕಡಿಮೆ ಮಾಡಿಕೊಂಡು ಆ ರಾಂಗ್ ಚಿತ್ತ ವೃತ್ತಿ ಇದೆ. ರಾಂಗ್ ಅಂದ್ರೆ ಅಲ್ಲಿ 5 ಒಂದು ಶ್ಲೋಕದ ಸೂತ್ರ ರೂಪದಲ್ಲಿ ಪ್ರಮಾಣ, ವಿಪರ್ಯಾಯ, ವಿಕಲ್ಪ, ನಿದ್ರಾ, ಸ್ಮೃತಯ. ಅಲ್ಲಿ ನಾವು ಆ ಮನಸ್ಸಿಗೆ ಯಾವ ವೃತ್ತಿಗಳು ಬರ್ತೈತೆ ಅಂತ ಯಾವುದೇ ಕೆಲಸ ಮಾಡಿದ್ರು ಅಲ್ಲಿ ಮನಸ್ಸು ಏನ್ ಕೇಳುತ್ತೆ, ಯಾಕೆ, ಏನು, ನಮಗೆ ಕನ್ಫರ್ಮೇಶನ್ ಕೊಡಿ, ಅದಕ್ಕೆ ಸಾಕ್ಷಿ ಕೊಡಿ, ಆ ಕೆಲಸ ಹಂಗ್ಯಾಕಾಯ್ತು ಹಿಂಗ್ಯಾಕಾಯ್ತು ಅಂತಕ್ಕಂಥ ಪ್ರಶ್ನೆ. ಅದು ಪಾಸಿಟಿವ್ ವೇ ಅಲ್ಲಿ ತಗೊಳ್ಳಿ. ಅದು ನೆಗೆಟಿವ್ ತಗೊಂಡ್ರೆ ಅದರಲ್ಲಿ ವಿಕಲ್ಪ ಇರ್ಬೋದು. ನಮಗೆ ಹಂಗೆ ಯಾಕೆ ಆಗಾಯ್ತು, ಹೆಂಗೆ ಯಾಕೆ ಆಗ್ಬಾರ್ದು, ಹಿಂಗೆ ಯಾಕೆ ಆಗ್ಬಾರ್ದು, ನಕಾರಾತ್ಮಕ ಪ್ರಶ್ನೆ ಮಾಡಬಾರ್ದು. ಏನೋ ಒಂದು ಕೆಲಸ ಆಗ್ಬೇಕಾದ್ರೆ ಎಷ್ಟು ನೀವೆಲ್ಲ ಪಿರಮಿಡ್ ವ್ಯಾಲಿಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಅಯ್ಯೋ ಅದಿದ್ಯಾ ಇದಿದ್ಯಾ, ನಕಾರಾತ್ಮಕ ಯೋಚನೆ ಮಾಡಬಾರ್ದು. ಅಲ್ಲಿ ನನಗೆಲ್ಲ ಅನುಕೂಲ ಆಗುತ್ತೆ, ಆ ಥರ ಅನುಕೂಲ ಮಾಡಿಕೊಂಡು ನೀವು ಒಂದು ಕೆಲಸಕ್ಕೆ ಮುಂದೆ ಹೋಗ್ತಕ್ಕಂಥದ್ದು. ದಟ್ ಈಸ್ ಎ ಕರೆಕ್ಟ್ ನಾಲೆಜ್. ಕರೆಕ್ಟ್ ನಾಲೆಜ್ ಅಂದ್ರೆ ಪ್ರಮಾಣ. ಇನ್ಕಂಪ್ಲೀಟ್ ನಾಲೆಡ್ಜ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದು ಅರ್ಥ ಆಗೋದು ನಾವು ವಿರುದ್ಧ ದಿಕ್ಕಿನಲ್ಲಿ ಅರ್ಥ. ವಿಪರ್ಯಾಯ ದೆನ್ ವಿಕಲ್ಪ, ನೆಗೆಟಿವ್ ಆಗಿ ಯೋಚನೆ ಮಾಡೋದು. ಅಯ್ಯೋ ಅಲ್ಲಿ ಹೋದ್ರೆ ನಮಗೆ ದುಡ್ಡು ಕಳೆದೋದ್ರೆ ಏನ್ ಮಾಡೋದು, ದುಡ್ಡೆಲ್ಲ ಇರುತ್ತೆ ಅದ್ರ ಕಳೆದೋಗೋದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡಕ್ ಹೋಗ್ಬಾರ್ದು. ಆ ತರ ಒಂದು ನೆಗೆಟಿವ್ ವೃತ್ತಿ ಅವಾಗ ಇದ್ದೇ ಇರುತ್ತೆ. ಅಯ್ಯೋ ಅಲ್ಲಿ ನನಗೇನಪ್ಪ ಮುಂದೆ ಜೀವನದಲ್ಲಿ ಹಣ ಇಲ್ದಿದ್ರೆ ಏನ್ ಮಾಡೋದು, ಇವಾಗ ಇದೆ ಅಲ್ಲ, ಇವಾಗ ಇದ್ದಿದ್ರು ಅದನ್ನ ಎಂಜಾಯ್ ಮಾಡ್ಕೊಳ್ಳಿ. ಅದು ದಟ್ ಈಸ್ ಅ ಪಾಸಿಟಿವ್ ನಾಲೆಡ್ಜ್. ನಕಾರಾತ್ಮಕ ನಾಲೆಡ್ಜ್ ಅನ್ನ ವಿಕಲ್ಪವನ್ನು ಮಾಡ್ಕೋಬಾರ್ದು. ಅದನ್ನೇ ಮನೋಭ್ರಾಂತಿ, ಅದನ್ನೇ ಅಸಂಪ್ಷನ್, ಇಮ್ಯಾಜಿನೇಷನ್. ವಿಕಲ್ಪ ಅಂದ್ರೆ ಇಮ್ಯಾಜಿನೇಷನ್, ಇಲ್ಲದೆ ಇದ್ದದ್ದನ್ನ ಅದೇನು ಬಿಲೀವಿಂಗ್ ಇನ್ ಸೀಯಿಂಗ್ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್. ಕಣ್ಣಿಗೆ ಕಾಣದೇ ಇದ್ದದನ್ನೇ ನಾವು ಊಹಿಸ್ಕೊಂಡು ಅದು ನಕಾರಾತ್ಮಕವಾಗಿ ಅದನ್ನ ನಾವು ಆಗುವಂತ ಕೆಲಸಗಳನ್ನು ಇದು ಮಾಡ್ಕೊಂಡ್ಬಿಡೋದು. ಸೊ ಪ್ರಮಾಣ, ವಿಪರ್ಯಾಯ, ವಿಕಲ್ಪ. ಪ್ರಮಾಣ ಪಾಸಿಟಿವ್, ವಿಪರ್ಯಾಯ ವಿಕಲ್ಪ, ನಿದ್ರಾ, ಸ್ಮೃತಯ. ನಿದ್ರೆ ಯಾಕೆ ಬಂತು? ನಿದ್ರಾ ಅದೊಂದು ವೃತ್ತಿ. ನಿದ್ರೆಯಲ್ಲಿ ನಾವು ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೆ ನಿದ್ದೆ ಮಾಡುವಾಗ ನಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ಆಲೋಚನೆಗಳನ್ನೆಲ್ಲ ಡಿಲೀಟ್ ಮಾಡಿ, ಒಂದು ಮೊಬೈಲಲ್ಲಿ ಹೆಂಗೆ ಎಲ್ಲ ಮೆಸೇಜ್ ಬೇಡವಾದ ಡಿಲೀಟ್ ಮಾಡಿ ಅದನ್ನ ನೆಕ್ಸ್ಟ್ ಡೇ ಕೆಲಸ ಮಾಡೋಂಗ್ ಮಾಡ್ತಿರೋ, ಧ್ಯಾನದ ಮೂಲಕ ಅದೆಲ್ಲ ಆಲೋಚನೆ ಯೋಚನೆಗಳನ್ನ, ನಕಾರಾತ್ಮಕ ಯೋಚನೆ ಭಾವನೆಗಳನ್ನೆಲ್ಲ ಡಿಲೀಟ್ ಮಾಡಿ ಸಕಾರಾತ್ಮಕ ಯೋಚನೆ ಆಲೋಚನೆಗಳನ್ನ ಇಟ್ಕೊಂಡು ಶಾಂತ ಸ್ಥಿತಿಯಲ್ಲಿ ಮಲ್ಕೋಬೇಕು. ಅವಾಗ ಮನಸ್ಸು ಅಲ್ಲಿ ಒಳ್ಳೆ ಕನಸು ಬಿಡ್ಬೋದಷ್ಟೇ, ಅಥವಾ ಕನಸು ಬೀಳದೆ ಇರೋದು, ಮನಸ್ಸು ಶಾಂತವಾಗಿರುತ್ತೆ ನೈಟು. ಅದು ನಿದ್ರೆಯನ್ನ ಪಾಸಿಟಿವ್ ಆಗಿ ತಗೋಬೇಕು. ನಿದ್ರೆ ಬೇಕು. ನಿದ್ರೆ ಅಂದ್ರೆ ರೆಸ್ಟ್ ಟು ದಿ ಬಾಡಿ, ಅದ್ರ ಜೊತೆಗೆ ರೆಸ್ಟ್ ಟು ದಿ ಮೈಂಡ್ ಅನ್ನ ಸೇರಿಸ್ಬೇಕು. ಆ ಚಿತ್ತವೃತ್ತಿಗಳು ರೆಸ್ಟ್ ಟು ದಿ ಮೈಂಡ್ ಸೇರಿಸ್ಲೇ ಇದ್ರೆ ಅದು ನೆಗೆಟಿವ್ ಸ್ಲೀಪ್ ಆಗ್ಬಿಡುತ್ತೆ. ಸೊ ದಟ್ ಈಸ್ ನಿದ್ರಾ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಜಡತ್ವ, ಇನ್ಆಕ್ಟಿವಿಟಿ. ಹಗಲೊತ್ತೂ ನಿದ್ದೆ ಮಾಡೋದು, ಯಾವ ಬೇಕಾ ನಿದ್ದೆ ಮಾಡೋದು. ಸಮಯಕ್ಕೆ ಸರಿಯಾಗಿ ಸ್ಲೀಪ್ ವೈಲು ಸ್ಲೀಪ್, ಈಟ್ ವೈಲು ಈಟ್. ಆ ತರ ನಾವು ಅದನ್ನ ಕಾನ್ಸೆಪ್ಟ್ ಅನ್ನ ನಾವು ಮನಸ್ಸಿನಲ್ಲಿ ಧ್ಯಾನದ ಸಮಯದಲ್ಲಿ ಇಂಪ್ಲಾಂಟ್ ಮಾಡ್ಕೋಬೇಕು. ಅದಕ್ಕೆ ಬೇಕಾದಂತ ನಾಲೆಡ್ಜು, ಜ್ಞಾನವನ್ನ ಸ್ವಾಧ್ಯಾಯ ಸತ್ಸಂಗದಲ್ಲಿ ಪಡಿತಾ ಹೋಗ್ಬೇಕು. ಒಂದಿನದ ಕೆಲಸ ಅಲ್ಲ, ಇದು ನಿರಂತರವಾಗಿ ಕಂಟಿನ್ಯೂಯಸ್ ಪ್ರೋಸೆಸ್. ಲೈಫ್ ಜರ್ನಿ, ಜೀವನ ಅಂತಕ್ಕಂಥದ್ದು ಇದು ಕಂಟಿನ್ಯೂಯಸ್. ಈ ದೇಹದಲ್ಲಿ ಇದ್ದಾಗೂ ಇಲ್ಲದೆ ಇದ್ದಾಗೂ ಇದು ಕಂಟಿನ್ಯೂಯಸ್ ಪ್ರೋಸೆಸ್ ಟಿಲ್ ವಿ ರೀಚ್ ಅವರ್ ಹೈಯೆಸ್ಟ್ ಬುದ್ಧಿ.
ಅಂದ್ರೆ ಜ್ಞಾನೋದಯ ಸ್ಥಿತಿಗೆ. ಈ ಜೀವನ ಯಾತ್ರೆಯಲ್ಲಿ, ಆಧ್ಯಾತ್ಮಿಕ ಯಾತ್ರೆಯಲ್ಲಿ, ಧ್ಯಾನ ಯಾತ್ರೆಯಲ್ಲಿ 4 ಸ್ಟೇಜಸ್: ಯೋಗ ನಿದ್ರೆ, ಸ್ಟೇಜ್ ಆಫ್ ಯೋಗಿಕ್ ಸ್ಲೀಪ್, ಸ್ಟೇಜ್ ಆಫ್ ಮೆಡಿಟೇಷನ್, ದಟ್ ಈಸ್ ಎ ಯೋಗಿಕ್ ಸಮಾಧಿ, ಸ್ಟೇಜ್ ಆಫ್ ಎಕ್ಸ್ಪೀರಿಯನ್ಸ್, ಯೋಗಿಕ್ ಎಕ್ಸ್ಪೀರಿಯನ್ಸಸ್, ಅಂಡ್ ಲಾಸ್ಟ್ ಯೋಗಿಕ್ ವಿಸ್ಡಮ್. ಅದು ಎಷ್ಟೇ ಸಮಯ ಅಂತ ಇಲ್ಲ, ಅದಕ್ಕೆ ಎಷ್ಟು ಸಮಯ, ಕಡಿಮೆ ಸಮಯದಲ್ಲೋ ಜಾಸ್ತಿ ಸಮಯದಲ್ಲೋ ಆ ಸ್ಟೇಜ್ಗೆ ಒನ್ಸ್ ಮೆಡಿಟೇಷನ್ ಶುರು ಮಾಡಿದ್ಮೇಲೆ ಅದೆಲ್ಲ ಹೋಗುತ್ತೆ. ಸೊ ಸ್ಟೇಜ್ ಆಫ್ ವಿಸ್ಡಮ್ ಅಂದ್ರೆ ಅಲ್ಲಿ ಬುದ್ಧಿ, ಜ್ಞಾನ, ವಿವೇಕ ಅಲ್ಲಿ ಕಂಪ್ಲೀಟ್ ಆಗಿ ಪ್ರಾಪ್ತಿ ಆಗುತ್ತೆ. ಅಲ್ಲಿ ಆ ಸ್ಥಿತಿಯಲ್ಲಿ ಅಂತಃಕರಣ ಶುದ್ಧಿಗೆ ಬರ್ತೀವಿ ನಾವು. ಚಿತ್ತ, ಅಹಂಕಾರ, ಮನೋಬುದ್ಧಿ, ಚಿತ್ತ, ಅಹಂಕಾರಗಳನ್ನ ಶುದ್ಧಿ ಆಗುತ್ತೆ ಅಂದ್ರೆ ಇವನ್ನೆಲ್ಲ ನಾವು ಗುರ್ತಿಸ್ಕೋಬೇಕು, ಅವೇರ್ನೆಸ್ ತಗೋಬೇಕು. ಅವೆಲ್ಲ ತಗೊಂಡ್ ಮಾಡಿದಾಗ ಅದು ಆಗುತ್ತೆ. ಸೊ ದಟ್ ಈಸ್ ದಿ ಸೂತ್ರ: ಪ್ರಮಾಣ ವಿಪರ್ಯಾಯ ವಿಕಲ್ಪ ನಿದ್ರಾ ಸ್ಮೃತಯ. ಸ್ಮೃತಿಗೆ ಅಲ್ಲಿ ಆ ಸಕಾರಾತ್ಮಕ ಇರ್ತಕ್ಕಂಥದ್ದನ್ನು ಮಾತ್ರ ಸ್ಮೃತಿ ಅಂದ್ರೆ ನೆನಪಿನ ಭಂಡಾರದಲ್ಲಿ ಸೇರಿಸ್ಬೇಕದು. ಬೇಡವಾಗಿದ್ದನ್ನ ಸೇರಿಸಬಾರ್ದು, ಬೇಡವಾಗಿದ್ದಿದ್ರೆ ಅದು ತೆಗೆದಾಕ್ಬೇಕು. ದಟ್ ಈಸ್ ದಿ ಬ್ಯೂಟಿ ಆಫ್ ಮೆಡಿಟೇಷನ್ ಅಂಡ್ ದಿ ಬ್ಯೂಟಿ ಆಫ್ ದಿಸ್ ಮನೋಪ್ರಕ್ಷಾಳನ. ಮನೋಪ್ರಕ್ಷಾಳನ ಅಂದ್ರೆ ಇನ್ನೇನಿಲ್ಲ, ಇದೆ ಅಂತಃಕರಣ ಶುದ್ಧಿಯನ್ನ ಸರಿಯಾಗಿ ಮಾಡ್ಕೋಬೇಕು. ನಮ್ಮ ವೈಯಕ್ತಿಕವಾಗಿ ಎಲ್ಲದನ್ನು ಈಗ ಜನರಲ್ ಆಗಿ ಇಲ್ಲಿವರೆಗೂ ಆ ಥರ ಮಾಡ್ಕೊಳ್ಳಿ, ಈ ಥರ ಮಾಡ್ಕೊಳ್ಳಿ. VIP ಟೆಕ್ನಿಕ್ ಹೇಳಿದೆ, ಅಂದ್ರೆ ವಿಜುವಲೈಸೇಷನ್, ಇಮ್ಯಾಜಿನೇಷನ್, ಪಿಕ್ಚರೈಸೇಷನ್. ಇನ್ನೊಂದು ಸಾಲ್ಟ್ ಟೆಕ್ನಿಕ್ ಹೇಳಿದೆ. ಸಾಲ್ಟ್ ಅಂದ್ರೆ S ಫಾರ್ ಸಾರಿ, A ಫಾರ್ ಅಪಾಲೈಸೇಷನ್, L ಫಾರ್ ಲವ್ ಅಂಡ್ T ಫಾರ್ ಥ್ಯಾಂಕ್ ಯು. ಅಂದ್ರೆ ಅಲ್ಲಿ ಐ ಆಮ್ ಸಾರಿ, ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಹೆಲ್ಪ್ ಅಂತ. ಏನೋ ಸಮಸ್ಯೆ ಇರುತ್ತೆ, ಅಥವಾ ವ್ಯಕ್ತಿ ಇರ್ಬೋದು, ಅಥವಾ ನಿಮ್ದೇ ದೇಹದ ಭಾಗ ಇರ್ಬೋದು, ನಿಮ್ದೇ ಮನಸ್ಸು ಆ ಥರ ಕೆಟ್ಟದು ಮಾಡಿರ್ಬೋದು, ಅದಕ್ಕೆಲ್ಲ ಈ ಥರ ಹೇಳ್ಕೊಂಡು ಅಂಡ್ ದೆನ್ ರಿಲೀಸ್ ಆಲ್ ದಿ ಎಮೋಷನಲ್ ಬರ್ಡನ್. ಆ ದೇಹದ ಒಂದು ಉದಾಹರಣೆ ಕೊಟ್ಟು ಹೇಳಿದ್ದೆ, ಅಲ್ಲಿ ಮಾಡ್ಕೋಬೇಕು. ಅದನ್ನ ಟೆಕ್ನಿಕ್ ಯೂಸ್ ಮಾಡಿ ಪರ್ಟಿಕ್ಯುಲರ್ ನಿಮ್ಗೆ ಯಾವುದೋ ಬೇಕು. ಒಂದು ಫಾರ್ ಎಕ್ಸಾಂಪಲ್ ಹಣಕಾಸಿನ ಸಮಸ್ಯೆ ಇರುತ್ತೆ, ಅಥವಾ ಫಿಯರ್ ಇರುತ್ತೆ, ಯಾವುದೋ ಮಿಸ್ಟೇಕ್ ಮಾಡಿರ್ತೀರಿ, ಯಾವುದೋ ತಪ್ಪಿತಸ್ಥ ಭಾವನೆ ಇರುತ್ತೆ, ಅದು ಯಾವುದೋ ಒಂದು ಯಾರೋ ಏನೋ ಒಂದು ದುಃಖ ಕೊರಗ್ತಾ ಇರ್ತೀರಿ, ಅಥವಾ ಕ್ರೋಧ ಇರುತ್ತೆ, ಅಹಂಕಾರ ಇರುತ್ತೆ, ಅಜ್ಞಾನ ಇರುತ್ತೆ, ದ್ವೇಷ ಇರುತ್ತೆ, ಆಮೇಲೆ ಅನುಮಾನ ಇರುತ್ತೆ. ಅನುಮಾನಗಳು ಕೆಲವೊಂದ್ಸರಿ ಸಂಶಯಾತ್ಮ ವಿನಶ್ಯತಿ ಅಂತ ನಮ್ಮ ಸ್ಕ್ರಿಪ್ಚರ್ಸ್ ಅಲ್ಲಿ, ಯಾರಿಗೆ ಆಗಾಗ ಸಂಶಯ ಪ್ರವೃತ್ತಿ ಇರುತ್ತೋ, ಏನೇನೋ ಮನೆಯಲ್ಲಿ ಪರಿವಾರದ ಜೊತೆಗೆ ಏನೋ ಒಂದು ಸಂಶಯ, ಮಕ್ಕಳ ಜೊತೆ ಸಂಶಯ, ಅಥವಾ ನಮ್ಮ ಸ್ಪೌಸು, ಗಂಡ ಹೆಂಡತಿ ಏನೋ ಒಂದು ಸಣ್ಣ ಸಣ್ಣ ಸಂಶಯ, ಅದೇ ಪ್ರವೃತ್ತಿ ಇರುತ್ತೆ. ಆ ಪ್ಯಾಟರ್ನ್ ಅನ್ನ ರಿಲೀಸ್ ಮಾಡೋದು. ದಿಸ್ ಇಸ್ ದಿ ಟುಡೇಸ್ ಸಮ್ಮರ್. ಈ ಪಂಚ ಮನಸ್ಥಿತಿ, ಪಂಚ ಚಿತ್ತವೃತ್ತಿ, ಪಂಚ ಕ್ಲೇಶಗಳನ್ನ ನಾವು ಅದರಲ್ಲಿ ಯಾವ್ದಿದೆ ಅಂತ ಪರ್ಟಿಕ್ಯುಲರ್ನ ವೈಯಕ್ತಿಕವಾಗಿ ಸೆಲೆಕ್ಟ್ ಮಾಡಿಕೊಂಡು ಅವೇರ್ನೆಸ್ ತಗೊಂಡು ಅದನ್ನ ಉಪಸಂಹಾರ ಮಾಡೋದು. ಅವು ಎಷ್ಟು ಬೇಕೋ ಅಷ್ಟು ಉಪಯೋಗಕ್ಕೆ ಇಟ್ಕೊಳ್ಬೇಕು, ಬೇಡವಾದನ್ನೆಲ್ಲ. ದಟ್ ಈಸ್ ದ ಮ್ಯಾನೇಜ್ಮೆಂಟ್ ಆಫ್ ದಿಸ್ 5+5+5. ಅದನ್ನ ಜ್ಞಾನ, ಭಕ್ತಿ, ಜ್ಞಾನ, ಧ್ಯಾನದ ಮೂಲಕ ಒಂದ್ ಕಡೆ ಜ್ಞಾನ, ನಾನು ಹೇಳಿದ್ನಲ್ಲ, ಚಂದ್ರನಾಡಿ, ಸೂರ್ಯನಾಡಿ, ಒಂದು ಜ್ಞಾನ, ಒಂದು ಹೃದಯವಂತಿಕೆ. ಆಳವಾದ ಮನಸ್ಸಿನಲ್ಲಿ ಆ ಧ್ಯಾನದ ಮೂಲಕ ಹೋಗ್ಬಿಟ್ಟು ಅದನ್ನ ಕ್ಲೀನ್ ಮಾಡ್ಕೊಳೋದು. ದಿಸ್ ಇಸ್ ದಿ ಮನೋ ಪ್ರಕ್ಷಾಳನ. ಪ್ರಾಕ್ಟಿಕಲ್ ಹಿಂಟ್ಸ್ ಇವತ್ತು ಕೊಡ್ತಾ ಇದ್ದೇನೆ. ಇಲ್ಲಿವರೆಗೂ ಸ್ವಲ್ಪ ಥಿಯರಿ ಎಲ್ಲ ಕವರ್ ಮಾಡಿದ್ವಿ. ಸೊ ಇಲ್ಲಿ ಯೋಗಿಕ್ ಬ್ರೀದಿಂಗ್ ಮಾಡಿಬಿಟ್ಟ ತಕ್ಷಣ ನಾವು ಆಲ್ಫಾ ಸ್ಟೇಟಿಗೆ ನೀವು ಹೋಗದಿದ್ರು ಅದು ಆಟೋಮೆಟಿಕ್ ಕರ್ಕೊಂಡು ಹೋಗುತ್ತೆ. ಆವಾಗ ಆಲ್ಫಾ ಸ್ಟೇಟಿಗೆ ಹೋಗ್ತಿರೋ ಧ್ಯಾನದಲ್ಲಿ ಥೀಟಾ ಸ್ಟೇಟಿಗೆ ಹೋಗಕ್ಕೆ ಅನುಕೂಲ ಆಗುತ್ತೆ. ಶೂನ್ಯ ಸ್ಥಿತಿಗೆ ಹೋದಾಗ ಇದನ್ನೆಲ್ಲ ಮಾಡ್ಕೋಬೇಕು. 1 ಗಂಟೆಗಟ್ಲೆ ದಿನಗಟ್ಲೆ ಮಾಡೋದಲ್ಲ, ಓನ್ಲಿ 3 ಮಿನಿಟ್ಸ್. ಕೊನೆಯ ಒಂದು 5 ಮಿನಿಟ್ಸ್ 3 ಮಿನಿಟ್ಸ್ ಅಲ್ಲಿ ನಿಮಗೆ ಪರ್ಟಿಕ್ಯುಲರ್ ಎಲ್ಲವನ್ನೂ ಒಂದೇ ದಿನ ಮಾಡಬೇಡಿ. ಒಂದು ಪರ್ಟಿಕ್ಯುಲರ್ ಒಂದು ದಿನದಲ್ಲಿ ಮಾಡ್ಬೋದು. ಅದನ್ನೇ ಒಂದು 3 ವಾರ ಪ್ರಾಕ್ಟೀಸ್ ಮಾಡಿ. ಅವಾಗ ನಿಮಗೆ ಆ ಮನಸ್ಸು ಸ್ವಚ್ಛ ಆಗುತ್ತೆ, ಹಗುರ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಮನೋ ಪ್ರಕ್ಷಾಳನ ಪ್ರಕ್ರಿಯೆ, ಪ್ರಾಕ್ಟಿಕಲ್ ಟೆಕ್ನಿಕ್, VIP ಟೆಕ್ನಿಕ್, ಸಾಲ್ಟ್ ಟೆಕ್ನಿಕ್. ಪ್ರಜ್ಞಾಪೂರ್ವಕವಾಗಿ ನಾವು ಹೇಗೆ ಮನೋ ಪ್ರಕ್ಷಾಳನ ಮಾಡ್ಕೊಳ್ಳೋದು. ಏನು ಇಲ್ಲ, ಏನು ಸಮಸ್ಯೆ ಇಲ್ಲ. ಸುಮ್ಮನೆ ಯೋಗಕ್ಕೆ ಬ್ರೀದಿಂಗ್ ಮಾಡಿ, ಧ್ಯಾನ ಮಾಡಿ ಆಳವಾಗಿ
ಆರಾಮವಾಗಿ ಎಂಜಾಯ್ ದಿ ಸಿಚುಯೇಷನ್ ಅಂಡ್ ಎಂಜಾಯ್ ದಿ ಲೈಫ್. ಓಕೆ ಮಾಸ್ಟರ್, ಬ್ರೀಫ್ ಆಗಿ ಅದನ್ನ ಸಮರೈಸ್ ಮಾಡಿ ಇವತ್ತಿನ ಟಾಪಿಕ್ ಆ ಮನಸ್ಸನ್ನ ಸ್ವಚ್ಛ ಮಾಡೋದು ಹೆಂಗೆ ಅಂತ ಹೇಳಿದ್ದೀನಿ. ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಇವತ್ತು ಈ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇದ್ರೆ ಮತ್ತೆ ಕೇಳ್ಕೊಳ್ಳಿ. ಮೊನ್ನೆ ದಿನನೂ ಒಂದು ಹೇಳಿದ್ದೀನಿ, ಅದನ್ನು ಕೇಳ್ಕೊಳ್ಳಿ. ಎಲ್ಲದಕ್ಕೂ ಮನಸ್ಸೇ ಕಾರಣ. ಮನ ಏವಂ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಾಯ ಬಂಧಾಯ ವಿಷಯ ಸಂಗೋ ಮುಕ್ತೈ ನಿರ್ವಿಷಯಂ ಮನಃ. ಸೊ ಆ ಮನಸ್ಥಿತಿಯನ್ನ ಮುಕ್ತ ಸ್ಥಿತಿಗೆ ತರಬೇಕು. ಅದ್ರ ಜೊತೆಗೆ ವಿಷಯ ವಸ್ತು ಬೇಡವಾದವೆಲ್ಲ ಜೊತೆಗೆ ಅಂಟ್ಕೊಂಡಿರಬಾರ್ದು. ಸೊ ದಿಸ್ ಇಸ್ ದಿ ಟುಡೇಸ್ ಬ್ರೀಫ್ summary magic. Thank you master, thank you. ಸೊ ಇನ್ನು ಅರ್ಧ ಗಂಟೆ ಇದೆ. ಸೊ ಯಾರಾದ್ರೂ ಈಗ ಇಲ್ಲಿವರೆಗೂ ಆಗಿರ್ತಕ್ಕಂಥ ಏನೇನು ಇವತ್ತು ಟುಡೇ ಮೈ ಸೆಷನ್ ಇಸ್ ಲಾಸ್ಟ್ ಅನ್ಸುತ್ತೆ. ಸೊ ಯಾವ್ದಾದ್ರು ಪ್ರಶ್ನೆಗಳು ಏನಾರ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ, ಕ್ಲಾರಿಫೈ ಮಾಡ್ಕೊಳ್ಳಿ, ಅಥವಾ ಏನಾದ್ರು ಶೇರ್ ಇಲ್ಲಿವರೆಗೂ ಫೀಡ್ಬ್ಯಾಕ್ ಕೊಡಿ. ಈಗ ಇಷ್ಟು ದಿನ ನೀವು 6 ದಿನ ಇದು ಮನೋಪ್ರಕ್ಷಣಾ ಟಾಪಿಕ್ ಸೆಷನ್, ಅದ್ರ ಜೊತೆಗೆ ಮತ್ತೆ ಪತ್ರಿಜಿಯವರ ಸ್ಮರಣೋತ್ಸವ ಮಾಡಿದ್ವಿ. ನಿನ್ನೆ ದಿನ ಬುದ್ಧ ಪೂರ್ಣಿಮೆ ಮಾಡಿದ್ವಿ. ಇದು 6 ಆಲ್ಮೋಸ್ಟ್ 8 ದಿನ, 23, 24, 25, 26, 27, 28, 29, 30, 8 ದಿನನೂ ಯೋಗಿಯ ಶ್ವಾಸಕ್ರಿಯೆ ಮಾಡಿದ್ವಿ, ಧ್ಯಾನ ಮಾಡಿದ್ವಿ. ಈ 8 ದಿನದಲ್ಲಿ ಏನೇನು ನಿಮಗೆ ಟ್ರಾನ್ಸ್ಫಾರ್ಮೇಶನ್ ಆಯ್ತು ಅದನ್ನ ನೀವು ಬೇರೆಯವ್ರಿಗೆ ತಿಳಿಸಿ. ಇದ್ರ ಮೂಲಕ, ಈ ವೇದಿಕೆ ಮೂಲಕ ಅಟ್ಲೀಸ್ಟ್ 1 ಮಿನಿಟ್ 2 ಮಿನಿಟ್ ತಿಳಿಸಿ. ಅವರಿಗೆ ಉಪಯೋಗ ಆಗುತ್ತೆ. ಅವ್ರಿಗೂ ಅಯ್ಯೋ ಅವ್ರಿಗಾಯ್ತಾ ನಾನು ಮಾಡಬೇಕು ಅಂತ ಅವ್ರಿಗೆ ಉಪಯೋಗ ಆಗುತ್ತೆ. ಅಂಡ್ ಇಸ್ ಇಂಡೈರೆಕ್ಟ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಪರಿವರ್ತನೆಯನ್ನು ಬೇರೆಯವ್ರಿಗೆ ಹೇಳೋದು, ಅದು ಪ್ರೇರಣೆ ಆಗುತ್ತೆ. ಸೊ ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿತ್ತು ಇವತ್ತಿನ ಸೆಷನ್. ಒಂದೊಂದು ಸಿಂಪಲ್ ಪಾಯಿಂಟ್ ಎಷ್ಟು ಚೆನ್ನಾಗಿ ನೀವು ತಿಳಿಸಿದ್ರಿ. ಪ್ರತಿಯೊಂದು ನಾವು ಮಾಡುವಂತ ಕೆಲಸಗಳು ಯಾವ ರೀತಿ ಮಾಡ್ಬೇಕು ಅನ್ನುವಂಥದ್ದು, ಯಾವ ರೀತಿ ನಮ್ಮ ಆಲೋಚನೆಗಳು, ನಮ್ಮ ಅಭ್ಯಾಸವನ್ನ ಯಾವ ರೀತಿ ಇಟ್ಕೊಳ್ಬೇಕು ಅನ್ನುವಂಥದ್ದು ತುಂಬಾ ಸುಲಭವಾಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮಾಸ್ಟರ್ಸ್ ಯಾರಾದ್ರೂ ಮಾತಾಡೋದಿದ್ರೆ ಹ್ಯಾಂಡ್ ರೈಸ್ ಸತೀಶ್ ಮೇಡಮ್ ನಮಸ್ತೆ. ಎಸ್ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್, ಹೇಳಿ. ಸರ್ ಈಗ 8 ದಿನದಲ್ಲಿ ಫಸ್ಟ್ ಫಸ್ಟ್ ಡೇ ನಿಮ್ಮ ಹೆಸರು, ಊರು ಫಸ್ಟ್ ಹೇಳಿ, ಎಲ್ರಿಗೂ ಪರಿಚಯ ಆಗ್ಲಿ. ಒಬ್ರು ಇದ್ದಾರೆ ಉಪಯೋಗ ಆಗಿದೆ ಗೊತ್ತಾಗ್ಲಿ. ರೂಪಾ ಸತೀಶ್ ಅಂತ ಸರ್. ನಾವು ತರೀಕೆರೆ ಅವರು, ನಿಯರ್ ಭದ್ರಾವತಿ. ಭದ್ರಾವತಿ ಹತ್ರ ಬರುತ್ತೆ, ತರೀಕೆರೆ ತಾಲೂಕು. ಸರ್ ಅದೇ ಫಸ್ಟ್ ಡೇ ಇಂದ ಈಗ 8ನೇ ದಿನದ ತನಕನು ಯೋಗಿಕ್ ಬ್ರೀತಿಂಗು ವೆರಿ ಡೀಪ್ ಸ್ಟೇಟಿಗೆ ಕರ್ಕೊಂಡು ಹೋಗುತ್ತೆ ಸರ್, ಮೆಡಿಟೇಷನ್ ಅಲ್ಲಿ. ಇವತ್ತು ಹೇಳಿದ್ದು ಮನೋಪ್ರಕ್ಷಾಲನ ಎಲ್ಲ ನೀವು ಏನು ವೃತ್ತಿಗಳು ಮತ್ತೆ ಕ್ಲೇಶಗಳು, ಈ ಒಂದು ಚಿತ್ತದಲ್ಲಿ ಏನು 5 ಅಂಶಗಳಿರುತ್ತೆ, ಪ್ರತಿಯೊಂದನ್ನು ನಾವು ಗಮನಿಸ್ಕೋಬೇಕು. ನನಗೂ ಅದೇ ಒಂದೊಂದೇ ಪಾಯಿಂಟ್ ನಾನು ಗಮನಿಸ್ಕೊಂತ ಇದ್ದೆ. ನನಗೊಂದು ಏನಂದ್ರೆ, ಈಗ ಯಾರಾದ್ರೂ ಹೇಳಿರ್ತೀನಿ ನಾನು ಬರ್ತೀನಿ ಅಂತೇಳಿ, ಆದ್ರೆ ಅವರು ಆಯ್ತು ನಾವ್ ಇಷ್ಟೊತ್ತಿಗೆ ಹೊರಡೋಣ ಅಂದಿರ್ತೀನಿ, ಮತ್ತೇನ್ ಅವ್ರ ಜೊತೆ ಹೋಗೋದು, ನಾನೇ ಹೋದ್ರಾಯ್ತು ಅಂತ ಹೋಗಿರ್ತೀನಿ. ಇದು ಯಾವ ತರ ಸ್ಟೇಟ್ ಅಂತ ಗೊತ್ತಾಗ್ಲಿಲ್ಲ ನನಗೆ, ಮನಸ್ಥಿತಿ ನಂದು. ಅಂದ್ರೆ ಇಲ್ಲಿ ನನಗೆ ಪ್ರಿಯಾರಿಟಿ ಕೊಡ್ಬೇಕಾ ಅವರು ಅಂತ ಅನ್ಕೊಂತಿದ್ದೀನ ಅಂತ ಗುರ್ತಿಸ್ಕೊಳಕ್ ಆಗ್ಲಿಲ್ಲ. ದಟ್ ಈಸ್ ಯುವರ್ ಚಾಯ್ಸ್. ಅದು ನೀವು ಚಾಯ್ಸ್. ಅವಾಗ ಅದನ್ನ ಬೇಸರ ಪಟ್ಕೋಬಾರ್ದು ಅವ್ರು ಬಿಟ್ಟೋದ್ರು ಅಂತ. ಆಯ್ತು, ನಿಮ್ಮ ಸಮಯ ನೀವು ಮಾಡ್ಕೊಂಡಿರಿ, ಯು ಆರ್ ಚೂಸ್ ಅನ್ ದಟ್, ಬಿ ಹ್ಯಾಪಿ. ಅಲ್ಲಿ ಹೋದ್ಮೇಲೆ ಸಿಗ್ತಾರೆ, ಅಲ್ಲಿ ಜೊತೆಗೆ ಹೋಗಿ ಸಿಗ್ತಾರೆ ಅಷ್ಟೇ. ಅವರು ಬೇಕಾಗಿ ಬಿಟ್ಟು ಹೋಗಿರ್ತಾರೆ, ಅಯ್ಯೋ ನನಗೆ ಬಿಟ್ಟು ಹೋದ್ರು, ನನಗೆ ಕರೆ ಮಾಡ್ಲಿಲ್ಲ, ನನಗೆ ವೆಹಿಕಲ್ ಅಲ್ಲಿ ಕರ್ಕೊಂಡು ಹೋದ್ರು, ನಾನು ಮತ್ತೆ ಆಟೋದಲ್ಲಿ ಬಂದೆ, ಇವು ಯಾವ್ದು ಇರಬಾರ್ದು. ದಟ್ ಈಸ್ ದೇರ್ ಚಾಯ್ಸ್. ದಟ್ ಈಸ್ ದೇರ್ ಟೈಮ್. ಅವರ ಸಮಯ, ಟೈಮ್, ಎನರ್ಜಿ, ಮನಿ ಅವರಿಗೆ ಸೂಟ್ ಆಗುತ್ತೆ. ಪ್ರತಿಯೊಬ್ರು ಮನಸ್ಸು ಈವನ್ ಅವಳಿ ಜವಳಿ ಆಗಿ ಹುಡ್ತಕ್ಕಂತ ಮಕ್ಕಳು ಸಹ ಒಂದೇ ರೀತಿಯಲ್ಲಿ ಆಲೋಚನೆ ಮಾಡಲ್ಲ. ಅಲ್ಲಿ ಫ್ರೀಡಮ್ ಕೊಟ್ಬಿಡ್ಬೇಕು. ಆಯ್ತು, ನಾನು ಬಿಟ್ಟು ಬರಕಾಯ್ತು, ನನಗೆ ಆಗ್ಲಿಲ್ಲ, ರೆಡಿ ಆಗ್ಲಿಲ್ಲ, ನಾನು ಮತ್ತೆ ಬಂದೆ,
ಅಥವಾ ಇನ್ನೊಂದಿನ ನೀವೇ ಯಾರನ್ನ ಬಿಟ್ಟೋಗಿರ್ತೀರಾ, ಬಿಟ್ಟೋಗ್ ಇಲ್ಲ ನಾನು ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ, ಅದ್ ಮುಂಚೆ ಹೋಗ್ತಾ ಇದ್ದೀನಿ ಹೇಳ್ಬಿಡಿ. ಹಾ ಸರ್, ಅದೇ ಇದೇ ಆಗಿದ್ದು, ಬಿಟ್ಟೋಗಿದ್ದೆ ನಾನೇನೆ. ಅದಕ್ಕೆ ಯಾವ್ದು ಏನೋ ಒಂಥರ ಮನ್ಸಲ್ಲಿ ಇದಾಯ್ತು ನನಗೆ, ನಿಂದು ಯಾವ ತರ ಫೀಲಿಂಗ್ಸ್ ಅಂತ ಅರ್ಥ ಆಗ್ಲಿಲ್ಲ, ಯಾವ ಅಲ್ಲಿ ತರದ್ದು ಮನಸ್ಥಿತಿ. ಬೇಸರ ಆಗಿರುತ್ತೆ. ಅಯ್ಯೋ ಹಾ ಕೆಲವೊಂದ್ಸರಿ ಅದೇ ಹೇಳಿ ಅವ್ರನ್ನ ಬಿಟ್ಟೋದ್ನಲ್ಲ ಅಂತೇಳಿ. ಹೇಳಿ ಬಿಟ್ಟೋದ್ರಲ್ಲ ಅಂತ ಅದನ್ನ ಇಟ್ಕೋಬಾರ್ದು. ಅದು ಇಟ್ಕೊಂಡು ಅವ್ರಿಗೆ ಹಾ ಹೇಳ್ಬಿಡ್ಬೇಕು, ಇಲ್ಲ ಅಂತ ಸಿಚುವೇಶನ್ ಬಂತು. ಆ ಹಾ ಅದೇ ಪಂಚಕ್ಲೇಶ, ದುಃಖ, ದುಃಖ ಅದು ಎಲ್ಲವೂ ಅದೇ ಸರ್. ದುಃಖನೇ. ಹಾ ಹಾ ಅಥವಾ ಈ ನೀವು ತರ ಒಂದೊಂದನ್ನೇ ಹಾ ಗುರುತಿಸ್ಬೇಕು. ಹಾ ಸರ್, ಒಂದೊಂದನ್ನೇ ಕೆಲವೊಂದ್ಸರಿ ಗುರ್ತಿಸ್ಕೊಳ್ತಾ ಇದ್ದೀನಿ. ಕೆಲವೊಂದ್ಸರಿ ಪರ್ಪಸ್ಫುಲ್ ಆಗಿ ಬಿಟ್ಟೋಗಿರ್ತಾರೆ ದ್ವೇಷದಿಂದ. ದಟ್ ಈಸ್ ಪಂಚಕ್ಲೇಶ. ಹಾ ಅವ್ರಿಗೆ ಅ- ಅಯ್ಯೋ ಅವಳಿಗೆ ಬಾಳಿ ದಿಮಾಕಿದೆ ಬಿಡು, ಅವಳಿಗೆ ಏನೋ ಹೇಳಿ ಬಿಟ್ಟೋಗೋಣ ಅಂತ ಬಿಟ್ಟೋಗಿರ್ತೀರಿ. ಅವಾಗ ಅದು ಮನಸ್ಸಿನಲ್ಲಿ ಹ್ಮ್ ಉಳ್ಕೊಂಡಿರುತ್ತೆ ನೆಗೆಟಿವ್ ಎನರ್ಜಿ, ಅದು ನಿಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ. ಹಾ ಸರ್, ಹೌದೌದು. ಇಲ್ಲ, ಇದು ನೀವ್ ಹೇಳ್ದಾಗೆ ಎಲ್ಲದನ್ನು ಒಂದೊಂದನ್ನೇ ಗುರ್ತಿಸ್ಕೊಳ್ತಿದ್ದೀನಿ ನಾನು. ಬಟ್ ಸರ್, ಗುರುತಿಸಿ. ಡೀಪ್ ಸ್ಟೇಟಿಗೆ ಹೋದಾಗ ಆ ಈಗ ಪಿಂಗಳ ಮತ್ತೆ ಇಡ ಈ ಎರಡೂ ನಾಡಿಗಳ ಮೂಲಕ ಏನು ಉಸಿರನ್ನ ನಾವು ಒಂದ್ ನಾಡಿಲಿ ತಗೊಂಡು ಒಂದ್ ನಾಡಿಲಿ ಹೊರ ಹಾಕ್ದಂಗೆ ಅನ್ನಿಸ್ತು. ಆಮೇಲೆ ಸುಷುಮ್ನದಲ್ಲಿ ಒಂದಾಗುತ್ತಲ್ಲ ಸರ್, ಅದು ಒಂಥರ ಫೀಲಿಂಗ್ ಹೇಳಕ್ಕೆ ಬರಲ್ಲ ಸರ್. ಅದು ಏನೋ ಒಂಥರ ಪಡ್ಕೊಂಡಿರೋ ಆನಂದ, ಆ ಅದೇ ತರ ಅದೇ ಅನ್ಸುತ್ತೆ. ಅದು ಹಾ ಈ ನಾಡಿ ಎನರ್ಜಿ 2.5 ಗಂಟೆ ಚಂದ್ರನಾಡಿಯಲ್ಲಿ ಮತ್ತೆ 2.5 ಗಂಟೆ ಸೂರ್ಯನಾಡಿಯಲ್ಲಿ ಆಲ್ಟರ್ನೇಟಿವ್ ಆಗಿ ಹೋಗ್ತಾ ಇರುತ್ತೆ ನಾರ್ಮಲ್ ಪೀಪಲ್. ಹ್ಮ್ ಬಟ್ ಧ್ಯಾನಿಗಳಲ್ಲಿ ಈಕ್ವಲ್ ಆಗಿ ಹೋಗ್ತಾ ಇರುತ್ತೆ. ನೀವು ನಾಡಿಗಳು, ಅದು ಇನ್ನೊಂದ್ಸರಿ ಹೇಳ್ತೀನಿ ಡೀಟೇಲ್. ಈಗ ಈ ತರ ಒಂದು ಕೈ ಬೆರಳು ಹಿಡ್ಕೊಳ್ಳಿ, ಉಸಿರಾಡಿ. ಯಾವ ಹ್ಮ್ ನಾಡಿಯಲ್ಲಿ ಚಂದ್ರನ ಎಡಗಡೆ ಜಾಸ್ತಿ ಉಸಿರು ಬರ್ತಾ ಇದೆಯೋ, ಬಲಗಡೆ ಉಸಿರಾಡ್ತಾ ಇದೀರಾ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಹ್ಮ್ ಸೊ ಆ ಹ್ಮ್ ಡಾಮಿನೆಂಟ್ ಅದು ಪರಿವರ್ತನೆ ಆಗುತ್ತೆ, ನಮಗೆ ಗೊತ್ತೇ ಆಗಲ್ಲ. ಹ್ಮ್ ಮತ್ತೆ ಅದೇ ಆತರ ಆಯ್ತು. ಆದ್ಮೇಲೆ ಏನಾಯ್ತು, ಸ್ವಲ್ಪ ಡೀಪ್ ಸ್ಟೇಟಿಗೆ ಹೋದ್ಮೇಲೆ ಮ್ಯೂಸಿಕ್ ಆನ್ ಆಯ್ತಲ್ಲ, ಅರ್ಧ ಆದ್ಮೇಲೆ ಹೊಟ್ಟೆ ಭಾಗದಲ್ಲಿ ಏನೋ ಒಂದು ಬದಲಾವಣೆ ಆಯ್ತು ಸರ್. ಅಂದ್ರೆ ಆ ಕಾಸ್ಮಿಕ್ ಎನರ್ಜಿ ನನ್ನ ನೆತ್ತಿಯ ಮೂಲಕ ಒಳ ಪ್ರವೇಶಿಸಿದ್ದು ನನಗೆ ಗೊತ್ತಾಯ್ತು. ಅಲ್ಲಿಗೆ ಬಂದು ಏನೋ ಒಂದು ಇದು ಬಿಟ್ಟು ಹೋದಾಗೆ, ನನ್ನ ನಾಭಿಯಲ್ಲಿ ಅಂದ್ರೆ ಮಣಿಪುರದಲ್ಲಿ ಏನೋ ಒಂದ್ ಅಂಶ ಬಿಟ್ಟು ಹೋದಾಗೆ, ನೆಗೆಟಿವ್ ಬಿಟ್ಟು ಹೋದಾಗೆ ಫೀಲ್ ಆಯ್ತು ಸರ್. ಅದೇನಂತಾನು ಗುರ್ತಿಸ್ಕೊಳಕ್ ಆಗ್ತಿಲ್ಲ. ವೆರಿ ಗುಡ್, ಒಟ್- ಕಂಗ್ರ್ಯಾಚುಲೇಷನ್ಸ್. ಹಾ ಅಲ್ಲಿ ಸರ್, ಏನಾಗಿದೆ ತುಂಬಾ ಅಂದ್ರೆ, ಚೆನ್ನಾಗಾಯ್ತು. ಹಾ ಗಟ್ಟು ಅಂದ್ರೆ ಕರಳುಗಳು ನೋಡಿ. ಅದು ಹಾ ನಾವು ಮಾತಾಡ್ತಾ ಹೇಳ್ತೀವಿ ಅಲ್ಲಿ ಭಾವನಾತ್ಮಕ್ಕೆ. ಅಯ್ಯೋ ಅವನು ಹ್ಮ್ ಕರಳು ಬಳ್ಳಿ ಅಂದ್ರೆ ಅವನು ಹುಟ್ಟಿದ್ದಾನೆ, ಅವನು ಭಾವನಾತ್ಮಕವಾಗಿ ಅಯ್ಯೋ ನಮ್ ಕರಳು ಬಳ್ಳಿ ಅವನು ಬಿಟ್ಟೋದ್ರೆ ನಮ್ಮನ್ನ ಬೇಸರ ಆಯ್ತು ಅಂತ ಅವ್ರು ತೀರ್ಕೊಂಡ್ಮೇಲೆ ಹೇಳ್ತಾ ಇರ್ತಾನೆ. ಹಾ ಅಂದ್ರೆ ಸರ್, ಹೌದೌದು. ಅದು ಆ ಫೀಲಿಂಗ್ ಏನಿರ್ತದೆ, ಭಾವನೆಗಳು, ಅದು ಹಾ ಇಟ್ ಈಸ್ ಎ ಸೆಕೆಂಡ್ ಬ್ರೈನ್. ಗಟ್ ಅಂದ್ರೆ ಸೆಕೆಂಡ್ ಬ್ರೈನ್, ಗಟ್ ಫೀಲಿಂಗ್ ಅಂತೇವಲ್ಲ, ಆ ಸೆಕೆಂಡ್ ಬ್ರೈನು ಅದು ಫಸ್ಟ್ ಬ್ರೈನು ಮೇನ್ ಬ್ರೈನು. ಇದು ಹಾ ಗಟ್ ಈಸ್ ಎ ಸೆಕೆಂಡ್ ಬ್ರೈನ್. ಆ ಹಾ ಬ್ರೈನ್ ಸರ್, ಹೌದು. ಆಳದಲ್ಲಿ ಒಂದು ಭಾವನಾತ್ಮಕ ಬ್ರೈನ್ ಇರುತ್ತೆ ಆ ಗಟ್ಟಲ್ಲಿ. ಹಾ ಅಲ್ಲಿ ಅಲ್ಲಿ ನಿಮಗೆ ಯಾವ್ದೋ ಅಹಂಕಾರನೋ ರಾಗನೋ ದ್ವೇಷನೋ ಯಾವ್ದೋ ಒಂದು ಇರುತ್ತೆ, ಅದು ಗೊತ್ತಾಗಿರಲ್ಲ. ಹ್ಮ್ ಅದು ಹಾ ಅದು ಸರ್. ಬಿಟ್ಟೋದು ಹಾ ಅಷ್ಟೇ. ಸರ್, ಅದು ಅದಕ್ಕೆ ಅದು ನಾವು ಆತರ ಆದ ಫುಲ್ ರಿಲೀಫ್ ಆಯ್ತು ನನಗೆ. ನಾವು ಹೊಟ್ಟೆ ಕಿಚ್ಚು ಅಂತೀವಿ. ನಾವು ಹಾ ಎದೆ ಕಿಚ್ಚು ತಲೆ ಕಿಚ್ಚು ಅಂತೇವಾ? ಇಲ್ಲ, ಇಲ್ಲ ಇಲ್ಲ ಇಲ್ಲ, ಅದೇ ಹೊಟ್ಟೆ ಸರ್. ಕಿಚ್ಚು ಅಂತ ಅಲ್ಲಿ ಇರುತ್ತೆ. ಅದು ಆ ಹಾ ಭಾವನೆಗಳು ಊದಿ ಕೂತ್ಕೊಂಡಿರುತ್ತೆ. ನೀವು ಅದನ್ನ ಐಡೆಂಟಿಫೈ ಮಾಡಿ, ಅದನ್ನ ಗುರುತಿಸಿ ಹಾ ಅವೇರ್ನೆಸ್ ತಗೊಂಡು ಅದಕ್ಕೊಂದು ಹೆಸರು ಕೊಡಬೇಕು. ಅದು ಹೆಸರು ಏನು, ಅದೇನ್ ಇರ್ಬೋದು, ಹ್ಮ್ ಇದಿರ್ಬೋದು. ಈ ಪಂಚಕ್ಲೇಶಗಳಲ್ಲಿ ಯಾವ್ದೋ ಒಂದು, ಪಂಚವೃತ್ತಿಗಳಲ್ಲಿ ಯಾವ್ದೋ ಒಂದು, ಇಲ್ಲ ಹ್ಮ್ ಪಂಚ ಮನಸ್ಥಿತಿಗಳು ಯಾವ್ದೋ ಒಂದು ಇರುತ್ತೆ. ಹಾ ಅದನ್ನ ನೀವು ಗುರುತಿಸ್ಕೊಂಡು ಅದನ್ನ ಅವೇರ್ನೆಸ್ ತಗೊಂಡು ಇಟ್ಕೋಬೇಕು. ಧ್ಯಾನದಲ್ಲಿ ಅದು ಹೋಗುತ್ತೆ. ಇಲ್ಲಾಂದ್ರೆ ನೀವಾಗಿ ಪ್ರಜ್ಞಾಪೂರ್ವಕವಾಗಿ ಕಳಿಸ್ಬೇಕದು. ಇಲ್ಲ ಸರ್, ಅದೇ ರಿಲೀಸ್ ಆದಂಗ ಆಯ್ತು. ಅದು ವೆರಿ ತುಂಬಾ ಗುಡ್. ಖುಷಿ ಆಗ್ಬಿಡ್ತು ನನಗೆ. ಏನೋ ಹೋಯ್ತು ಅಂತ ಒಳಗಡೆಯಿಂದ ಆನಂದ, ಅದು ಏನೋ ಒಂಥರ ಶಾಂತಿ ತರ ಅನ್ನಿಸ್ತು. ಗೊತ್ತಾಯ್ತು ನನಗೆ 2 ಟೈಮ್ಸ್ ಹಂಗ ಆಯ್ತು ನನಗೆ. ಅದೇ ಆತರ ಫೀಲ್ ಅದನ್ನ ಹಾ ಅದನ್ನ ದಟ್ ಈಸ್ ಕಾಲ್ಡ್ ಎಮೋಷನಲ್ ಬರ್ಡನ್, ಅಂದ್ರೆ ಹಾ ಭಾವನಾತ್ಮಕ ಹೊರೆ. ಅದನ್ನ ಕೊನೆಗೆ ನಾನು ರಿಲೀಸ್ ಮಾಡ್ರಿ ಅಂತ ಹೇಳಿದೆ ನೋಡಿ ನಿಮಗೆ. ಹಾ ಸರ್, ಹೌದು. VIP ಸಾಲ್ಟ್ ಟೆಕ್ನಿಕ್ ಆದ್ಮೇಲೆ ರಿಲೀಸ್ ಆಲ್ ಎಮೋಷನಲ್ ಬರ್ಡನ್ ಅಂತ ಮಾಡಿದೆ ಸರ್, ಮಾಡಿದೆ. ಬಟ್ ಇವತ್ತು ಸರಿ. ಆತರ ತಾನೇ ಅದೇ ಕ್ರಿಯೆ ತನ್ನೊಳಗೆ ತಾನು ಅಂತಾರಲ್ಲ, ಆತರ ಆಯ್ತು. ಮತ್ತೆ ವೆರಿ ಇದು ಗುಡ್ ಮೇಡಮ್. ಯೋಗಿಕ್ ಬ್ರೀತಿಂಗ್ ಮಾಡಿಸುವಾಗ
ಗಂಟೆಲ್ಲ ತುಂಬಾ ಟೈಟ್ ಆಗ್ತಿತ್ತು ನನ್ಗೆ, ತುಂಬಾ ಟೈಟ್. ಹೊರಗಡೆ ಹಾಕಕ್ಕೆ ಆಗ್ತಿರ್ಲಿಲ್ಲ ಉಸಿರು. ಏನೋ ಒಂಥರ ಬಿಗಿತಾ ಬರೋದು. ಆಮೇಲೆ ಈ ಎಮೋಷನ್ ನಾನಲ್ಲ ಅದೇನ್ ಎಮೋಷನ್ ಅಂತ ಗೊತ್ತಿಲ್ಲ, ಒಂಥರ ಆ ಗಟ್ಟಿಯಾಗಿ ಹಿಡ್ಕೊಂಡಂಗ್ ಆಗೋದು. ನಾನಲ್ಲ ಅಂತ ಇವತ್ತು ಅದು ಫುಲ್ಲು ರಿಲ್ಯಾಕ್ಸ್ ಆಗಿ ಹೊರಗಡೆ ಹೋಯ್ತು ಸರ್. ಡೈಲಿ ಅನ್ಕೊಂತಿದ್ದೆ ವನಿದ್ ನಾನಲ್ಲ, ಹೊರಗ್ ಹೋಗ್ಬೇಕು ನೀನು ಅಂತ. ಅದು ರಿಲೀಸ್ ಅದೇ ಆಯ್ತು. ಇಷ್ಟು ಆ ಹೆಲ್ಪ್ ಗುಣ ಆಯ್ತು ಸರ್ ನನಗೆ. ಆ ಗುಣ ಸ್ವಭಾವ ಹಾ ಆಕಾಶ ತತ್ವದಲ್ಲಿ ದೋಷ ಇರುತ್ತೆ. ನಮ್ಮಲ್ಲಿ ಪಂಚಭೂತಗಳಲ್ಲಿ ಭೂಮಿ ಹ್ಮ್ ತತ್ವ, ವಾಯು ತತ್ವ, ಜಲ ತತ್ವ, ಹ್ಮ್ ಆಕಾಶ ತತ್ವ. ಅದರ ಆಕಾಶ ತತ್ವದಲ್ಲಿ ಅಲ್ಲಿ ನಿಮಗೆ ಥ್ರೋಟ್ ಚಕ್ರ ಅದು ನೀಟ್ನೆಸ್ ಇರುತ್ತೆ, ಹಾ ಅದು ರಿಲೀಸ್ ಆಗ್ತಾ ಇದೆ. ಸರ್ ಅದೇ ಸೊ ಆತರ ಯಾವುದೋ ಆಯ್ತು. ಒಂದು ಮಾತುಗಳು, ವರ್ಡ್ಸ್, ಸ್ಪೀಚ್, ಕಾನ್ವರ್ಸೇಷನ್, ಎಕ್ಸ್ಪ್ರೆಷನ್, ಈ ನಾಲ್ಕು ಇದರಲ್ಲಿ ಯಾವ್ದಾರೋ ಒಂದಿರುತ್ತೆ. ಹ್ಮ್ ನೀವೇನ್ ಹೇಳ್ಬೇಕು ಅನ್ನೋದು ಆಳವಾಗಿ ಟ್ರಾನ್ಸ್ಪರೆಂಟ್ ಆಗಿ, ಭಯ ಇಲ್ಲದೆ, ಹಾ ಟ್ರಾನ್ಸ್ಪರೆಂಟ್ ಅಂದ್ರೆ ಪಾರದರ್ಶಕವಾಗಿ, ಒಳಗೇನು ಇಟ್ಕೊಳ್ದೆ ಒಳಗೊಂದು ಹೊರಗೊಂದು ಅಂತಾರೆ ನೋಡಿ, ಹಂಗಿಲ್ದೇನೆ ಆತರ ಒಂದೊಂದ್ಸರಿ ನಮಗಿರುತ್ತೆ ಒಳಗೊಂದು ಹೊರಗೊಂದು ಯಾವ್ದೋ ಒಂದು ಪರಿಸ್ಥಿತಿಯಲ್ಲಿ. ಹಾ ಸರ್ ಹೌದು. ಅವಾಗ ಇದು ಹೊರಗಡೆ ಬರುತ್ತೆ. ಹಾ ಇದು ಕ್ಲಿಯರ್ ಅದು ಆಯ್ತು ಸರ್ ನನಗೆ. ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು. ಸರ್ ಕ್ಲಾಸನು. ಎಲ್ಲದನ್ನು ಇನ್ ಮುಂದೆ ನೀವೇನ್ ನಮಗೆ ಟೂಲ್ಸ್ ಕೊಟ್ಟಿದ್ದೀರಾ ಅದನ್ನ ಉಪಯೋಗಿಸ್ಕೊಳ್ತೀವಿ. PCSB ಗೆ ನಿಮ್ಗೆ ಧನ್ಯವಾದಗಳು ಸರ್. ನಿನ್ನೆ ಈ ವಿಡಿಯೋನು ಬಂದಿಲ್ಲ, ಇವತ್ತಿಂದು ಯೂಟ್ಯೂಬ್ ಅಲ್ಲಿ ಬರ್ತಿಲ್ಲ ಸರ್. ಒಂದೊಂದ್ಸರಿ ಇದು ಕಟ್ಟಾದಾಗ ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗ್ತಿದ್ವಿ. ಅದೇ ರೆಕಾರ್ಡ್ ಆಗಿಲ್ಲ ಅನ್ಸುತ್ತೆ, ಅದನ್ನ ರೆಕಾರ್ಡ್ ಆಗಿದ್ರೆ ಅದ್ರ ಬಿಡ್ತಾರೆ. ಆ ಹಾ ಸರ್. ಧ್ಯಾನದ್ದೊಂದಿಲ್ಲ, ಬಟ್ ಸತ್ಸಂಗದ್ದಿದೆ. ಸತ್ಸಂಗದ್ದು ರೆಕಾರ್ಡ್ ಆಗಿದೆಯಲ್ಲ. ಹಳೆವೆಲ್ಲ ಇದಾವೆ ಸರ್, ನೆನ್ನೆದೇ ಬೇಕಿತ್ತು, ಹೌದು ಇವತ್ತಿಂದು ಮೇಡಮ್, ಬೇಕಿತ್ತು. ಅದು ರೆಕಾರ್ಡ್ ಇವಾಗ ಮಾಡಿದೀವಿ, ಅದು ಅಪ್ಲೋಡ್ ಮಾಡಕ್ಕೆ 1 ಹಾ or 2 days ಬೇಕಾಗತ್ತೆ. ಸ್ವಲ್ಪ ಲೈವ್ ಹೌದಾ, ಕೊಡಕ್ಕೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಪ್ರಾಬ್ಲಮ್ ಝೂಮ್ದು. ಆಗಿದೆ. ಹ್ಮ್ ಹಂಗಾಗಿ 72 hours ಪರ್ಮಿಷನ್ ಕೊಟ್ಟಿಲ್ಲ ಅಲ್ಲಿ. ಹಂಗಾಗಿ ಹ್ಮ್ ಚೆಕ್ ಮಾಡ್ತಾ ಇದಾರೆ. ಅದು ಮೇಡಮ್ ಆಯ್ತು. ಲೈವ್ ಲೇಟ್ ಆದ್ರೂ ಮತ್ತೆ ಸ್ಟಾರ್ಟ್ ಪರವಾಗಿಲ್ಲ. ಆಗುತ್ತೆ. ಲೇಟ್ ಆದ್ರೂ ಪರವಾಗಿಲ್ಲ, ಇದು ವಿಡಿಯೋ ಇದು ಕೊಡಿ ಮೇಡಮ್. ಯಾಕಂದ್ರೆ ಯೂಟ್ಯೂಬ್ ಅದೇ ಅಲ್ಲಾದ್ರೆ ನಾವು ರೆಕಾರ್ಡಿಂಗ್ ನೋಡಿ ಮತ್ತೆ ನೋಟ್ ಅಪ್ಲೋಡ್ ಮಾಡ್ಕೊಂಡು. ಮಾಡ್ತಾರೆ. ಹಾ ಇವತ್ತು ನಾಳೆ ಮೇಡಮ್ ಬ್ಯುಸಿ ಇದ್ದಾರೆ, ಅದಕ್ಕೆ ನೆಕ್ಸ್ಟ್ ನಾಳೆ ಒಳಗಡೆ ಮೋಸ್ಟ್ಲಿ ಅಪ್ಲೋಡ್ ಮಾಡ್ಬೋದು. ಓಕೆ ಮೇಡಮ್. ಇದನ್ನ ನೀವೇ ಇದು ತಿಳಿಸಿ. ಥ್ಯಾಂಕ್ ಯು ಮೇಡಮ್. ಮೇಡಮ್, ರಮ್ಯಾ ಮೇಡಮ್, ಇದು 8 ದಿನದ್ದು ಮನೋಪ್ರಕ್ಷಾಳನ ಪಾರ್ಟ್ 1, ಪಾರ್ಟ್ 2, ಆಮೇಲೆ ಅದ್ರ ಜೊತೆಗೆ ಗುರು ಪೂರ್ಣಿಮದ್ದು ಮತ್ತೆ ಪತ್ರಿಜಿ ಸ್ಮರಣೋತ್ಸವ, ಅದನ್ನ ಪ್ಲೇ ಲಿಸ್ಟ್ ಅಲ್ಲಿ ಸಪರೇಟ್ ಆಗಿ ಹಾಕಿ. ಹೌದು ಸರ್, ಅದು ಎಲ್ಲ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿರ್ತಾರೆ. ಇದು ರೆಕಾರ್ಡಿಂಗ್ ಒಂದು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದೇ ನಾನು ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಮನೋಪ್ರಕ್ಷಾಳನ ಸಪರೇಟ್ ಆಗಿ ಹಾಕಿ 6 ಪಾರ್ಟ್ 6. ಆಮೇಲೆ ಇದರಲ್ಲಿ ಸೇರ್ಸಿರ್ತಿರಲ್ಲ ಮಂಡಲ ಧ್ಯಾನ 3 ಅಂದ್ರೆ ಅದು ಬೇಕಾದಾಗ ಗೊತ್ತಾಗಲ್ಲ, ಮಂಡಲ ಧ್ಯಾನದ ಅಷ್ಟೇ ನೋಡ್ತಾರೆ. ಕರೆಕ್ಟ್ ಸರ್. ಇದು ಯೂಸ್ ಆಗುತ್ತೆ ಪ್ರಾಕ್ಟಿಕಲಿ, ಇದು ಹೀಲ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಇದ್ರಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿ. ನನಗೆ ಫೋನ್ ಮಾಡಿದಾಗ ನಾನು ಹೇಳ್ಬೋದು, ನೋಡಿ ಪ್ಲೇ ಲಿಸ್ಟ್ ಅಲ್ಲಿ ಅಂತ ಇದೆ, ಅಲ್ಲಿ ಹೋಗಿ ನೋಡ್ಕೊಳ್ಳಿ ಅಂತ ಹೇಳಕ್ ಅನುಕೂಲ ಆಗುತ್ತೆ. ಶೋರ್ ಸರ್, ನಾನು ಇನ್ಫಾರ್ಮ್ ಮಾಡ್ತೀನಿ. ಸರ್ ಥ್ಯಾಂಕ್ ಯು ಸರ್. ಸರ್ ನಂದು ಇನ್ನೊಂದು ರಿಕ್ವೆಸ್ಟ್, ನೀವು ಕ್ಷಮಾಧಾಮದೊಂದು ಸಪರೇಟ್ ಆಗಿ ಒಂದು ಕ್ಲಾಸ್ ಕೊಡಿ ಸರ್ ನಮಗೆ. ಇದ್ರಲ್ಲೇನೆ ಹೇಳಿದ್ದಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ. ಅಂದ್ರೆ ಇದ್ರಲ್ಲಿ ಸ್ವಲ್ಪ ಹೇಳಿದ್ರಿ, ಅದ್ರಲ್ಲಿ ಸ್ವಲ್ಪ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡಿ. ಅದು ಮತ್ತೆ ಒಂದ್ಸರಿ ಕ್ಲಾಸ್ ಮಾಡೋಣ ಬಿಡಿ ಮೇಡಮ್. ಸರ್ ಓಕೆ ಥ್ಯಾಂಕ್ ಯು ಸರ್. PCSB ಗೆ ನಿಮ್ಗೆ ಅಂತ ಎಲ್ಲರಿಗೂ ಧನ್ಯವಾದ. ಹಲೋ ಸರ್, ನಮಸ್ಕಾರ ರೀ. ನಮಸ್ಕಾರ. ನನ್ನ ಹೆಸರು ಪುಷ್ಪ H. ಮುದಿಗೌಡ್ರು. ಊರು ಮೇದೂರು, ತಾಲೂಕು ರಟ್ಟಿಹಳ್ಳಿ. ಇವತ್ತ ಪಂಚಕ್ಷಯಗಳ ಬಗ್ಗೆ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಸರ್. ನನಗೆ ನಿನ್ನೆ ಇದನ್ನ ಹೇಳಕ್ ಕೊಟ್ಟಿದ್ರಿ, PMC ಬಾಗಲಕೋಟೆಯಲ್ಲಿ ಸರ್. ನಿನ್ನೆ ಅವರು ಕೊಟ್ಟಿದ್ರಿ ಸರ್ 9 ರಿಂದ 12 ಗಂಟೆವರೆಗೆ ಅಂತಂದು. ಅದ್ಯಾಕ ಕ್ಲಾಸ್ ಸ್ಟಾರ್ಟ್ ಮಾಡ್ಲೇ ಇಲ್ರಿ ಸರ್. ಅವರು ಕ್ಲಾಸ್ ಓಪನ್ ಆಗ್ಲೇ ಇಲ್ಲದು. ಮತ್ತ ನನಗ ಅದು ಮಾಡ್ಲೇಬೇಕು ಅನ್ನೋದಕ್ಕ ಮತ್ತ ಇದ್ರಾಗ ನಾವು ಹೊಡ್ಕೊಂಡು ಚಾಟ್ನ್ಯಾಗ ಬೇರೆ ಚಾನಲ್ನ್ಯಾಗ ಇದಾದ್ರಿ. ನಿನ್ನೇನಷ್ಟು ಧ್ಯಾನ ಅನಿಸ್ಲಿಲ್ರಿ ಸರ್ ನಿನ್ನೆ. ಯಾಕಂದ್ರೆ ಅದನ್ನ 20 ನಿಮಿಷ ನೋಡ್ಕೊಂತ ಕುತ್ಕೊಂಡ್ಬಿಟ್ರಿ ಸರ್. ನಿಮಗೊಂದು ಇದನ್ನ ಕೊಟ್ಟಿದ್ನಲ್ಲ ಅಂತಂದು. ಯಾಕ ಪ್ರತಿ ತಿಂಗಳನ್ನ ಅವ್ರು ಹುಣ್ವಿ ಧ್ಯಾನ ಬಿಡ್ತದ್ದೇ ಇಲ್ರಿ ಸರ್. ಯಾಕ ಈ ತಿಂಗಳು ಅವ್ರು ಕೊಟ್ಟಿದ್ರಿ 9 ರಿಂದ 12 ಗಂಟೆವರೆಗೆ ಅಂತಂದು ಕಳಿಸಿದ್ರಿ. ಕಳಿಸಿ ಯಾಕ ಸ್ಟಾರ್ಟ್ ಮಾಡ್ಲಿಲ್ರಿ ಸರ್? ಏನ್ ಪ್ರಾಬ್ಲಮ್ ಗೊತ್ತಿಲ್ರಿ ಸರ್. ಮತ್ತೆ ಬೇರೆ ಯೂಟ್ಯೂಬ್ನಾಗ ಬೇರೆ ಹೊಡ್ಕೊಂಡು ಬೇರೆ ಧ್ಯಾನ ಮಾಡಿದ್ರಿ ಸರ್. 2.5 ತಾಸು ಆತ್ರಿ, 2.5 ತಾಸು ಮಾಡಿದ್ರಿ ಸರ್.
ಆಮೇಲೆ ಸರ ಯೋಗಿ ಬ್ರೀಡಿಂಗ್ ಅನ್ನ ಸರ ಈಗ ನಾನು ನಮ್ಮ ಸಿಸ್ಟರ್ಗೆ ಒಬ್ರಿಗೆ ಹೇಳಿದ್ರಿ, ಅವರು ಚೆನ್ನಾಗ್ ಆಗ್ತೈತಿ ಸರ್. ಅದನ್ನ ಮಾಡೋದ್ರಿಂದ ಯಾವ ತರ ಧ್ಯಾನಕ್ಕೆ ಹೋಗ್ತೇವಿ ಅನ್ನೋದು ಸರ ನಮ್ಗ ಗೊತ್ತಿರಂಗಿಲ್ಲ ನೋಡ್ರಿ ಸರ. ಇವ ಏನ್ ನೋಡ್ರಿ ಅದನ್ನ ಇನ್ನೂ ಮುಗಿಸ್ತಾ ಇರ್ತಾನೆ ಹಿಂಗ ಜೋಲಿ ಹೋಗೇ ಬಿಡ್ತತ್ರಿ ಸರ. ಧ್ಯಾನ ಎಷ್ಟು ಆಳವಾಗಿ ಹೋಗ್ತೇವಿ ಅಂದ್ರ ಸರ ನಿಜಕ್ಕೂ ನಾವು ಎಷ್ಟು ಧನ್ಯವಾದಗಳು ಅಂದ್ರ ಸರ. ನಿಮ್ಮ ಕ್ಲಾಸ್ಗಳು ಕೇಳ್ತಾ ಇದನ್ನ ಮಾಡಾಕತ್ತವಿ ಅಂದ್ರ ನಾವು ಧ್ಯಾನಿಗಳಿಗೆ ಇದ್ ಬೇಕಿತ್ರಿ ಸರ ನಮ್ಗ. ಯಾಕಂದ್ರ ನಮಗ್ ಇದು ಗೊತ್ತಿರ್ತದಲ್ರಿ, ನಾನು ಹೇಳಿದ್ನಲ್ರಿ ಸರ, ಒಂದ್ 10-15 ನಿಮಿಷಕ್ ಧ್ಯಾನ ಕುಂತ ಮ್ಯಾಕ್ ಎಲ್ಲೋ ಅಂದ್ರ ನಾನಾ ತರ ಮಂತನದ ವಿಚಾರ ಇಟ್ಕೊಂಡ್ಬಿಟ್ಟಿರ್ತಾವ್ರೆ ಸರ. ಅದ್ ಎಲ್ಲೆಲ್ಲೋ ವಿಚಾರಗಳು ಹೋಗಿ ಒಂದ್ ಅರ್ಧ ತಾಸ ಅಷ್ಟ ಧ್ಯಾನ ಮಾಡ್ತಿದ್ವಿ ಸರ. ಈಗ ಇದು ನೋಡ್ರಿ ಯಾ ಕಡೆನು ಎಂತ ಮನಿ ಪ್ರಾಬ್ಲಮ್ ಇದ್ರಿ ಯಾ ಕಡೆನು ಹೋಗಂಗಿಲ್ಲ ನೋಡ್ರಿ ಲಕ್ಷ್ಯ ಸರ. ಬರೀ ಆಳಕ್ ಧ್ಯಾನಕ್ಕೆ ಹೋಗೇ ಬಿಡ್ತವ್ರಿ ಸರ ಇದನ್ ಮಾಡಿ. ಈಗ ನೀವು ಕ್ಲಾಸ್ ಐತಿ ಅಂತಾನು ಅಲ್ರಿ ಸರ, ನಿಮ್ದು ಕ್ಲಾಸ್ ಮುಗಿದ್ರು ನಾವು ಪ್ರತಿ ನಿತ್ಯನ ಇದನ್ನ ಒಂದ್ 10 ನಿಮಿಷ ಮಾಡಿ ನಾವು ಧ್ಯಾನಕ್ಕೆ ಹೋದ್ರ ನಮ್ಮಂತ ಧ್ಯಾನಿಗಳೇ ಯಾರು ಇಲ್ಲ ಅನಸ್ತತ್ ನೋಡ್ರಿ ಸರ. ನಿಮ್ಮಿಂದ ಕ್ಲಾಸ್ ಅದ್ಭುತವಿತ್ತು ಸರ ನಿಜಕ್ಕೆ ಹೇಳ್ಬೇಕಂದ್ರ. ಆಮೇಲೆ ಸರ ಈಗ ಮಕ್ಳಿಗೆ ನಾನು ಸ್ಕೂಲಾಗ ಒಂದ್ 10 ನಿಮಿಷ ಹೇಳ್ಕೊಡ್ತಾ ಇದ್ದಾನಲ್ರಿ, ಇದನ್ನ ಮಾಡಿಸ್ಬೋದ್ರಿ ಸರ? ಯೋಗಿ ಬ್ರೀಡಿಂಗ್ ಮಕ್ಳಿಗೆ ಹೇಳ್ಬೋದ್ರಿ ನಾನು? 12 ವರ್ಷದ ಮಕ್ಕಳಿಗೆ ಯೋಗಿಯ ಶ್ವಾಸಕ್ರಿಯೆ ಅಗತ್ಯ ಇರಲ್ಲ, ಆಲ್ರೆಡಿ ಅವ್ರ ಆ ಸ್ಟೇಟ್ ಅಲ್ಲಿ ಇರ್ತಾರೆ. ಅಂದ್ರೆ ಕಣ್ಣು ಮುಚ್ಕೊಂಡು ಮಕ್ಕಳಿಗೆ ಕಣ್ಣು ಮುಚ್ಕೊಂಡು ಈಗ ಉಸಿರು ಏನು ಅಂದ್ರೆ ಗೊತ್ತಿರಲ್ರಿ ಅವ್ರಿಗೆ. ಅದಕ್ಕೆ ಹೊಟ್ಟಿ ನೋಡಕ್ ಹೇಳ್ಬೇಕ್ರಿ ಅಷ್ಟೇ. ಹೊಟ್ಟಿ ಕಡೆ ನೋಡ್ರಿ, ಉಸಿರು ಆಡ್ತಾ ಇರುತ್ತೆ, ಅದ್ರ ಕಡೆ ಗಮನಿಸಿ ಅಂದ್ರೆ ಅಷ್ಟು ಸಾಕು. ಅಥವಾ ಕೆಲವು ಮಕ್ಕಳಿಗೆ ಒಂದು 2 ನಿಮಿಷ 3 ನಿಮಿಷ ಮಾಡಿಸ್ಬೋದ್ರಿ. ಇಲ್ಲರಿ, ಅಂದ್ರ ಯಾಕಂದ್ರೆ ಮಕ್ಕಳಿನ್ನು 10-11 ಒಳಗಡೆ ಅದಾವ್ರಿ ಸರ. ಅದಕ್ಕಷ್ಟೇ ಧ್ಯಾನ ಅಷ್ಟ ಒಂದ್ 8 ನಿಮಿಷ 10 ನಿಮಿಷ ಅವ್ ಮೂಡ್ ಹೆಂಗಿರ್ತೈತಿ ಹಂಗ್ ಮಾಡಿಸ್ತಿರ್ತಾನ್ರಿ. ಪ್ರತಿನಿತ್ಯನ ಮಾಡಿಸ್ತಿರ್ತಾನ್ರಿ ಮಕ್ಕಳಿಗೆ. ಮಕ್ಕಳು ಎಷ್ಟು ಖುಷಿಯಿಂದ ಹೇಳ್ತದೋ ಸರ ಗೊತ್ತ್ರಿ. ನಮ್ ಪಾಲಕರಿಗೆ ಹೇಳ್ತೇವ್ ನಾವ್ ಮಾಡಾಕ, ನಮ್ ತಾಯಂದ್ರಿಗೆ ಹಿಂಗ್ ಧ್ಯಾನ ಮಾಡ್ರಿ ಅಂತಂದು ಇಲ್ಲ ಹೇಳ್ತೇವ್. ನನಗೆ ಈಗ ಈ ಧ್ಯಾನ ಮಾಡಕತ್ತಿಂದಾನ ಎಷ್ಟ್ ಚೆನ್ನಾಗ್ ಓದಾಕತ್ತನಿ ಹಿಂಗ ಅಂತಂದ್ ಎಷ್ಟ್ ಚೆನ್ನಾಗಿ ಹೇಳ್ತೇವ್ ಗೊತ್ತ್ರಿ ಸರ. ಮಕ್ಕಳು ನಮ್ಕಿಂತ ಮಕ್ಕಳಲ್ಲಿ ಧ್ಯಾನದ ಎಷ್ಟು ಅನುಭವ ಇರ್ತತಿ ಅಂದ್ರ ಸರ ಅಷ್ಟು ಚೆನ್ನಾಗಿರ್ತತಿ ನೋಡ್ರಿ ಸರ. ನಿಮ್ಮ ಕ್ಲಾಸ್ ಅಂತೂ ತುಂಬಾ ಅದ್ಭುತವಾಗಿತ್ರಿ ಸರ. ನಮಗಂತ್ರಿ ಯಾಕಂತಂದ್ರಿ ನನ್ನ ಧ್ಯಾನಕ್ಕಂದ್ರ ಬಂದಿದ್ ಬಿಡ್ರಿ ಸರ, 12 ತಿಂಗಳಾದ್ರೂ ಬಂದಿದ್ದೆ. ಅದ 20 ನಿಮಿಷ ಈಗಂತೂ ಸುಮ್ನ ಆಳವಾಗಿ. ಆಮೇಲೆ ಅವ್ರು ಮೇಡಮ್ ಅವ್ರು ಹೇಳಿದ್ರು, ಉಪಾ ಮೇಡಮ್ ಅವರು, ತಲಿ ಭಾಗದಿಂದ ಅದನ್ನ ಮತ್ ರಿಪೀಟ್ ಮಾಡಂಗಿಲ್ರಿ. ಯಾಕಂದ್ರೆ ನಂದು ಅದ ಪ್ರಶ್ನೆ ಇತ್ತಲ್ರಿ, ಅದನ್ನ ಹೇಳ್ಬಿಟ್ರಿ ನೀವು ಉತ್ತರನ. ಅದಕ್ಕ ಎಷ್ಟು ನಾವು ಅದು ಫೇನ್ ಎಲ್ಲಿರ್ತತಿ ಅನ್ರಿ ಸರ, ನನಗೆ 3 ತಾಸು ಧ್ಯಾನಕ್ ಕುಂದ್ರದ ಆಗ್ತದಲ್ರಿ, ಸೊಂಟನು ಫೇನ್ ಬರೋದ್ರಿ. ನೀವು ಪ್ರತಿನಿತ್ಯ ಅದು ಎಲ್ಲಿ ಫೇನ್ ಇರ್ತತಿ ಅದನ್ನ ಅಬ್ಸರ್ವ್ ಮಾಡಿ ಅದನ್ನ ಕ್ಷಮಿಸಿ ಐ ಲವ್ ಯು, ನಾನು ನಿನ್ನನ್ನು ಪ್ರೀತಿಸ್ತಿದ್ದೇನೆ, ಇದು ಭಾಗ ನೋವನ್ನು ಹೊರ ಕಳಿಸ್ತಿದ್ದೇನೆ ಅಂತ ಹೇಳಿದ್ರಲ್ರಿ ಸರ. ನಿನ್ನೆ ನನಗೆ 3 ತಾಸು ಕೂತು ಅಂದ್ರ ಒಂದು ಫೇನ್ ಇಲ್ಲ ಏನಿಲ್ಲ ನೋಡು ಸರ. ಅಷ್ಟು ಮರ್ದಿವ್ಸ ಫೇನ್ ಬರದ್ರಿ, ಅವತ್ತು ಬರ್ತದಲ್ರಿ ಸರ ಮರ್ದಿವ್ಸ. ಆದ್ರೆ ಎಷ್ಟು ಕ್ಲಾಸ್ಗಳು ನಾವು ಏನ್ ನೋಡ್ರಿ ಯಾ ಡಾಕ್ಟರ್ ಹತ್ರನು ಹೋಗೋದೇ ಬೇಡ್ರಿ ಸರ. ಯಾಕಂದ್ರೆ ನಿಮ್ಮೊಳಗನೆ ಎಲ್ಲಾ ಕಲ್ತು ಬಿಡ್ತಾವಲ್ರಿ ಸರ. ಆ ಕಲಿಯೋದು ಅನ್ನೋದು ಎಷ್ಟು ಅದ್ಭುತ ಇರ್ತೈತಿ ಅಂದ್ರೆ. ಥ್ಯಾಂಕ್ ಯು ಸರ್. PSS ಚಾನೆಲ್ಗೂ, ಅನಿತಾ ಮ್ಯಾಮ್ಗೂ, ನಿಮ್ಗೂ, ಇನ್ನೊಬ್ ಮ್ಯಾಮ್ಗೂ ಕೋಟಿ ಧನ್ಯವಾದಗಳು. ನಮಸ್ಕಾರ ಸರ. ಎಷ್ಟು ನೋಡ್ರಿ ನಮ್ಮನ್ನ ನಾವು ಪ್ರೀತಿಸಿ ಐ ಲವ್ ಯು, ನನ್ನನ್ನು ಕ್ಷಮೆ ಕೇಳ್ಕೊಂಡು, ಬೇರೆಯವ್ರನ್ನು ಕ್ಷಮೆ ಕೇಳ್ಕೊಂಡು ನಾವು ನಿಮ್ಮನ್ನು ಪ್ರೀತಿಸ್ತೇವೆ ಅನ್ನೋದ್ರಲ್ಲಿ ಎಷ್ಟು ಅನುಭವ ಐತಿ ಅಂದ್ರ ಸರ ಅಷ್ಟು ಅನುಭವ ಐತ್ರಿ ಸರ. ಕ್ಲಾಸ್ ತುಂಬಾ ಅದ್ಭುತ ಇತ್ತು ಸರ. ಹೌದ್ರಿ. ಆಮೇಲೆ ಮಕ್ಕಳಿಗೆ ಕೇಳ್ಕೊಡ, ಆತರ 10-12 ವರ್ಷ ಮಕ್ಕಳಿಗೆ ಈ ಯೋಗಿಯ ಶ್ವಾಸಕ್ರಿಯೆ ಅವ್ರು ತುಂಬಾ ಗಲಾಟೆ, ಧ್ಯಾನ ಅಂದ್ರೆ ಗೊತ್ತಿಲ್ಲ, ಏನು ಕೇಳಲ್ಲ ಮಾಡಲ್ಲ ಅಂದ್ರೆ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ಕಾನ್ಸಂಟ್ರೇಷನ್ಗೆ ಅಂತ ಹೇಳ್ರಿ ಅಷ್ಟೇ. ನಿಮ್ಗೆ ಕಾನ್ಸಂಟ್ರೇಷನ್ ಬೇಕಲ್ಲ, ಓದಕ್ ಕಾನ್ಸಂಟ್ರೇಷನ್ ಬೇಕು, ಬುದ್ಧಿ ಚುರುಕಾಗ್ಬೇಕು. ಅಲ್ಲಿ ನಾವು ಬುದ್ಧಿ ಚುರುಕಾದ ಕಾನ್ಸಂಟ್ರೇಷನ್ ಅದು ಓದಿದ್ದು ಹತ್ತದು. ನೀವು 10 ಸಲ ಓದೋದು ಒಂದ್ಸಲ ಇದು ಮಾಡೋದು ಅಂತ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಯೋಗಿಯ ಶ್ವಾಸಕ್ರಿಯೆ ಅಂತ ಅಷ್ಟೇ ಹೇಳ್ರಿ. 3 ಮಿನಿಟ್ಸ್ ಮಾಡ್ಸ್ರಿ ಮಕ್ಕಳಿಗೆ ಸಾಕು, 11 ನಿಮಿಷ ಬೇಡ. 3 ಮಿನಿಟ್ಸ್ ಬೆಲ್ಲಿ ಬ್ರೀದಿಂಗ್, ಉದರ ಉಸಿರಾಟ 3 ನಿಮಿಷ. ಆಮೇಲೆ ಆ ಕಣ್ಣು ಮುಚ್ಕೊಂಡು ಒಂದ್ 5 ನಿಮಿಷ 10 ನಿಮಿಷ ಧ್ಯಾನ ಮಾಡಿಸ್ರಿ, ಅಷ್ಟೇ ಸಾಕಾಗುತ್ತೆ. ಇಲ್ಲ ಸರ, ಒಂದು 4-8 ದಿವಸ ಹಂಗ್ ಮಾಡಿದ್ರಿ ಮಕ್ಕಳು, ಚಂಚಲ ಮನಸ್ಸ ಮಾಡಿದ್ರಿ. ಅವ್ ಕೇಳಿದ್ರಿ ನಾನು ಅರ್ಥ ಮಾಡಿ. ನೋಡ್ರಿ ನೀವು ಇಷ್ಟು ಧ್ಯಾನ ಮಾಡೋದ್ರಿಂದ ನಿಮ್ಗೆ ಓದಕ್ಕಿಂತ ಮೊದ್ಲ 1 ಸೆಕೆಂಡ್ ನೀವು ಹಿಂಗ್ ಉಸುಲ್ ಬಿಟ್ಟು ಧ್ಯಾನ ಮಾಡಿ ಆ ಬುಕ್ ತಗೊಂಡ್ ಹಿಡೀರಿ, ನೀವು ಎಷ್ಟಿದು ಬರ್ತತಿ ಅಂತಂದು ಹೇಳಿದ್ರಿ ಸರ. ಹೇಳತ್ಲೆ ನಾವು ಹುಡುಗರು ಈಗೇನ್ ಹಂಗ ಗಲಾಟೆ ಇಲ್ರಿ, 1-2 ಹುಡುಗರು ಮಾಡ್ತಾ ಇದಾವ್ರಿ. ಒಂದ್ ಹುಡುಗಂದ್ ಕಣ್ಣಿನ ಪ್ರಾಬ್ಲಮ್ ಐತ್ರಿ ಸರ. ಆ ಹುಡುಗಿಗೆ ಹೇಳಿದೆ, ನೋಡಪ್ಪಿ ನೀ ಸ್ಪೆಟ್ ಹಾಕದ ಬೇಡ, ನಿನ್ ಕಣ್ಣಿನ ಪ್ರಾಬ್ಲಮ್ ಐತಲ್ಲ ನಿನಗ, ಈ ತರ ಮನಿ ಒಳಗ
ಮನೆಯೊಳಗ 1-2 ನಿಮಿಷ ಬೆಳಿಗ್ಗೆ ಸಾಯಂಕಾಲ ಇಲ್ಲೇ ನಾ ಹೇಳ್ಕೊಟ್ಟದ್ದು 10 ನಿಮಿಷ ಧ್ಯಾನ ಮಾಡಪಿ, ನಿನ್ನ ಕಣ್ಣು ಕ್ಲಿಯರ್ ಆಕವು ಅಂತ ಹೇಳೇನ್ರಿ ಸರ್. ಅದು ಆದ್ರೂ ಸ್ವಲ್ಪ ಪರವಾಗಿಲ್ರಿ, ಮಾಡ್ತಾ ಅದನ್ರಿ ಈಗ. ಅಷ್ಟು ಗಲಾಟೆ ಇಲ್ಲ ಸರ್, ಮಕ್ಳು ಚೆನ್ನಾಗ್ ಮಾಡ್ತಾ ಇದಾವ್ರಿ. ಫಸ್ಟ್ 4 ದಿವಸ ಅಷ್ಟ ಮಾಡಿದ್ವಿ ಗಲಾಟೆನ. ಇಲ್ಲ, ಕಣ್ಣಿನ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳ್ಬೇಕ್ರಿ. ಸ್ಪೆಕ್ಟ್ ಹಾಕೋದ್ ಬೇಡ ಅಂತ ಹೇಳ್ಬಾರ್ದು. ಯಾಕೆ ಏನಂದ್ರೆ ಅವ್ನ್ ಮಾಡಿ ನನಗೆ ಸ್ಪೆಕ್ಟ್ ಹಾಕೋದ್ ಬೇಡ ಅಂದರೆ ನಮ್ಮ ಇವರು ಟೀಚರು ಅಂತೇಳಿ ಅವ್ ಬಿಟ್ಟು ಬಿಡ್ತಾರ್ರಿ. ಓಹೋ ಸರ್, ಹೌದು. ಅದ್ ಗೊತ್ತಾಗಲ್ಲ. ಯಾಕಂದ್ರೆ ಅದೇನು ಅವ್ರು ಆಮೇಲೆ ಅವ್ರು ಏನ್ ತಿಳ್ಕೊಂತಾರೆ, ಬಿಡು 3 ದಿನ ಮಾಡಿದ್ರ ಆಯ್ತು, 3 ದಿನ ಮಾಡಿ ಸ್ಪೆಕ್ಟ್ ಬಿಸಾಕ್ ಬಿಟ್ರ ಆಯ್ತು ಅಂತ ವಿಚಾರ ಮಾಡ್ತಾರೆ. ಸರ್, ಹೌದೌದು ಸರ್. ಸೊ ಅದಕ್ಕೆ ನಿಮಗೆ ಕಣ್ಣಿಂದ ಆರೋಗ್ಯ ಸುಧಾರಿಸುತ್ತೆ ಬೆಳಿತಾ ಬೆಳಿತಾ. ಅವಾಗ ಇದನ್ನ ಮಾಡ್ರಿ, ಆಮೇಲೆ ಬುದ್ಧಿ ಚುರುಕಾಗತ್ತೆ, ಏಕಾಗ್ರತೆ ಬರುತ್ತೆ. ಇಷ್ಟೇ ರೀ ಮಕ್ಳಿಗೆ ಬೇಕಾಗಿರೋದೇನು, ಏಕಾಗ್ರತೆ. ಆಮೇಲೆ ಪ್ಲೇ ವೈಲು ಪ್ಲೇ, ಮೆಡಿಟೇಷನ್ ವೈಲು ಮೆಡಿಟೇಷನ್. ಇದನ್ನ ಮಾಡುವಾಗ ಇದನ್ನ ಮಾಡ್ರಿ, ಆಟ ಮಾಡುವಾಗ ಆಟ ಆಡಿದ್ರೆ ನೀವು ಏನ್ ಬೇಕಾದ್ರೂ ಮಾಡ್ರಿ. ಇದನ್ನ ಬರೇ 10 ನಿಮಿಷ ದಿನ 24 hours ಅಲ್ಲಿ ಇದನ್ನ ಮಾಡ್ರಿ. ಬುದ್ಧಿನೂ ಚುರುಕಾಗತ್ತೆ, ನೀವು ಚಂದಾಗ ಆಟ ಆಡ್ಬೋದು, ಚಂದಾಗ ಊಟ ಮಾಡ್ಬೋದು, ಮನೆಯಲ್ಲಿ ಎಲ್ಲಾರ ಜೊತೆ ಚಂದ ಮಾತಾಡ್ಬೋದು, ಖುಷಿ ಇರುತ್ತೆ. ಆ ತರ ಹೇಳ್ಬೇಕ್ರಿ ಅವ್ರಿಗೆ. ಓ ಸರ್, ಥ್ಯಾಂಕ್ ಯು ಸರ್. ಕ್ಲಾಸ್ ಚೆನ್ನಾಗಿತ್ತು. ಮಕ್ಕಳಿಗೆ ಹೇಳ್ಕೊಡೋದು ಮತ್ ನನ್ಗೂ ಅನುಭವ ಇದ್ದಲ್ರಿ, ನಿಮ್ಮಿಂದ ಅನುಭವ ಕಲ್ಕೊಂಡ್ರಿ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಎಸ್, ಅನ್ಮ್ಯೂಟ್ ಮಾಡ್ಕೊ. ವೀಣಾ ಅಂತ ಮಾತಾಡ್ತಿದ್ದೇನೆ ಸರ್. ಹೇಳ್ರಿ. ಅದೇ ಸರ್, ನಾನು ಮೊದಲಿನಿಂದ ಎಲ್ಲ ಇದು ಕೇಳಿದ್ದೆ ರೀ ಸರ್. ಅವಾಗೆಲ್ಲ ಪ್ರೆಗ್ನೆನ್ಸಿ ಇದ್ದವ್ರಿಗೆ, ಆಪರೇಷನ್ ಆದವ್ರಿಗೆ ಮಾಡಿಸ್ಬೇಡ ಅಂತ ಹೇಳಿದ್ರಿ ಸರ್. ಇದು ಬೆಲ್ಲಿ ಬ್ರೀತಿಂಗ್ ಅದು ಸರಿ ಅಲ್ಲರಿ ಸರ್? ಹಲೋ, ಅಂದ್ರೆ ಫಸ್ಟ್ 6 ತಿಂಗಳು ಗರ್ಭಿಣಿ ಒಳಗ ಮಾಡ್ಬೋದ್ರಿ ಇದೇನ್. ಯಾಕಂದ್ರೆ ಈಗ ಅವಾಗ ಮುಂಚೆ ಕೆಲವು ವರ್ಷದಿಂದ ಅದನ್ನ ಸ್ಪೀಡ್ ಮಾಡಿಸ್ತಿದ್ರಿ. ಅದು ಸ್ಪೀಡ್ ಮಾಡೋದ್ ಬೇಡ. 6 ತಿಂಗಳು ಗರ್ಭಿಣಿ, 6 ತಿಂಗಳ ನಂತರ ಬೇಡ. ಓಕೆ ಸರ್. ಸರ್ ಮಿನಿಮಮ್ ಎಷ್ಟು ಸ್ಟಾರ್ಟಿಂಗ್ ವಯಸ್ಸು ಎಂಡಿಂಗ್ ವಯಸ್ಸು ಎಲ್ಲಿ ತನ ಹೇಳ್ಬೋದ್ರಿ? ವಯಸ್ಸಾದ್ರಿಗೆ ಹೇಳ್ಬೋದ್ರಿ BP ಅದು ಇದ್ದವ್ರಿಗೆ ರೀ? ಮಾಡ್ಬೋದ್ರಿ. ಏನು ಮ್ಯಾಕ್ಸಿಮಮ್ 5 ನಿಮಿಷ, 10 ಇಲ್ಲ 11 ನಿಮಿಷ ಸಾಕ್ರಿ. ಓಕೆ ಸರ್. ನಾನು ಒಂದು ಕ್ವಶನ್ ಎಲ್ಲ ಸರ್ದವ್ರಿಗೆ ಕೇಳ್ತಿರ್ತಿದ್ದೇನ್ರಿ. ನಾನು ಆಕ್ಚುಲಿ ಸಣ್ಣವರಿದ್ದಾಗ ಒಂದು ಸೂಸೈಡ್ ಕೇಸ್ ಸ್ಟಾರ್ಟಿಂಗ್ ನಾನೇ ನೋಡಿದ್ದೆ ರೀ. ಅದ್ರಲಿಂತ ಸ್ವಲ್ಪ ನನ್ಗೆ ಬರೇ ನೆಗೆಟಿವ್ ಯೋಚನೆನೇ ಬರ್ತದ್ರಿ. ಎಲ್ಲಿ ಏನು ಅಫರ್ಮೇಶನ್ ಹಾಕೋತಿಗೆ ನೆಗೆಟಿವೇ ಬರ್ತದ್ರಿ ಸರ್. ಅದಕ್ಕೆ ನಾನು ಏನು ಹಾಕಂಗಿಲ್ಲ. ಅದಕ್ಕೆ ಎಲ್ಲಾನು ಚೆನ್ನಾಗಾಗಿದೆ, ನಾನು ಏನು ಆಗ್ತಾ ಇದ್ದಿಲ್ಲ ಅದನ್ನು. ನಮ್ಮಲ್ಲೆಲ್ಲ ಪರಿವರ್ತನೆ ತುಂಬಾ ಆಗಿದೆ, ಹೆಲ್ತ್ ಅಲ್ಲಿ ಎಲ್ಲ ಆಗಿದೆ ಸರ್. ನಾವ್ ಏನು ಹಾಕ್ಲೇ ಇದ್ರೂ ಕೆಲವೊಂದು ಹೋಗ್ತಾವ ಸರ್ ನೆಗೆಟಿವಿಟಿ. ಅದಕ್ಕೆ ಏನ್ ಹಾಕ್ಬೇಕು ಅಂತಂದ್ರೆ, ಜನರಲ್ ಆಗಿ ಆಲ್ ಈಸ್ ವೆಲ್ ಇನ್ ಮೈ ಲೈಫ್, ಎವ್ರಿಥಿಂಗ್ ಈಸ್ ವರ್ಕಿಂಗ್ ಔಟ್ ಫಾರ್ ಮೈ ಹೈಯೆಸ್ಟ್ ಗುಡ್ನೆಸ್. ಅಂದ್ರೆ ನನ್ನ ಜೀವನದ ಎಲ್ಲ ಪರಿಸ್ಥಿತಿಗಳು ಸರಿಯಾಗಿದೆ, ನನ್ನ ಜೀವನದಲ್ಲಿ ಎಲ್ಲವೂ ಸರಿಯಾಗಿದೆ. ಎರಡನೇದು, ನನ್ನ ಜೀವನದಲ್ಲಿ ನನ್ನ ಒಳಿತಿಗಾಗಿ ಎಲ್ಲವೂ ನಡೀತಾ ಇದೆ. ಇಷ್ಟು ಜನರಲ್ ಆಗಿ ಹೇಳ್ಬೇಕು. ಆತರ ನೆಗೆಟಿವ್ ಬರ್ತದೆ, ಅಫರ್ಮೇಶನ್ ತುಂಬಾ ಮಾಡಕ್ ಹೋಗ್ಬಾರ್ದು ಆತರ ಇದ್ದಾಗ. ಅದೇ ಸರ್, ಅದೇ ನಂಗೆ ದೊಡ್ಡ ಇದು ರೀ. ಅದಕ್ಕೆ ನಾನು ಏನು ಮಾಡಲ್ಲ, ಎಲ್ಲಾ ದೇವ್ರ ಮೇಲೆ ಭಾರ ಆಗ್ಬಿಟ್ಟಿರ್ತೀನಿ ಅದಕ್ಕೆ ನಾನು. ಇಷ್ಟೇ ಇದೆ ಒಂದೇ 2 ಸೆಂಟೆನ್ಸ್ ಇಷ್ಟೇ ಮಾಡ್ಬೇಕ್ರಿ. ಅವಾಗ ಆಮೇಲೆ ನಿಮ್ ಮನಸ್ಸು ಪರಿವರ್ತನೆ ಆದ್ಮೇಲೆ ನೀವು ಬೇಕಾದ ಅದ್ ಮಾಡ್ಕೋಬೋದ್ರಿ, ಸಂಕಲ್ಪ. ಓಕೆ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಅದು ಬಹಳ ವರ್ಡ್ ಬಾಳ ಚಲೋ ಅದ್ರಿ ಸರ್ ಅದು. ಓಕೆ ಸರ್, ಥ್ಯಾಂಕ್ ಯು ಸರ್. ಜನರಲ್ ಎಲ್ಲಾರ್ಗು ಅಪ್ಲೈ ಆಗತ್ರಿ ಅದು. ಅದೇ ನಾನು ಹೇಳ್ತೀನಿ ಎಲ್ಲರೂ ನಿಮ್ಮಲ್ಲಿ ಬೇಡ ಆದದ್ದೆಲ್ಲ ಹೋಗ್ಬಿಡ್ತದ. ನಿಮ್ಮಲ್ಲಿ ಆತ್ಮಕ್ಕೆ ಏನ್ ಬೇಕಾಗದ ಅದೇ ಇರ್ತದ, ಎಲ್ಲ ಪಾಸಿಟಿವ್ ಇರ್ತದ, ನೆಗೆಟಿವ್ ಎಲ್ಲ ಹೋಗ್ತದ ಅಂತ ಹೇಳ್ತೀನಿ ನಾನು ಅವ್ರಿಗೆ, ಧ್ಯಾನ ಹೇಳ್ಕೊಡೋರಿಗೆಲ್ಲರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಟ್ರಾನ್ಸ್ಫಾರ್ಮೇಶನ್. ಥ್ಯಾಂಕ್ ಯು. ನಮಸ್ತೆ ಸರ್. ಎಸ್ ಮೇಡಮ್. ನಮಸ್ತೆ ಸರ್, ನಾನು ನಾಗರತ್ನ ಅಂತ, ಗುಬ್ಬಿ, ತುಮಕೂರು ತಾಲೂಕು. ಹೇಳಿ ಮೇಡಮ್. ತುಂಬಾ ಯೋಗಿ ಬ್ರೀತಿಂಗ್ ಅಲ್ಲಿ ತುಂಬಾನೇ ನಮಗೆ ಅನುಕೂಲ ಆಗ್ತಾ ಐತೆ ಸರ್. ಎಲ್ಲದೂನು ಅಷ್ಟೇ, ಅದು ಉಸಿರು ತಗೊಂಡು ಅದು ಬಾಯಲ್ಲಿ ಬಿಡುವಾಗ ಹಂಗೆ ಒಂದ್ ಸ್ವಲ್ಪ ಹೊತ್ತು ಆದಂಗೆ ಧ್ಯಾನಕ್ಕೆ ಹೋಗ್ತಾ ಇರ್ತೀವಿ. ಅದು ಸಹಸ್ರಾರದಲ್ಲಿ ಏನೋ ಅರ್ದು ಹಣೆ ಮೇಲೆ ಬಂದಂಗ ಆಗ್ತಾ ಇರುತ್ತೆ. ನೀರ್ ತರ ಈಗ ಕಾಣಿಸಲ್ಲ, ಆದ್ರೆ ಏನೋ ಹರಿತಾ ಐತೆ ಅನ್ನೋ ತರ ಆಗ್ತಾ ಇರುತ್ತೆ ಸರ್. ಆತರ ತುಂಬಾ ನಮ್ಮಲ್ಲಿರೋ ನೆಗೆಟಿವ್ಸ್ ಎಲ್ಲ ಹೊರ ಹಾಕಕ್ಕೆ ಇದಂತೂ ಬಹಳ ಉಪಯೋಗ ಆಗಿದೆ ಸರ್. ಎಷ್ಟು ಬೇಗ ಥಾಟ್ ಇರಲ್ಲ, ಎಲ್ಲ ಧ್ಯಾನಕ್ಕೆ ಹೋಗ್ಬಿಡ್ತೀವಿ. ಆತರ ತುಂಬಾ ಚೆನ್ನಾಗಿ ಆಗ್ತಾ ಐತೆ ಸರ್. ಈಗ ನಾನು ಪಂಚಕ್ಲೇಶಗಳಲ್ಲಿ ಜಾಸ್ತಿ ವಿಕಲ್ಪ ಅಂದ್ರೆ ಅದು ಬೇಡವಾಗಿತ್ತು, ಇದು ಬೇಕಿತ್ತು, ಯಾಕೆ ತಗೊಂಡೆ, ಆತರ
ಆಮೇಲೆ ಹಾಗೆ ಅಂದ್ರು ಹೀಗಾದ್ರು ಆತರ ಯೋಚನೆ ಮಾಡ್ತಾ ಇದ್ದೆ ಸರ್. ಜಾಸ್ತಿ ಅದೇ ಮಾಡೋದು ನಾನು. ಅಯ್ಯೋ ಹಾಗಾದ್ರೆ ಹೀಗಾದ್ರೆ ಅಂತ ಏನೇನೋ ಯೋಚನೆ ಮಾಡ್ತಾ ಇದ್ದೆ ಇದನ್ನ. ಇದನ್ನೆಲ್ಲ ನೀವು ತಿಳಿಸ್ಕೊಟ್ರಲ್ಲ ಸರ್, ಅದನ್ನೆಲ್ಲ ನಾನು ಧ್ಯಾನದಲ್ಲಿ ಬಿಡ್ಬೇಕಾಗುತ್ತೆ. ಇದು ವಸ್ತು ಬೇಕಿರಲ್ಲ, ಆದ್ರೂ ತಗೊಂಡಿರ್ತೀನಿ. ಅಯ್ಯೋ ಯಾಕೆ ತಗೊಂಡೆ ಅದೇ ಮನ್ಸಲ್ಲೇ ಕಾಡ್ತಾ ಇರುತ್ತೆ. ಬೇಕಿರ್ಲಿಲ್ಲಲ್ವಾ, ತಗೋಬಾರ್ದಾಯ್ತು, ಆತರ ಯಾವ್ದಾದ್ರು ಒಂದು ವಸ್ತುನು ಅಷ್ಟೇನೆ ಏನಾದ್ರು ಆತರ ಬರುತ್ತೆ. ಆತರ ನೀವು ಚೆನ್ನಾಗಿ ಹೇಳಿದ್ರಿ ಸರ್. ಅದು ನಮ್ಮಲ್ಲಿರೋ ನೆಗೆಟಿವ್ ಎಲ್ಲ ಹೊರಗೆ ಹಾಕಕ್ಕೆ ಬಹಳ ಉಪಯೋಗ ಸರ್. ಒಂದು ಜಾಸ್ತಿ ಮೌನನೇ ಜಾಸ್ತಿ ಇರ್ತೀನಿ. ಮೌನ ಹೆಚ್ಚಿಗೆ ಯಾರ ಹತ್ರನೂ ಮಾತಾಡಕ್ಕೆ ಅಯ್ಯೋ ಬೇಡ, ಮಾತು ಏನಾದ್ರು ನೆಗೆಟಿವ್ ಮಾತಾಡಿದ್ರೆ ಬೇಡ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಧ್ಯಾನದ ಬಗ್ಗೆ ಮಾತಾಡೋದು, ಆತರ ಜಾಸ್ತಿ ರೂಢಿ ಮಾಡ್ಕೊಂಡಿದ್ದೀನಿ ಸರ್. ಧ್ಯಾನಕ್ಕೆ ಬಂದ್ಮೇಲೆ ಅಂತೂ ತುಂಬಾನೇ ಅನುಕೂಲ ಆಗಿದೆ ಸರ್. ಇವೆಲ್ಲನು ಪಾಸಿಟಿವ್ ಆಗಿರೋದು, ತುಂಬಾ ಶಾಂತಿ, ಕೃತಜ್ಞತೆ, ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿ ಕಲ್ತ್ಕೊಂತ ಇದೀವಿ ಸರ್ ಇದ್ರಲ್ಲಿ, ಧ್ಯಾನದಲ್ಲಿ ಮಾತ್ರ. ನೀವಂತೂ ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡ್ತೀರಾ ಸರ್. ನಾನು ಹಿಂದೆ ಎಲ್ಲ ಕ್ಲಾಸ್ ಕೇಳಿದ್ನಲ್ಲ, ಅದನ್ನ ತುಂಬಾ ಚೆನ್ನಾಗಿ ಯಾವಾಗ್ಲೂ ಕೂಡ ಹೇಳಿದ್ರಿ. ಇದು ತಲೆಯಲ್ಲಿ ಇರೋ ಕಸ ತೆಗ್ದಾಕು ಅಂತ. ಅದನ್ನ ನಾನು ಅವಾಗ್ಲಿಂದಲೂ ಅದು ನಾನು ಮನ್ಸಲ್ಲಿ ಇಟ್ಕೊಂಡು ಮಾಡಿದಿಕ್ಕೆ ನಾನು ತಲೆಯಲ್ಲಿ ಇವಾಗ ಏನು ಆತರ ಜಿಮ್ ಅನ್ನೋದು, ಆತರ ಕರೆಂಟ್ ಶಾಕ್ ಹೊಡ್ದಂಗೆ ಒಂಥರ ಹಿಡ್ಕೊಂಡಂಗೆ ಎಲ್ಲ ಆಗ್ತಾ ಇತ್ತು. ಇವಾಗ ಏನು ಇಲ್ಲ ಸರ್, ಎಲ್ಲ ಚೆನ್ನಾಗಿದ್ದೀನಿ ಸರ್, ಆರೋಗ್ಯವಾಗಿದ್ದೀನಿ. ಥ್ಯಾಂಕ್ ಯು ಸರ್, ತುಂಬಾ ಅದ್ಭುತವಾಗಿ ತಿಳಿಸ್ಕೊಡ್ತಾ ಇದ್ದೀರಾ. ಇದು ಥ್ಯಾಂಕ್ ಯು ಸರ್. ನೋಡಿ, ಇದ್ರ ಬಗ್ಗೆ ಒಂದು ಹೇಳ್ತೀನಿ. ಪತಂಜಲಿ ಯಮ ನಿಯಮದಲ್ಲಿ ಒಂದು 5 ಪಾಯಿಂಟ್ಸ್ ಇದೆ. ಸತ್ಯ, ಅಹಿಂಸೆ, ಅಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಸತ್ಯ, ಅಹಿಂಸೆ ಗೊತ್ತಾಗುತ್ತೆ. ಅಸ್ತೇಯ, ಅಪರಿಗ್ರಹ. ಅಸ್ತೇಯ ಅಂದ್ರೆ ನಮಗೆ ಆ ವಸ್ತುಗಳನ್ನ ಸಂಗ್ರಹ ಮಾಡೋದು, ಅದು ಕದಿಯೋದು. ಅಥವಾ ಯಾರು ನಮ್ಗೆ ವಸ್ತುಗಳು ಬೇಕಾಗಿರುತ್ತೆ, ಅವ್ರಿಗೆ ನನಗೆ ಅದು ಯಾವ್ದೋ ಬೇಕೋ ಅದು ಕೊಡ್ರಿ ಅಂತ ಇಸ್ಕೊಂಡ್ಬರೋದು, ಅಥವಾ ಗೊತ್ತಿಲ್ದಂಗೆ ಎತ್ಕೊಂಡ್ಬರೋದು, ಸಂಗ್ರಹ ಮಾಡೋದು. ಇನ್ನೊಂದು ಅಪರಿಗ್ರಹ ಅಂದ್ರೆ ಅದನ್ನ ಕೂಡಿಡೋದು, ವಸ್ತುಗಳನ್ನ ಗ್ರಹಿಸೋದು. ಅನವಶ್ಯಕವಾದ ವಸ್ತು, ಯೋಚನೆ, ಆಲೋಚನೆಗಳನ್ನ ಅದನ್ನ ಗ್ರಹಿಸೋದು, ಅಥವಾ ವಸ್ತುಗಳನ್ನ ಅದನ್ನ ಸಂಗ್ರಹ ಮಾಡೋದು. ಇದು ಮಾಡಬಾರ್ದು. ಅಷ್ಟೇಯ, ಅದನ್ನ ಸ್ಟೋರ್, ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು. ನೀವೆಲ್ಲರೂ ಒಂದು ಉದಾಹರಣೆ ಕೊಡ್ತೀನಿ. ನಿಮ್ಮ ಮನೇಲಿ ಹೋಗಿ ಇವತ್ತು ನೋಡಿ, ಅಥವಾ ನೆನ್ಸ್ಕೊಳ್ಳಿ ಗೊತ್ತಿರೋರು. ಮನೆಯಲ್ಲಿ ಎಲ್ಲರೂ 70% ನಿಮ್ಮ ಕಬೋರ್ಡ್ ಅಲ್ಲಿ, ನಿಮ್ಮ ಅಲ್ಮೀರಾದಲ್ಲಿ, ಆ ಗೂಡುಗಳಲ್ಲಿ, ಮನೆಯಲ್ಲಿ ಸ್ಟೋರ್ ರೂಮ್ ಅಲ್ಲಿ, ಅಥವಾ ಇನ್ನೆಲ್ಲ ಬೀರುಗಳಲ್ಲಿ ಎಲ್ಲಾ ವಸ್ತುಗಳು ನೋಡಿದ್ರೆ 70% ವಸ್ತುಗಳು ಉಪಯೋಗಿಸಲ್ಲ ರೆಗ್ಯುಲರ್ ಆಗಿ, ಹಂಗೆ ಇಟ್ಟಿರ್ತೀರ. ಎಸ್ ಅಂದ್ರೆ ಆ ಚಾಟಲ್ಲಿ ಹಾಕಿ ಎಸ್ ಅಂತ. ಸಂಗ್ರಹ ಮಾಡೋದು ಜಾಸ್ತಿ ಸರ್, ಬೇಕು ಅಂತ, ಆಮೇಲೆ ಬೇಡ ಹೇಗ್ ತಗೊಂಡೆ ಅನ್ನೋದು ಆತರ. ಸೊ ಅದೇ ರೀತಿ ಅದ್ ಯಾಕೆ ಅಂದ್ರೆ ನಾವು ಅದನ್ನ ಯಾಕೆ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲದೆ ಅಂದ್ರೆ, ಈಗ ನೋಡಿ, ಒಬ್ಬ ಮನುಷ್ಯ ತೀರ್ಕೊಂಡ ಅಂದ್ರೆ ಅವನು 70% ಅವ್ನು ದುಡ್ದಿದ್ರಲ್ಲಿ ಆಸ್ತಿ, ಅಂತಸ್ತು, ದುಡ್ಡು, ಕಾಸು, ಜಮೀನು, ಅದು ಇದು ಏನೋ ಬಿಟ್ಟು ಹೋಗ್ತಾನ. ಯಾರು ಅವನವನು ಲೆವೆಲ್ಗೆ ತಕ್ಕಂಗೆ ಅವನ ಜೀವನದಲ್ಲಿ 70% ಬಿಟ್ಟು ಹೋಗ್ತಾನೆ. ಅಂದ್ರೆ ಅವನ ಜೀವನದ 70% ಸಮಯ, ಟೈಮ್, ಮನಿ, ಎನರ್ಜಿಯನ್ನ ಅದಕ್ಕೆ ಉಪಯೋಗಿಸಿರ್ತಾನೆ. ಅನವಶ್ಯಕವಾದ ವಸ್ತುಗಳಿಗೆ, ಅನವಶ್ಯವಾದ ವಿಚಾರಗಳಿಗೆ, ಅನವಶ್ಯವಾದ ಇದಕ್ಕೆ ಉಪಯೋಗಿಸಿರ್ತಾನೆ ಅಂತ ಅರ್ಥ. ಅಲ್ಲಿ ನಾವು ಆ ಆಲೋಚನೆ, ನಕಾರಾತ್ಮಕ ಆಲೋಚನೆಗಳನ್ನು ಡೈಲಿ 70% ಡಿಲೀಟ್ ಮಾಡಲ್ಲ, ಡೈಲಿ ಅದು ಕೆಲಸ ಮಾಡಿಸುತ್ತೆ ನಮಗೆ. ಅನವಶ್ಯಕ ವಸ್ತುಗಳ ಕಡೆಗೆ, ಅನವಶ್ಯಕ ವಿಷಯ, ಮ್ಯಾಟ್ರು, ಅದನ್ನೆಲ್ಲ ನಾವು ಮಾಡಿರ್ತೀವಿ. ನೋಡ್ರಿ ಬೇಕಾದ್ರೆ ನೀವು, ದಿಸ್ ಇಸ್ ಎ ಲೈವ್ ಎಕ್ಸಾಂಪಲ್. ನೋಡ್ರಿ, ಅದು ಒಬ್ಬ ಮನುಷ್ಯ ಸತ್ತೋದಾಗ ಅವನು ವೈಯಕ್ತಿಕವಾಗಿ ಬಿಟ್ಟಿರ್ತಾನೆ. ಎಸ್ ಆರ್ ನೋ ಹಾಕಿ ಇಲ್ಲಿ. ಹೌದು ಸರ್. ಸೊ ಇದನ್ನ ಯಾಕೆ ಮಾಡ್ತೀವಿ ಅಂದ್ರೆ, ನಾವು 70% ಜಂಕ್ ಥಾಟ್ಸ್ ಡೈಲಿ ಇಟ್ಕೊಂತೀವಿ. ಡೈಲಿ ಡಿಲೀಟ್ ಮಾಡಬೇಕು. 70% ನಮಗೆ ದಿನನಿತ್ಯ 42,000 ಆಲೋಚನೆಗಳಲ್ಲಿ 70% ಡೈಲಿ ನಮಗೆ ಒಳಗಡೆ ಹೋಗ್ತಾ ಇರುತ್ತೆ, ಅದು ಗೊತ್ತಿಲ್ಲದಂಗೆ. ಅದಕ್ಕೆ ಎವ್ರಿ ಡೇ ಧ್ಯಾನ ಮಾಡಿ ಡಿಲೀಟ್ ಮಾಡಿ ಮಲ್ಕೋಬೇಕು. ಅವಾಗ ಏನಾಗುತ್ತೆ, ಅವನು ಬಿಟ್ಟೋಗ್ತಾನೆ. ಅವನು ಬಿಟ್ಟೋಗೋನು ಎಷ್ಟೋ ಜನ 70% ಜನ ಬಿಟ್ಟೋಗರೇ ಆಗ್ತಾರೆ. ಅದು ಬಿಟ್ಟೋಗೋನು ಅಂದ್ರೆ ಏನಪ್ಪಾ ಅಂದ್ರೆ, ಉದಾಹರಣೆಗೆ ನಿಮ್ಮ ಮನೆಗೆ ನಾವು ಬಂದಾಗ ಮೊಬೈಲ್ ನಿಮ್ಮ ಮನೇಲಿ ಬಿಟ್ಟು ಹೋದ್ರೆ ಮತ್ತೆ ವಾಪಸ್ ಬರ್ತೀನಿ ತಾನೆ. ಅದೇ ರೀತಿ ಜೀವನದಲ್ಲಿ ಈ ತರ ಅವ್ನು ಬಿಟ್ಟು ಹೋಗಿರ್ತಾನೆ, ಮತ್ತೆ ಹುಟ್ಟು ಬರ್ತಾನೆ. ಪುನರಪಿ ಜನನಂ ಪುನರಪಿ ಮರಣಂ
ಅದು ವಾಸನ ಅಂತಾರೆ. ಅದನ್ನ ಹಿಡ್ಕೊಂಡು ಕರ್ಮದಲ್ಲಿ ತಗೊಂಡು ಆ ಏರಿಯಾದಲ್ಲಿ ಆ ಜನ್ಮದಲ್ಲಿ ಮತ್ತೆ ಅದನ್ನ ಅನುಭವಿಸಕೋ ಅಥವಾ ಮತ್ತೆ ಗಳಿಸಕೋ ಇಸ್ಕೊಳಕೋ ಅವನು ತಗೊಳಕ್ ಮತ್ತೆ ಇನ್ನೊಂದು ಜನ್ಮ ತಗೊಂಡು ಮತ್ತೆ ಬರ್ತಾನೆ. ಸೊ ಬಿಟ್ಟೋಗರಾಗ್ಬೇಡಿ, ಅದಕ್ಕೆ ಕೊಟ್ಟೋಗರಾಗ್ರಿ. ಕೊಟ್ಟೋಗರು ಅಂದ್ರೆ ನಮಗೆ ನಾವು ಹೋಗುವಾಗ ಎಲ್ಲ ನಮಗೆ ಎಷ್ಟು ಬೇಕೋ ಅಷ್ಟೆಲ್ಲ ಉಪಯೋಗಿಸ್ಕೊಂಡು ಎಲ್ಲವನ್ನು ಕೊಟ್ಟು ದಾನ ಮಾಡಿ ಕ್ಲುಪ್ತ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಮತ್ತೆ ಬರಲ್ಲ, ಮತ್ತೆ ಮುಂದಿನ ಜನ್ಮ ಅಂದ್ರೆ ಇನ್ನು ಉನ್ನತ ಜನ್ಮಕ್ಕೆ ಹೋಗ್ತೇನೆ, ಮತ್ತೆ ಇದೇ ಜನ್ಮಕ್ಕೆ ಬರಲ್ಲ ಅಂತ. ಅದು ಆ ತರ ಧ್ಯಾನಿಗಳೆಲ್ಲ ಆ ತರ ಮಾಡ್ಬೇಕು. ಸೊ ಬಿಟ್ಟೋಗರಾಗ್ಬಾರ್ದು, ಕೊಟ್ಟೋಗರಾಗ್ಬೇಕು. ಇನ್ನೂ ಉನ್ನತ ಸಾಧನೆ ಮಾಡೋದಾದ್ರೆ ನೀವು ಕೊಟ್ಟು ಸಹ ಬಿಟ್ಟು ಹೋಗರಾಗ್ಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಜ್ಞಾನನ ಕೊಟ್ಟು ಬಿಟ್ಟು ಆ ಜ್ಞಾನನೂ ತಗೊಂಡೋಗ್ಬೇಕು. ಅಂದ್ರೆ ಬೇರೆ ಮುಂದೆ ಬರುವಂತ ಫ್ಯೂಚರ್ ಇನ್ನು ಸೋಲ್ಗಳಿಗೆ, ಆ ಅಂಶ ಆತ್ಮಗಳಿಗೆ, ಆ ಮನುಷ್ಯರಿಗೆ ಬರ್ತಕ್ಕಂಥವ್ರಿಗೆ ನಮ್ಗೆ ಗೊತ್ತಿರೋ ಜ್ಞಾನವನ್ನು ಕೊಟ್ಟು ಅದನ್ನು ನಾವು ತಗೊಂಡೋಗ್ಬೇಕು. ಅದು ಫೈನಲ್. ಆ ತರ ಸೊ ಕೊಟ್ಟೋಗರಾಗ್ತಿರೋ ಬಿಟ್ಟೋಗರಾಗ್ತಿರೋ, ನೀವು ಕೊಟ್ಟುನು ತಗೊಂಡೋಗರಾಗ್ತಿರೋ, ನೀವು ಯೋಚನೆ ಮಾಡಿ. ಸರಿ ಸರ್, ತುಂಬಾ ಥ್ಯಾಂಕ್ ಯು ಸರ್, ಚೆನ್ನಾಗಿ ಹೇಳಿದ್ರು. ಥ್ಯಾಂಕ್ ಯು. ದಿಸ್ ಇಸ್ ದಿ ಸಮ್ಮರಿ ಟೇಕ್ ಹೋಮ್ ಮೆಸೇಜ್. ಇವತ್ತು ಈ ಮನೋಪ್ರಕ್ಷಾಳನ ಅಂದ್ರೆ ಅಲ್ಲಿ ನಾವು ಎಲ್ಲದನ್ನು ಬಿಟ್ಟು ಎಲ್ಲದನ್ನು ಕೊಟ್ಟು ಕಳ್ಕೊಂಡು ನಮಗೆ ಏನ್ ಬೇಕೋ ಜ್ಞಾನ, ವಿವೇಕ, ಆಧ್ಯಾತ್ಮಿಕ, ಉನ್ನತ ಬುದ್ಧಿ ಅದನ್ನ ತಗೊಂಡೋಗ್ಬೇಕು ನಾವು. ಓಕೆ, ನೆಕ್ಸ್ಟ್ ಇನ್ಯಾರು ಇದಾರೆ? ಸುರೇಖ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಮೇಡಮ್. 8 ದಿನದ್ದು ಸೆಷನ್ ತುಂಬಾ ಚೆನ್ನಾಗಿತ್ತು ಸರ್. ನಾನು ಬಹಳ ಪರಿವರ್ತನೆ ಆಗಿದ್ದೀನಿ ಸರ್. ಅದಕ್ಕಾಗಿ ನಿಮ್ಗೆ ತುಂಬಾ ಧನ್ಯವಾದಗಳು, ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಸರ್. ನೀವು ನನ್ನ ಜೀವನದಲ್ಲಿ ದೇವರ ರೂಪದಲ್ಲಿ, ಗುರು ರೂಪದಲ್ಲಿ ಬಂದಿರಿ ಸರ್. ನನಗೆ ಬಹಳ ಆನಂದ ಮತ್ತೆ ಸರ್, ನಾನು ಆಧ್ಯಾತ್ಮಿಕವಾಗಿ ಸ್ವಲ್ಪ ಬಹಳ ಬಸವಣ್ಣ ಅವ್ರ ಜೊತೆ ಕನೆಕ್ಟೆಡ್ ಇರ್ತೀನಿ ಸರ್. ಬಸವಣ್ಣ ಅವರೇ ನನಗೆ ಈ ದಾರಿ ತೋರ್ಸ್ಯಾರ ಅಂತ ನನಗ. ನೀವು ಬಸವಣ್ಣ ಅವ್ರ ಪತ್ರಿಜಿಯಲ್ಲಿ ಬಸವಣ್ಣ ಅವ್ರ ನೋಡ್ತೀನಿ, ನಿಮ್ಮಲ್ಲಿನೂ ಬಸವಣ್ಣ ಅವ್ರ ನೋಡ್ತೀನಿ ಸರ್. ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾ ಈ ಧ್ಯಾನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸರ್ ಇದೆ. ಆಮೇಲೆ ಸರ್, ನೀವು ತಾಯಿಯಾಗಿ ನಮ್ಗೆಲ್ಲಾ ಕಲ್ಸಿದ್ರಿ ಹೆಂಗಿರ್ಬೇಕು ಅಂತೇಳಿ. ಇನ್ ಮುಂದೆ ನಾವು ಮುಂದಿನ ಧ್ಯಾನ ಮಾಡ್ಬೇಕಾದ್ರೆ ನಾವು ನಿಮ್ದು ಹಚ್ಕೊಂಡ್ ಮಾಡ್ಬೇಕಾ ಅಥವಾ ಯೋಗಿಕ್ ಬ್ರೀದಿಂಗ್ ಕಂಟಿನ್ಯೂ ಮಾಡಿ ಮತ್ತೆ ಧ್ಯಾನಕ್ಕೆ ಹೋಗ್ಬೇಕಾ ಸರ್ ಅಂತ? ನಿಮಗೆ ಅವಶ್ಯಕತೆ ಇದ್ರೆ ಅಟ್ಲೀಸ್ಟ್ ವಾರದಲ್ಲಿ 2 ಸರಿನಾರ ಯೋಗಿಕ್ ಬ್ರೀದಿಂಗ್ ಮಾಡಿ ಧ್ಯಾನ ಮಾಡಿ. ಹಾ ಸರ್. ಇಲ್ಲ ನೇರವಾಗಿ ಆಳವಾಗಿ ಧ್ಯಾನದ ಮಾಡ್ಕೊಂಡಿರ್ತೀವಿ ಅಂದ್ರೆ ಮಾಡಿ ಅಷ್ಟೇ. ಸರ್, ಇನ್ನು ಸ್ವಲ್ಪ ದಿನ ನಿಮ್ದು ಕೇಳ್ತಾ ಮಾಡ್ಬೋದಲ್ರಿ ಸರ್? ಮಾಡ್ರಿ, ಕೇಳ್ತಾ ಮಾಡಿದ್ರೆ ಅವಾಗ ಒಂದ್ ಲೆವೆಲ್ ಬರ್ತೀವ್ರಿ. ಈಗ ಈಗ ನೋಡ್ರಿ, ಬಿಟ್ಟೋಗೋರ ಸ್ಥಿತಿಯಿಂದ ಮೇಲ್ ಬಂದು ಕೊಟ್ಟೋಗೋರ ಸ್ಥಿತಿಯಿಂದ ಬಂದು ಈಗ ಕೊಟ್ಟು ಬಿಟ್ಟು ಹೋಗೋ ಸ್ಥಿತಿ ಬಂದಿದೆ. ಸರಿ ಸರ್. ಆಮೇಲೆ ಸರ್, ಇವತ್ ಧ್ಯಾನ ಮಾಡ್ಬೇಕಾದ್ರೆ ಸುಷುಮ್ನ ನಾಡಿ ಅಬ್ಸರ್ವ್ ಮಾಡ್ಬೇಕಾದ್ರೆ ಆಜ್ಞಾ ಚಕ್ರದಲ್ಲಿ ಏನೋ ಹಿಂಗ್ ರೌಂಡ್ ತಿರುಗಿದಂಗ ಆಗ್ತಾ ಇತ್ರಿ ಸರ್. ಅದೊಂದು ಅನುಭವ ಆಯ್ತ್ರಿ ಸರ್ ನಂಗೆ. ಅದೇ ರೀ, ಅಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಆಗತ್ತೆ. ಅಂದ್ರೆ ಒಳಬರುವ ಎನರ್ಜಿ ಉಸಿರಿನ ಮೂಲಕ ಪಾಸಿಟಿವ್ ಎನರ್ಜಿ ಒಳಗಡೆಯಿಂದ ಹೊರಗಡೆ ಹೋಗ್ಬೇಕಲ್ಲ. ಉಸಿರು ನಮ್ ಬೇಡವಾಗಿದ್ದೆಲ್ಲ ಅಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಅದು ಅನುಭವ ಯಾವಾಗ್ಲೂ ಆಗ್ತಾ ಇತ್ತು. ಇವತ್ತೊಂದ್ ಸ್ವಲ್ಪ ಜಾಸ್ತಿ ಆಯ್ತು ಸರ್. ಅದು ಸೂಕ್ಷ್ಮ ವಿಚಾರ. ಅದು ಆಳವಾದ ಮಾತ್ರ ಆಗತ್ತೆ. ಯೋಗಿಕ್ ಬ್ರೀದಿಂಗ್ ಮಾಡಿ ನಾವು ಇದನ್ನ ಮನಸ್ಸಿನಿಗೆ ಹಿಂಗ ಆಗ್ತಾ ಇದೆ ಇಲ್ಲ ಅಂತ ಅದ್ರ ಕಡೆ ಗಮನ ಹರಿಸಿದ್ರೆ ಅಲ್ಲಿ ಉಸಿರು ಶಾಂತವಾಗತ್ರಿ. ನಿಧಾನ ಗತಿಯಲ್ಲಿ ಅದು ಎನರ್ಜಿ ಎಕ್ಸ್ಚೇಂಜ್ ಆಗ್ಕೊಡ್ಲೆ ತಗೊಂಡ್ ಹೋಗ್ತದ್ರಿ. ಸರಿ ಸರಿ ಸರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಅರುಣ ಮ್ಯಾಮ್ ಮಾತಾಡಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ಯಾವ ಊರು? ಸರ್, ನಮ್ಮ ಹೆಸರು ಅರುಣ ಅಂತ, ಇದು ಹುಬ್ಳಿ ಸರ್. ಅದು ಧ್ಯಾನಕ್ಕೆ ಬಂದು 2 years ಆಯ್ತು.
ಈಗ ನೀವು ಒಂದ್ ವಾರದಿಂದ ಸೆಷನ್ಸ್ ಕೇಳ್ತಾ ಇದ್ದೀನಿ ಸರ್. ತುಂಬಾ ಚೇಂಜಸ್ ಅನ್ಸುತ್ತೆ. ಮುಂಚೆ ಎಲ್ಲ ಸ್ವಲ್ಪ ಹಳೆ ನೆನಪುಗಳು ಆಗಿದ್ದು ಅದೆಲ್ಲ ಬಹಳ ಇದು ಅನಿಸ್ತಿತ್ತು ಧ್ಯಾನಕ್ ಬಂದ್ರೇನು ಸಹ. ಇದು ಯೋಗಿಕ್ ಬ್ರೀತಿಂಗ್ ಸ್ಟಾರ್ಟ್ ಮಾಡ್ದಾಗಿಂದ ಸ್ವಲ್ಪ ಚೇಂಜಸ್ ಆಗಿದೆ ಸರ್. ಸ್ವಲ್ಪ ಏನು ಜಾಸ್ತಿನೇ ಆಗಿದೆ. ಆದ್ರೆ ಇದು ಧ್ಯಾನ ಮಾಡ್ತೀನಲ್ಲ ಸರ್, ಸ್ವಲ್ಪ ಹೆಚ್ಚಿಗೆ ಕುತ್ಕೊಂತೀನಿ ಸರ್. ಆದ್ರೆ ನನ್ಗೆ ಯಾವ ಸ್ಟೇಟ್ ನೀವು ಹೇಳಿದ್ರಲ್ಲ ಸರ್ ಒಂದ್ ಕ್ಲಾಸ್ ಅಲ್ಲಿ ಆಲ್ಫಾ ಸ್ಟೇಟು ಬೀಟಾ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಅಂದ್ರೆ ನಾವು ಯಾವ ಇದ್ರಲ್ಲಿ ಇದೆ ಅನ್ನೋ ಗೊತ್ತೇ ಆಗಲ್ಲ ಸರ್. ಅರ್ಧ ಗಂಟೆ ಒಂದ್ ಮುಕ್ಕಾಲ್ ಗಂಟೆ ಅದು ಧ್ಯಾನ ಸ್ಥಿತಿಯಲ್ಲಿ ಇದ್ದಂಗ ಅನ್ಸುತ್ತೆ, ಅಂದ್ರೆ ಎಚ್ಚರ ಇದ್ದು ಇದ್ರಲ್ಲಿ. ಆಮೇಲೆ ಎಲ್ಲಿ ನಿದ್ದೆನೆ ಆದಂಗ ಅನ್ಸುತ್ತೆ ಸರ್. ಅದು ಓಕೆ, ಏನಂತ ಗೊತ್ತಾಗುತ್ತೆ. ಅದು ಇನ್ನೊಂದು ಮುಂಚೆ ಈಗ ಕೆಲವು ಹೋದ ವರ್ಷನ ಅದ್ರ ಮುಂಚೆ ನಾನು ಅದ್ ಮಾಡಿದ್ದೆ. ಡಾಕ್ಟರ್ ಗಿರಿಸ್ವಾಮಿ, ಯೂಟ್ಯೂಬ್ ಅಲ್ಲಿ ಡಾಕ್ಟರ್ ಗಿರಿಸ್ವಾಮಿ ಡೆಲ್ಟಾ ಬ್ರೀದಿಂಗ್ ಅಂತ, ಡೆಲ್ಟಾ ಮೆಡಿಟೇಷನ್ ಅಂತ ಹೊಡೀರಿ. ಅಲ್ಲಿ ಅದರಲ್ಲಿ ತುಂಬಾ ಬರುತ್ತೆ. ಅದರಲ್ಲಿ ಈ ಬ್ರೈನ್ ವೇವ್ಸ್ ಬಗ್ಗೆ ಈಗ ಬ್ರೀಫ್ ಆಗಿ ಹೇಳ್ತೀನಿ. ನಮ್ಮಲ್ಲಿ ಬ್ರೈನ್ ವೇವ್ಸ್ ನಾರ್ಮಲಿ ಈಗ ಹಾರ್ಟ್ ಸಮಸ್ಯೆ ಇದ್ದಾಗ ಇ ಸಿ ಜಿ ಮಾಡ್ತೀವಿ. ಇ ಸಿ ಜಿ ಹೌದಲ್ರಿ? ಹೌದು ಸರ್. ಆ ಇ ಸಿ ಜಿಯಲ್ಲಿ ಬೇರೆ ವೇವ್ಸ್ ಇರುತ್ತೆ, ಪಿ ಕ್ಯೂ ಆರ್ ಅದು. ಅದೇ ತರ ಬ್ರೈನ್ ಇ ಸಿ ಜಿ ತಗೊಂಡ್ರೆ ಅದಕ್ಕೆ ಇ ಜಿ ಅಂತ ಕರುತ್ತೆ, ಎಲೆಕ್ಟ್ರೋ ಎನ್ಸೆಫಲೋಗ್ರಫಿ. ಅಲ್ಲಿ ನಾವು ಯಾವ ಸ್ಥಿತಿಯಲ್ಲಿದೆ, ಬ್ರೈನ್ ಯಾವ ಸ್ಥಿತಿ ಇದೆ, ಮನಸ್ಸು ಯಾವ ಸ್ಥಿತಿ ಇದೆ ಅಂತಕ್ಕಂಥದ್ದು ಅಳತೆ ಮಾಡೋದು ವೈಜ್ಞಾನಿಕವಾಗಿ ನಾವು ಮೆಡಿಕಲ್ ಫೀಲ್ಡ್ ಅಲ್ಲಿ ಮಾಡ್ತೀವಿ. ಸೊ ಫಸ್ಟ್ ಬೀಟಾ ವೇವ್ಸ್ ಅಂದ್ರೆ, ಬೀಟಾ ಅಂದ್ರೆ ಅಲ್ಲಿ ಬ್ರೈನ್ ವೇವ್ಸ್ ತುಂಬಾ ಪಟ 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 ಹೊಡಿತಾ ಇರುತ್ತೆ. 14ರಿಂದ 28, 14 ಮೇಲೆ ಇರುತ್ತ್ರಿ. ಆ ಬೀಟಾ ಸ್ಟೇಟ್ ಅಂದ್ರೆ ಅದು ನಾರ್ಮಲ್ ಆಗಿ ಇನ್ ಜನರಲ್ ಹೇಳೋದಾದ್ರೆ ಅದು ಕ್ಷಿಪ್ತ ಚಿತ್ತ, ವಿಕ್ಷಿಪ್ತ ಚಿತ್ತ, ಮೂಢ ಚಿತ್ತ, ಚಂಚಲ ಚಿತ್ತ. ಆ ಚಂಚಲತೆ ಮನಸ್ಸಿನಲ್ಲಿ ಇರ್ತಾಗ ಆ ವೇವ್ಸ್ ಬರುತ್ತೆ. ಬ್ರೈನ್ ಅಲ್ಲಿ ಒಂದು ಶಾಂತ ಸ್ಥಿತಿಗೆ ಬಂದಿರಲ್ಲ. ಇನ್ನು ಎರಡನೇದು ಆಲ್ಫಾ ಸ್ಟೇಟ್. ಆಲ್ಫಾ ಸ್ಟೇಟ್ ಅಂದ್ರೆ ಯೋಗಿಕ್ ಬ್ರೀದಿಂಗ್ ಮಾಡಿದ ತಕ್ಷಣ ಮನಸ್ಸು ಬ್ರೈನು ಶಾಂತ ಸ್ಥಿತಿಗೆ ಬರುತ್ತೆ. ಬ್ರೈನ್ ವೇವ್ಸ್ ಅಪ್ ಟು 7ರಿಂದ 14 ಮಿಲಿ ಹರ್ಟ್ಸ್ ಅಷ್ಟಿರುತ್ತೆ ಪರ್ ಸೆಕೆಂಡ್. ಅವಾಗ ಆ ರೆಕಾರ್ಡ್ ಮಾಡಿದ್ರೆ, ಆ ಬ್ರೈನ್ ರೆಕಾರ್ಡ್ ಮಾಡಿದ್ರೆ ಇವರು ಶಾಂತ ಸ್ಥಿತಿಯಲ್ಲಿ ಇದ್ದಾರೆ ಅಂತ ನಮ್ದು ಒಪಿನಿಯನ್. ಅದು ಧ್ಯಾನ ಸ್ಟಾರ್ಟಿಂಗ್ ಪಾಯಿಂಟ್ ಶಾಂತ. ಆಮೇಲೆ ನೆಕ್ಸ್ಟ್ ಆಲ್ಫಾ ಸ್ಟೇಟ್ ಆದ್ಮೇಲೆ ತೀಟಾ ಸ್ಟೇಟ್. ತೀಟಾ ಸ್ಟೇಟ್ ಅಂದ್ರೆ ಬ್ರೈನ್ ವೇವ್ಸ್ 4ರಿಂದ 7 ಇರುತ್ತೆ, ಬಹಳ ಶಾಂತವಾಗಿರುತ್ತೆ, ಬುದ್ಧಿನೂ ಚುರುಕಿರುತ್ತೆ, ಅವೇರ್ನೆಸ್ ಇರುತ್ತೆ. ಅದು ಆ ಯೋಗಿಕ್ ಬ್ರೀದಿಂಗ್ ಮಾಡಿದಾಗ ಯೋಗ ನಿದ್ರೆಯಿಂದ ದಾಟಿ ಧ್ಯಾನ ಸ್ಥಿತಿ ದಾಟಿ ಆ ಎಕ್ಸ್ಪೀರಿಯನ್ಸ್ ಸ್ಟೇಟಿಗೆ ಬರ್ತಾ ಇರುತ್ತೆ. ಅದು ಒಂಥರ ಆಳವಾದ ಧ್ಯಾನದಲ್ಲಿ ಹೋಗಿರ್ತೀವಿ. ಇನ್ನೂ ಆಳವಾದ ಧ್ಯಾನ ಅಂದ್ರೆ ಡೆಲ್ಟಾ ಸ್ಟೇಟ್. ಡೆಲ್ಟಾ ಅಂದ್ರೆ 0 to 4 ಸಮಾಧಿ ಸ್ಥಿತಿ ಇರೋದು. ಅಲ್ಲಿ ಅವೇರ್ನೆಸ್ ಇರುತ್ತೆ, ಮತ್ತೆ ನಾವು ಎಲ್ಲೋ ನಮ್ಮ ಔಟ್ ಆಫ್ ಮೈಂಡ್, ನಮ್ಮ ಇಂದ್ರಿಯಗಳನ್ನ ಮೀರಿ ನಮ್ಮ ಮನಸ್ಸು, ಕಾನ್ಶಿಯಸ್ನೆಸ್, ಪ್ರಜ್ಞೆ ಎಲ್ಲ ಬ್ರಹ್ಮಾಂಡದಲ್ಲಿ ಅಹಂ ಬ್ರಹ್ಮಾಸ್ಮಿ, ಐ ಆಮ್ ಆತ್ಮ ಬ್ರಹ್ಮ, ತತ್ವಮಸಿ, ಐ ಆಮ್ ದಟ್, ನಾವು ಬೇರೆ ಇದಕ್ಕೆ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಚರಾಚರ ವಸ್ತುಗಳಿಗೂ ನಮ್ಮ ಮನಸ್ಸು ವಿಶಾಲವಾಗಿ ಪ್ರಜ್ಞೆ ಅಲ್ಲಿವರೆಗೂ ವಿಸ್ತರಿಸ್ತಾ ಇರುತ್ತೆ. ಅದು ದಟ್ ಈಸ್ ಆ ಸ್ಟೇಟ್ ರೀ. ಆ ಶೂನ್ಯ ಸ್ಥಿತಿಯಲ್ಲಿ ನಾವು ಹೀಲಿಂಗ್ ಮಾಡ್ಕೋಬೇಕು ಅಂತ ಹೇಳೋದು. ಇದು ಬ್ರೀಫ್. ಬೀಟಾ, ಆಲ್ಫಾ, ತೀಟಾ, ಡೆಲ್ಟಾ ಸ್ಟೇಟ್. ಅರ್ಥ ಆಯ್ತಾ? ಸರ್, ಅಂದ್ರೆ ಇದು ತುಂಬಾ ನಿದ್ದೆಗೆ ಅಂದ್ರೆ ಅನ್ಸುತ್ತೆ, ಬಟ್ ನಮಗದು ಗೊತ್ತಾಗಲ್ಲ ಯಾವ ಸ್ಟೇಟ್ ಅಂತಂದೇಳಿ. ನಿದ್ದೆ ಅಲ್ಲ ರೀ, ಯೋಗ ನಿದ್ರೆ. ಮೊದಲು ನಿದ್ದೆ, ಅದಕ್ಕಿಂತ ಮುಂಚೆ ನಿದ್ದೆ. ನಿದ್ದೆ ಶರೀರಕ್ಕೆ ರೆಸ್ಟ್ ಇದ್ದಾಗ ನಿದ್ದೆ, ಶರೀರದ ಜೊತೆಗೆ ಮನಸ್ಸು ರೆಸ್ಟ್ ಇದ್ದಾಗ ಯೋಗ ನಿದ್ರೆ. ಮನಸ್ಸಲ್ಲಿ ಯಾವುದೇ ಯೋಚನೆ ಆಲೋಚನೆ ಇರಲ್ಲ, ನಿದ್ರೆ ಮಾಡುವ ಕನಸಿರಲ್ಲ, ಅದು ಯೋಗ ನಿದ್ರೆ, ಅದು ಅಲ್ಫಾ ಸ್ಟೇಟ್. ಅಂದ್ರೆ ಕನಸು ಬಿದ್ರೆ ಅದು ಇದು ಧ್ಯಾನ ಅಲ್ಲ ಅದು ಅಂತ. ಧ್ಯಾನ ಅಲ್ಲ, ಅದು ಬರೀ ನಿದ್ರೆ ಅದು. ಯಾಕಂದ್ರೆ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ ಅಲ್ಲಿ. ಆಮೇಲೆ ಸೊ ಇದು ಧ್ಯಾನ ಮಾಡೋದ್ರಿಂದ ಒಳ್ಳೆ ಕನಸು ಬೀಳ್ಬೋದು. ಈಗ ಮುಂಚೆ ಧ್ಯಾನ ಮಾಡಕ್ ಮುಂಚೆ ಬರೀ ನಿದ್ದೆ ಡಿಸ್ಟರ್ಬ್ ಆಗಿ, ಮೈಂಡ್ ಡಿಸ್ಟರ್ಬ್ ಆಗಿ ಒಳ್ಳೆ ಕನಸು ಬೀಳಲ್ಲ. ಮನಸ್ಸು ಬೆಳಗ್ಗೆ ಎದ್ದಾಗ ಒಂಥರ ಇರುತ್ತೆ, ಚಂಚಲ ಇರುತ್ತೆ, ಏನೋ ಆಸಕ್ತಿ ಇರಲ್ಲ, ಆ ತರ ಇರುತ್ತೆ. ಅದು ನಿದ್ರೆ. ಸರ್, ಅಂದ್ರೆ ಇದು ದಿನ ರಾತ್ರಿ ಮಾಡ್ಬೇಕಂತ ಹೇಳ್ತಿರಲ್ಲ ಸರ್, ಅದು ರಾತ್ರಿ ಮಾಡ್ತಿರ್ತೀನಿ ಸರ್. ಒಂದೊಂದ್ಸರಿ 1 hour 2 hour ಹೋಗುತ್ತೆ, ಒಂದ್ಸರಿ 3 hours ಹೋಗುತ್ತೆ, ಮತ್ತೆ ಬೆಳಿಗ್ಗೆ 3 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ ಸರ್. ಅಂದ್ರೆ ನಡೆಯುತ್ತಲ್ಲ ಸರ್ ಅಷ್ಟು ಗ್ಯಾಪ್ ನಿದ್ರೆಗೆ?
ನಡೀತ್. ಅಂದ್ರೆ 3 to 4 hours ಅಷ್ಟೇ ಆಗುತ್ತೆ ಸರ್. ಆದ್ರೆ ಕುತ್ಕೊಂಡೇ ಮಾಡ್ತಿರ್ತೀನಿ ಸರ್, ಅದು ನಿದ್ದೆದು ಅಂತ ಗೊತ್ತಾಗಲ್ಲ. ಆದ್ರೆ ಧ್ಯಾನ ಅಂತೂ ಮಾಡ್ತೀನಿ ಸರ್ ರೆಗ್ಯುಲರ್. ಅದೇ ಅದು ಕುತ್ಕೊಂಡು ನಿದ್ದೆ ಮಾಡೋದು ಅಭ್ಯಾಸ ಆಗಿರುತ್ತೆ. ಅವಾಗ ಗೊತ್ತಿಲ್ದಂಗೆ ಯೋಗ ನಿದ್ರೆಗೆ ಹೋಗಿರ್ತೀರಾ, ಅಲ್ಲಿ ಮನಸ್ಸು ಕೆಲಸ ಮಾಡದೇ ಸ್ಥಿತಿಗೆ ಶರೀರನೂ ವಿಶ್ರಾಂತಿ, ಮನಸ್ಸು ವಿಶ್ರಾಂತಿ ಇರುತ್ತೆ. ಅವಾಗ ನಿಮ್ದು ಹಾಸ್ಟೆಲ್ ಬಾಡಿ ಸೂಕ್ಷ್ಮ ಶರೀರ ಹೊರಗಡೆ ಹೋಗಿ ಬರುತ್ತೆ. ಅದು ಒಂಥರ ಒಳ್ಳೆ ನಿದ್ದೆನೆ. ಅದನ್ನ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ನೆಸ್ ಇರ್ಬೇಕಷ್ಟೇ. ಫ್ರೆಶ್ನೆಸ್ ಐತಿ ಅಂದ್ರೆ ಸರಿ ಇದೆ ಅಂತ. ಸರ್ ಬೆಳಿಗ್ಗೆ ಕುತ್ಕೊಂಡಿರ್ತೀವಿ ಸರ್, ಒಂದ್ಸರಿ 3:30 ಹಂಗೆ. ಆಮೇಲೆ ನಿದ್ದೆ ಬರೋದಿಲ್ಲಲ್ಲ, ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಹಂಗೆ ಮಾಡಿ ಕಂಟಿನ್ಯೂ ಮಾಡಿ. ಇದು ಬಂದ್ಮೇಲೆ ಹಂಗೆ ಥೈರಾಯ್ಡ್ ಕಡಿಮೆ ಆಗಿದೆ ಸರ್. ಅಂದ್ರೆ ಮುಂಚೆ 6 ಪಾಯಿಂಟ್ ಇದು ಇತ್ತು, ಟ್ಯಾಬ್ಲೆಟ್ಸ್ ಬಿಟ್ಟಿದ್ದೀನಿ ಸರ್. ಚೆಕ್ ಮಾಡ್ಕೊಂಡಾಗ 2 ಪಾಯಿಂಟ್ ಇದು ಬಂದು ನಾರ್ಮಲ್ ಇದೆ ಅಂದ್ರಲ್ಲ, ಹಾಗಾಗಿ ಬಿಟ್ಟಿದ್ದೀನಿ ಸರ್. ಓಕೆ, ಅದಕ್ಕೆ ಏನ್ ಮಾಡ್ಬೇಕು, ನೈಟ್ ಧ್ಯಾನ ಮಾಡುವಾಗ ನಿದ್ದೆ ಬಂದ ತಕ್ಷಣ ಮಲ್ಕೋಬೇಕು. ಆಮೇಲೆ ಎಚ್ಚರ ಆಗುತ್ತಲ್ಲ ಅವಾಗ ವಾಶಪ್ ಮಾಡ್ಕೊಂಡು ಮತ್ತೆ ಧ್ಯಾನ ಮಾಡ್ಬೇಕು. ನೀವು ಈ ತರ ಥೈರಾಯ್ಡ್ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆ ಇರೋರು ಯೋಗಿಕ್ ಬ್ರೀದಿಂಗು ಡೈಲಿ ಮಾರ್ನಿಂಗು ಅಟ್ಲೀಸ್ಟ್ ದಿನಕ್ಕೆ ಒಂದ್ಸರಿ ಮಾಡಿ. ಅದನ್ನ ಮಾಡಿ ಧ್ಯಾನ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡಿ, ಆವಾಗ ಹೀಲಿಂಗ್ ಆಗುತ್ತೆ. ಅದು ನೈಟು ಮಾಡ್ಬೋದು ಸರ್ ಯೋಗಿಕ್ ಬ್ರೀತಿಂಗ್? ಊಟ ಮಾಡಿ ತಕ್ಷಣ ಮಾಡ್ಬಾರ್ದು, ಊಟ ಮಾಡಿ ಒಂದು 2 hours ಆದ್ಮೇಲೆ ಮಾಡ್ಬೋದು. ಅಂದ್ರೆ ಇದನ್ನೇ ಕಂಟಿನ್ಯೂ ಮಾಡ್ಬೋದಲ್ಲ ಸರ್? ಅಂದ್ರೆ ಯಾವಾಗ ಕೊಟ್ಟು ಮಾಡಿ ಯಾವ ಬೇಕಾದ್ರೂ ಮಾಡಿ. ಅಂದ್ರೆ ಫುಲ್ ತುಂಬ ತಕ್ಷಣ ಊಟ ಮಾಡಿದ ತಕ್ಷಣ ಮಾಡಿದ್ರೆ ಅಲ್ಲಿ ಉಸಿರಾಡಕ್ಕೆ ಕಷ್ಟ ಆಗುತ್ತಲ್ಲ. ಹಾ ಸರ್. ಇದು ನಿಮ್ಮ ಕ್ಲಾಸಸ್ ಎಲ್ಲ ಇದು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಸರ್? ಯೂಟ್ಯೂಬ್ ಅಲ್ಲಿ ಇದೆ ಪ್ಲೇ ಲಿಸ್ಟ್. ಪಿರಮಿಡ್ ಕಾಲ್ PCSB ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ? ಮಾಡ್ಕೊಳ್ಳಿಲ್ಲ ಅಂದ್ರೆ ಇದೆ ಮಾಡ್ಕೊಂಡಿದ್ದೀವಿ ಸರ್. ಅದರಲ್ಲಿ ಮಂಡಲ ಧ್ಯಾನ 3 ಒಳಗೆ ಇದಿರುತ್ತೆ, ಇಲ್ಲ ಪ್ಲೇ ಲಿಸ್ಟ್ ಅಲ್ಲೇ ಇರುತ್ತೆ. ಹಾ ಸರ್. ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ಸ್. 6 days ಅದನ್ನ ತುಂಬಾ ಚೆನ್ನಾಗಿದೆ. ಯಾವ್ದಾರ ಒಂದು ಪ್ಲೇ ಲಿಸ್ಟಿಗೆ, ನಿಮ್ಮ ಪ್ಲೇ ಲಿಸ್ಟಿಗೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಯಾವ್ದಾರ ಒಂದು, ಅವಾಗ ಹಾಡ್ ಬರಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್, ನಮಸ್ತೆ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ರೆಡ್ಮಿ ನೋಟ್ 7 Pro ಮಾತಾಡಿ. ನಮಸ್ತೆ ಸರ್, ನಾನು ಲತಾ ಅಂತ ಬೆಂಗಳೂರಿಂದ. ಎಸ್ ಮೇಡಮ್. ಸರ್, ಇವರು ಎಲ್ಲರೂ ಹೇಳ್ದಂಗೆ ಈ ಯೋಗಿಕ್ ಬ್ರೀತಿಂಗ್ ಇಂದಂತೂ ತುಂಬಾ ಚೆನ್ನಾಗಿ ಅನುಭವಗಳಾಗ್ತಾ ಇದೆ ಸರ್. ಇವಾಗ ನೀವು ಮಾಡಿಸಿದಾಗಿಂದ ನನಗೆ ದಿನ ಒಂದು ಸಣ್ಣ ಅನುಭವಗಳಾಗ್ತಾ ಇದೆ. ಈಗ ರೈಟ್ ಸೈಡ್ ತಲೆಯಲ್ಲಿ ಏನೋ ನೀರ್ ಹರಿದಂಗ ಆಯ್ತು ಸರ್ ಇವತ್ತು. ನಿನ್ನೆ ಧ್ಯಾನ ಮಾಡ್ತಿರ್ಬೇಕಾದ್ರೆ ಸೈಲೆಂಟ್ ಇತ್ತು ಸರ್, ಮ್ಯೂಸಿಕ್ ಎಲ್ಲ ಇರ್ಲಿಲ್ಲ. ಆಗ ಗುಬ್ಬಚ್ಚಿಗಳೆಲ್ಲ ಜೋರು ಸೌಂಡ್ ಮಾಡ್ಕೊಂಡು ನನ್ನ ಅಕ್ಕಪಕ್ಕದಲ್ಲೇ ಬಂದು ಕುತ್ಕೊಂಡ್ವು ಸರ್. ಅವುಗಳನ್ನ ನನ್ ತೊಡೆ ಮೇಲೆ ಬನ್ನಿ ಅಂತ ಹೇಳ್ದೆ. ಅವೆಲ್ಲ ಬಂದು ನನ್ ಕೈ ಒಳಗಡೆ ಕೈ ಹಾಕೊಂಡಿದ್ನಲ್ಲ ಸರ್, ಆ ಕೈ ಒಳಗಡೆ ಬಂದು ಎಲ್ಲ ಕುತ್ಕೊಂಡ್ವು. ತುಂಬಾ ಬಿಸಿ ಬಿಸಿ ಇದ್ವು ಸರ್ ಅವು. ಅವುಗಳೆಲ್ಲ ಕೈಯಲ್ಲಿ ಹಿಂಗೆ ಎತ್ಕೊಂಡು ಹೋಗಿ ಮುತ್ಕೊಟ್ಟೆ ಸರ್. ಆ ಬಿಸಿ ನನ್ ಮುಖಕ್ಕೂ ಕೂಡ ಬಿಸಿ ಬಿಸಿ ಆಯ್ತಾಯ್ತು ಸರ್. ಅಷ್ಟು ಚೆನ್ನಾಗ್ ಅನುಭವ ಆಯ್ತು ಅದು. ವೆರಿ ಗುಡ್. ಚೆನ್ನಾಗಾಯ್ತು ಸರ್, ಅದು ಖುಷಿ ಆಯ್ತು. ಮತ್ತೆ ಈ ಯೋಗಿಕ್ ಬ್ರೀತಿಂಗ್ ಅನ್ನೋದು ಸರ್ ಎಷ್ಟು ದಿನ ಬೇಕಾದ್ರೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಾ ಸರ್ ಇದನ್ನ? ಮಾಡ್ಬೋದು. ಅದೇ ಊಟ ಮಾಡ್ದಾಗ ಬಿಟ್ಟು ಬೇರೆ ಟೈಮಲ್ಲಿ ಯಾವಾಗಾದ್ರೂ ಮಾಡ್ಬೋದು. ಮಾಡ್ಬೋದು. ಇದು ಸರ್, ನಂಗೊಂದು ಹೆಲ್ತ್ ಇಶ್ಯೂಸ್ ಅಂದ್ರೆ, ನಂಗೆ ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಸೈಡ್ ಹೆಡ್ಡೇಕ್ ಬರುತ್ತೆ ಸರ್. ಒಂದು 10 year ಆಯ್ತು ಸರ್. ಅದು ಮಾತ್ರೆ 2 ದಿನ ತಗೊಂಡ್ರೇನೆ ಹೋಗೋದು. ಅದಕ್ಕೆ ಏನ್ ಮಾಡ್ಬೇಕು ಸರ್? ಅದು ಇನ್ನು ಕಮ್ಮಿನೇ ಆಗಿಲ್ಲ ಸರ್ ನಂಗೆ. ಆ ಟೈಮಲ್ಲಿ ಒಂದು ನೋಡಿ, ಒಂದು ಕಷಾಯ ಇದು ಮಾಡ್ಕೊಂಡು ಕುಡಿರಿ. ಊಟಕ್ಕಿಂತ ಮುಂಚೆ ಚಕ್ಕೆ ಒಂದು ಎರಡು ಪೀಸ್ ಚಕ್ಕೆ, 3 ಲವಂಗ, ಆಮೇಲೆ 1 ಚಿಟಿಕೆ ಶುಂಠಿ, ಆಮೇಲೆ ಒಂದು 4-5-6 ಕಾಳು ಬ್ಲಾಕ್ ಕಾರ್ಡಮಮ್. ಏಲಕ್ಕಿನ ಸರ್? ಕಪ್ಪು ಏಲಕ್ಕಿ, ಅದು ದೊಡ್ಡ ಏಲಕ್ಕಿ, ಬಡ ಏಲಕ್ಕಿ, ದೊಡ್ಡ. ಆ ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ ದೊಡ್ಡ ಏಲಕ್ಕಿ. ದೊಡ್ಡ ಏಲಕ್ಕಿ ಅಂತಾರೆ. ಇದ್ರ ಮಾಮೂಲಿ ಏಲಕ್ಕಿ ಸೈಜ್ಗಿಂತ ದೊಡ್ಡದಿರುತ್ತೆ, ಡಬಲ್ ಸೈಜ್ ಇರುತ್ತೆ. ಸ್ವಲ್ಪ ಕಪ್ಪುಗಿರುತ್ತೆ, ಹೊರಗಡೆನೂ ಕಪ್ಪುಗೆ ಇರುತ್ತೆ, ಒಳಗಡೆನೂ ಕಪ್ಪು ಬೀಜಗಳು ಇರುತ್ತೆ.
ಸೊ ಇದ್ 4 ಹಾಕೊಂಡು ಸ್ವಲ್ಪ ದಿನ ತಗೊಳ್ಳಿ ಆತರ ಆ ಟೈಮಲ್ಲಿ. ಅದೇ ಕಷಾಯ ಮಾಡ್ಕೊಂಡು ಕುಡಿಬೇಕು ಆ ಟೈಮಲ್ಲಿ ಮಾತ್ರನಾ ಸರ್? ಆ ಟೈಮಲ್ಲಿ. ಬೇರೆ ಟೈಮಲ್ಲೂ ಬೇಕಾ ಅವಾಗ ಇವಾಗ ತಗೋಬಹುದು. ಅದೇ ದಿನಕ್ಕೆ 2 ಟೈಮ್ ತಗೊಳ್ಳೋದಾ ಆ ಟೈಮಲ್ಲಿ? 1 ಟೈಮ್ ತಗೊಂಡ್ರೆ ಸಾಕು. ಸರಿ ಸರ್, ಆಯ್ತು. ಓಕೆ ಸರ್, ಥ್ಯಾಂಕ್ ಯು. ಇದು ಇನ್ನೊಂದು ಸರ್, ನಂಗೆ ಇದು ಸ್ಕೂಟರ್ 2 ವೀಲರ್ ಅಂದ್ರೆ ಸ್ವಲ್ಪ ಭಯ ಸರ್. ಅದ್ರಿಂದ ನಾನು ಧ್ಯಾನದಿಂದ ಹೆಂಗ್ ಅದನ್ನ ಭಯನ ಹೋಗಿಸ್ಕೋಬೇಕು ಸರ್ ಅದು? ಇಲ್ಲ, 2 ವೀಲರು ನೀವು ಅದನ್ನ ಓಡಾಡ್ತಾ ಇದ್ದೀರಾ ಇಲ್ವಾ? ಇಲ್ಲ ಸರ್, ಓಡಿಸ್ತೀನಿ. ಒಂದ್ ರೌಂಡ್ ಬಂದ್ರೆ ಇನ್ನ ಕಾಲ್ ನಡ್ಗಕ್ ಶುರುವಾಗ್ಬಿಡುತ್ತೆ, ಮತ್ತೆ ಬಂದ್ ನಿಲ್ಸ್ಬಿಡ್ತೀನಿ ಸರ್. ಅದು ಓಡ್ಸಕ್ಕೆ ಭಯ ಆಗುತ್ತೆ. ಎದುರುಗಡೆ ಗಾಡಿಗಳು ಬರ್ತಾ ಇದ್ರೆ ನಂಗೆ ಭಯ. ಈ ಕಡೆಯಿಂದ ಟರ್ನಿಂಗ್ ಮಾಡಕ್ಕೆಲ್ಲ ತುಂಬಾ ಭಯ, ಹೆದರ್ಕೋತೀನಿ ಸಖತ್ತು. ಅದೇ ಈಗ ಯೋಗಿಕ್ ಬ್ರೀದಿಂಗ್ ಮಾಡಿ ಧ್ಯಾನ ಮಾಡಿ ಧ್ಯಾನದಲ್ಲೇ 2 ವೀಲರ್ ಓಡಿಸಿ. ಆಮೇಲೆ ಲೈಫ್ ಅಲ್ಲಿ ಡೈಲಿ 1 ರೌಂಡ್ 2 ರೌಂಡ್ ಓಡಿಸಿ. ಒಂದು 42 ದಿನ ಮಾಡಿ, ಅದು ಭಯ ಹೋಗುತ್ತೆ. ಅಲ್ಲ ಸರ್, ಧ್ಯಾನದಲ್ಲಿ ಓಡಿಸಿ ಅಷ್ಟೇನಾ ಅಥವಾ ರಿಯಲ್ ಆಗಿ ಓಡಿಸ್ಕೊಂಡ್ ಬರ್ಬೇಕಾ? ರಿಯಲ್ ಆಗೂ ಓಡಿಸ್ಬೇಕು. 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟೇ. ಹಾ, ಪ್ರಜ್ಞಾಪೂರ್ವಕವಾಗಿ ಓಡಿಸಿ. ಅದ್ರ ಬಗ್ಗೆ ಅವೇರ್ನೆಸ್ ಇರ್ಬೇಕು. ನಾನು 2 ವೀಲರ್ ಧ್ಯಾನದಲ್ಲಿ 2 ವೀಲರ್ ಓಡಿಸ್ತಾ ಇದ್ದೀನಿ. ಧ್ಯಾನ ಮುಗಿದ್ಮೇಲೆ ಕೊನೆಗೆ 5 ನಿಮಿಷ ನಾನು 2 ವೀಲರ್ ಇಂಥ ಕಡೆಗೆ ಕೆಲಸ ಮಾಡ್ತಾ ಇದ್ರೆ ನೀವು ಕೆಲಸದ ಕಡೆ ಹೋಗ್ತೀರಾ, ಧ್ಯಾನದಲ್ಲೇ ಓಡಿಸ್ಕೊಂಡು ಹೋಗ್ತೀರಾ. ಅಲ್ಲೆಲ್ಲ ಜನಗಳು ಬರ್ತಾರೆ, ಅವ್ರನ್ನೆಲ್ಲ ದಾಟ್ಕೊಂಡು ಹೋಗ್ತೀನಿ. ಅಲ್ಲಿ ಬ್ರೇಕ್ ಹಿಡಿತಾ ಇದ್ದೀನಿ, ಬ್ರೇಕ್ ಹಿಡಿತೀನಿ, ಇದು ಹಿಡಿತೀನಿ. ಯಾವ್ದು ಜಂಪ್ ಇಲ್ಲ, ಆರಾಮಾಗಿ ಸ್ಮೂತ್ ಹೋಗ್ತಾ ಇದ್ದೀನಿ. ಯಾರಿಗೂ ತಾಕ್ಸ್ದಂಗೆ ಬಹಳ ಕೇರ್ಫುಲ್ ಆಗಿ ಹೋಗ್ತೀನಿ ಧ್ಯಾನದಲ್ಲಿ ಓಡಿಸಿ. ಆಮೇಲೆ ನಿಜ ಜೀವನದಲ್ಲಿ ಡೈಲಿ 1 ಕಿಲೋಮೀಟರ್ 2 ಕಿಲೋಮೀಟರ್ ಓಡಿಸಿ ತಂದಿಟ್ಬಿಡಿ ಅಷ್ಟೇ. ಆ ಪ್ರಜ್ಞಾ ನಿಮ್ ಮನೆ ಹತ್ರನೋ ಸುತ್ತಮುತ್ತಲನೋ ಎಲ್ಲೋ ನಿಧಾನವಾಗಿ ಹೋಗಿ ಅವೇರ್ನೆಸ್ ಇಂದ ಓಡಿಸಿ. ಒಂದು ಮಂಡಲ ಆ ತರ ಮಾಡಿ ಹೋಗುತ್ತೆ ಫಿಯರ್ ಹೆಂಗೆ ಅಂದ್ರೆ ಅದು ಅದ್ರ ಮೂಲಕ ಪಾಸ್ ಆಗ್ಬೇಕು. ನಿಮ್ಮ ಜೀವನ ಅದ್ರ ಮೂಲಕ ಪಾಸ್ ಆದ್ರೆ ಅವ ಹೋಗುತ್ತೆ. ಸರಿ ಸರ್, ಆಯ್ತು ಸರ್. ಆ ಫಿಯರ್ ಅನುಭವ ತಗೊಳಕ್ಕೆ ನಿಮಗೆ ಆ ಫಿಯರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಹಿಂದಿನ ಜನ್ಮದಲ್ಲಿ. ಫಿಯರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅದು ಈಗ ಗೊತ್ತಾಗಕ್ಕೆ ಅದು ಬರ್ತಾ ಇದೆ. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೌದು. ಲಕ್ಷ್ಮೀ ಇನ್ಯಾರು ಇಲ್ಲಲ್ಲ ಮೇಡಮ್? ಇದಾರೆ ಸರ್, ಸಮಯ ಕೂಡ ಆಗ್ತಾ ಇದೆ. ಅವ್ರು 1 ನಿಮಿಷ ಕೊಟ್ಬಿಡಿ, ಎಲ್ಲರಿಗೂ 1 ನಿಮಿಷ ಮಾತಾಡಿ. ಇಬ್ರು ಎನ್ರೈಸ್ ಮಾಡಿ, ಲಕ್ಷ್ಮಿ ಮತ್ತೆ ರೇಖಾ ಓಪನ್ ಮಾಡ್ಕೊಳ್ಳಿ. ಯಾಕಂದ್ರೆ ಮತ್ತೆ ನಾಳೆ ಲಾಸ್ಟ್ ಡೇ ಅಲ್ಲ ಈ ಮಂಡಲ ಧ್ಯಾನ. ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ಸರ್, ನೀವು ಮಾಡಿಸ್ತಾ ಇರೋ ಧ್ಯಾನ ತುಂಬಾ ಚೆನ್ನಾಗಿದೆ ಸರ್. ಯೋಗಿಕ್ ಬ್ರೀತಿಂಗ್ ಮಾಡ್ತಾ ಇದ್ರೆ ನಾವು ಮಾಡಿದ್ದೆ ಸರ್, ತುಂಬಾ ಚೆನ್ನಾಗೈತಿ. 8 ದಿನದ್ದು ಚೆನ್ನಾಗೈತಿ ಸರ್. ಸ್ವಲ್ಪ ಒತ್ತಡ ಜಾಸ್ತಿ ನೋಡ್ ಸರ್ ನಮಗೆ. ಯಾವ ಊರ್ರಿ? ಸಂಡೂರ್ ಸರ್. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ಬಳ್ಳಾರಿ ಜಿಲ್ಲಾ ಸಂಡೂರ್. ಸಂಡೂರು ಮೈನ್ಸ್. ಹಾ ಸರ್. ನನಗೆ ಬಹಳ ಬ್ರೀತಿಂಗ್ ಇದು ಇತ್ತು ಸರ್, ಅಲರ್ಜಿಗೆ ಉಸಿರಾಟಕ್ಕೆ ತೊಂದರೆ ಆಗ್ಬಿಡಲ್ಲ ಸರ್. ಈಗ ಧ್ಯಾನ ಮಾಡ್ಕೊಂತ ಬಂದಾಗ್ಲಿದ್ದ ಉಸಿರಾಟದ ಏನು ತೊಂದರೆ ಇಲ್ಲ ಸರ್. ಹಾಸ್ಪಿಟ್ಲಿಗೂ ಹೋಗ್ತಿಲ್ಲ, ಟ್ಯಾಬ್ಲೆಟ್ ಇಲ್ಲ, ಇಂಜೆಕ್ಷನ್. ಆರಾಮಾಗಿ ಅದೀನಿ ಸರ್, ಧ್ಯಾನ ಮಾಡ್ಕೊಂಡ್ ಆರಾಮಿದ್ದೀನಿ ಸರ್. ಸ್ವಲ್ಪ ಇದು ಬ್ಲಡ್ ಪ್ರೆಷರ್ ಅದ ಜಾಸ್ತಿ ಅಂತಂದು ಟ್ಯಾಬ್ಲೆಟ್ ತಗೊಂತ ಇದೀನಿ ಸರ್. ಅದಕ್ಕೊಂದೇ ಅದು ಒಂದ್ ಕಡಿಮೆ. ಬ್ಲಡ್ ಪ್ರೆಷರ್ ಜಾಸ್ತಿ, BP ಜಾಸ್ತಿ ಆಯ್ತಂತೇಳಿ ಟ್ಯಾಬ್ಲೆಟ್ ಕೊಟ್ಟಾರ ಸರ್. ಅದಕ್ಕೊಂದು ಟ್ಯಾಬ್ಲೆಟ್ ತಗೊಂತಿದ್ದೀನಿ ನಾನು. ಅದೇ ಡೈಲಿ ಬೆಳಗ್ಗೆ ಎದ್ದು ಯೋಗಿಕ್ ಬ್ರೀದಿಂಗ್ ಮಾಡಿ ಧ್ಯಾನ ಮಾಡ್ತಾ ಹೋಗ್ರಿ, BP ಕಡಿಮೆ ಆಗುತ್ತೆ. ಆಮೇಲೆ ನಿಮ್ ಡಾಕ್ಟರ್ ಹತ್ರ BP ಚೆಕ್ ಮಾಡಿಸ್ಕೊಳ್ಳಿ, ಅವರು ಕಡಿಮೆ ಆಗಿದೆ ಅಂತ ಮಾತ್ರೆ ಕಡಿಮೆ ಮಾಡಬಹುದು. ಹಾ ಸರ್, ಮಾಡ್ತೇನೆ ಸರ್. ತಿಳಿಸಿದ ಪ್ರಕಾರ ಎಲ್ಲಾ ಮಾಡ್ಕೊಂತ ಹೋಗ್ತೀನಿ ಸರ್. ಹಂಗಂದ್ರೆ ನಿಮ್ದು ಯಾವ್ದ ಯೂಟ್ಯೂಬ್ ಅಲ್ಲಿ ಇದು ಧ್ಯಾನದ್ ಮಾಡಿನಂದ್ರಲ್ಲ ಸರ್, ಅದ್ ಯಾವ್ದ್ರ ಹೆಸರು ಹೇಳ್ರಿ ಸರ್? ನನ್ನ ಹೆಸರು ಹೊಡೀರಿ, ಡಾಕ್ಟರ್ ಗಿರಿಸ್ವಾಮಿ. ಹಾ ಸರ್. ಪ್ರಕ್ಷಾಳನ ಅಂತ ಹೊಡೀರಿ, ಬರುತ್ತೆ. ಹಾ ಸರ್. ಇನ್ನೊಂದು ಯೋಗಿಕ್ ಬ್ರೀದಿಂಗ್ ಅಂತ ಹೊಡೆದ್ರೆ ಬರುತ್ತೆ. ಇನ್ನೊಂದು ಡೆಲ್ಟಾ ಮೆಡಿಟೇಷನ್. ಡೆಲ್ಟಾ ಮೆಡಿಟೇಷನ್. ಹಾ ಸರ್, ಥ್ಯಾಂಕ್ ಯು. ಅದರಲ್ಲಿ ಡೀಟೇಲ್ ಆಗಿ ಇದೆ.
ಹೌದಾ ಸರ್? ಹಾ ಹಾ ಶಿವಮೊಗ್ಗಲ್ಲ ಹಾಸ್ಪಿಟಲ್ ಆಯ್ತಲ್ಲ ಸರ್ ನಿಮ್ದು? ಹಾ ಹಾ ನಾವು ಶಿವಮೊಗ್ಗ ಇರೋದ್ರಿ, ಶಿವಮೊಗ್ಗ ಹಾಸ್ಪಿಟಲ್ ಇದೆ, ಮತ್ತೆ ಸರ್. ಕಾಲೇಜಲ್ಲಿ ಪ್ರೊಫೆಸರ್ ಆಗಿ. ಹಾ ಸರ್. ಇಲ್ಲ ಸರ್, ತುಂಬಾ ಚೆನ್ನಾಗಿತ್ತು. ನಾನ್ ಕೇಳೋ ಕ್ವಶನ್ಗಳೆಲ್ಲ ಎಲ್ಲಾರು ಕೇಳಿದ್ರು, ಅದ್ರಲ್ಲಿದ್ದಾನು ನನಗ ಜ್ಞಾನ ಸರ್. ಎಲ್ಲಾರು ಚೆನ್ನಾಗಿ ಕೇಳಿದ್ರಲ್ಲ, ಅದು ಹೇಳಿದ್ರು, ಅದ್ರಲ್ಲಿದ್ದಾನು ನನಗ ನನ್ ಪ್ರಾಬ್ಲಮ್ಸ್ ಇಂದನು ಎಲ್ಲ ಕ್ಲಿಯರ್ ಆಯ್ತು ಸರ್. ಅದೆಲ್ಲ ಓಕೆ ಓಕೆ ಮೇಡಮ್. ಹ್ಮ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸೊ ನೆಕ್ಸ್ಟ್ ಯಾರು ಇನ್ನೊಬ್ರು ಇದಾರೆ, ಅವರು ರೇಖಾ. ಮಧು. ಎಸ್ ಮೇಡಮ್. ಓಕೆ, ಓಪನ್ ಮಾಡ್ಕೊಳ್ಳಿ. ಮಾತಾಡಿ, 1 ಮಿನಿಟ್ ಮಾಡ್ಕೊಳ್ಳಿ. ಹಾ ಸರ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಮೇಡಮ್. ಸರ್, ಯಾವ ಊರು ಹೆಸರು? ಬ್ಯಾಂಗ್ಳೂರ್ ಸರ್, ಶಶಿರೇಖಾ. ಹಾ ಹೇಳಿ ಮೇಡಮ್. ಸರ್, ತುಂಬಾ ಚೆನ್ನಾಗಿತ್ತು ಯೋಗಿಕ್ ಮೆಡಿಟೇಷನ್. ಒಂದೇ ಒಂದು ಡೌಟ್ ಇತ್ತು ಸರ್. ನೀರು ಕುಡಿಬೇಕು ಮುಂಚೆ, ಆಫ್ಟರ್ ನೀರು ಕುಡಿಬೇಕು ಅಂತ ಹೇಳ್ತಾ ಇದ್ರು ಸ್ವಲ್ಪ ದಿನದಿಂದ. ಅದು ಯೋಗಿಕ್ ಮೆಡಿಟೇಷನ್ ಮಾಡಿಸ್ತೀರಲ್ವಾ ನೀವು ಇವಾಗ, ಅದಕ್ಕೂ ನೀರು ಕುಡಿಬೋದಾ ಅಂತ ಕೇಳೋಣ. ನೀರ್ ಕುಡಿಯಕ್ಕೆ ಏನ್ ತೊಂದ್ರೆ ಇಲ್ಲ, ನೀರ್ ಕುಡೀರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕುಡೀರಿ. ಹೌದಾ ಸರ್? ತುಂಬ ಚೆನ್ನಾಗಿತ್ತು ಸರ್. ಇದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಾ? ಯೋಗಿಕ್ ಮೆಡಿಟೇಷನ್ ಮಾಡಿ ಕಂಟಿನ್ಯೂ ನಾರ್ಮಲ್ ಮೆಡಿಟೇಷನ್ಗೆ ಬರೋದು? ನಾರ್ಮಲ್ ಮೆಡಿಟೇಷನ್ ಮಾಡ್ಬೋದು. ಅದೇ ಎಲ್ಲರೂ ಕೇಳ್ದಂಗೆ. ಅಂದರೆ ನನಗೆ ಏನಂದರೆ, ಒಂದೇ ಒಂದು PCSB ಅವರು ಮಾಡ್ತಾರಲ್ಲ, ಮಂಡಲ್ ಧ್ಯಾನ ಅವರು, ಆವಾಗಲೇ ಅದನ್ನ ಇಟ್ಟಿರ್ತಾರ, ಇಲ್ಲಾಂದರೆ ಒಂದು 10 ನಿಮಿಷ ಮುಂಚೆ ನಾವೇ ಎದ್ದು ಇದನ್ನು ಮಾಡ್ಕೊಂಡ್ಬಿಟ್ಟು ಅದನ್ನು ಕಂಟಿನ್ಯೂಟಿ ಮಾಡ್ಕೊಂಡ್ರೆ ಆಗುತ್ತೆ? ಮಾಡ್ಬೋದು. ಅದಕ್ಕೆ ಅವ್ರಿಗೆ ಸಜೆಸ್ಟ್ ಮಾಡೋಣ ಅನ್ಕೊಂತಿದ್ದೆ. ಇದನ್ನ ಮಾಡಿಸಿ, ಇದನ್ನ ಒಂದು 10 ಮಿನಿಟ್ಸ್ ಕೊಟ್ಬಿಡಿ ಫಸ್ಟ್, ಆಮೇಲೆ ಹಂಗೆ ಕಂಟಿನ್ಯೂ ಮಾಡಿಬಿಡಿ ಮಾಡೋದು ಅಂತ. ಅದು ಯಾರು ಮಾಡಿಸ್ತಾರೋ ಅವ್ರ ಮೇಲೆ ಡಿಪೆಂಡ್ ಮೇಡಮ್. ಅದಕ್ಕೆ ಅವರಿಗೆ ಕೆಲವರು ಬರೀ ಧ್ಯಾನ ಸ್ಟಾರ್ಟ್ ಮಾಡ್ತಾರೆ. ನಾನು ಇದನ್ನ ಯಾಕೆ ಮಾಡಿದ್ದು ಅಂದ್ರೆ, ತುಂಬಾ ಜನಗಳಿಗೆ 50% ಜನಗಳಿಗೆ ಬೇಗ ಧ್ಯಾನಕ್ಕೆ ಹೋಗಕ್ಕಾಗಲ್ಲ, ಎಕ್ಸ್ಪೀರಿಯನ್ಸ್ ಆಗಲ್ಲ, ಅವರಿಗೆ ಧ್ಯಾನಕ್ಕೆ ಕೂತ್ಕೊಳ್ಳೋಕೆ ಆಗಲ್ಲ, ತುಂಬಾ 3 ತಾಸು ಮಾಡಕ್ಕಾಗಲ್ಲ. ಇದರಲ್ಲಿ ಬೇಗ ಆಲ್ಫಾ ಸ್ಟೇಟಿಗೆ ಹೋಗ್ತೀವಿ. ಸೊ ನೀವು ಈಗ ಹೇಳ್ಕೊಟ್ಟಿದ್ದನ್ನ ನೀವು ಮಾಡ್ಕೊಳ್ಳಿ. ಫಸ್ಟ್ ಒಂದು 11 ನಿಮಿಷ ಫಸ್ಟ್ ಮಾಡ್ಕೊಂಬಿಡಿ. ಇಲ್ಲ ಅಂದ್ರೆ ಹೆಂಗೂ ವಿಡಿಯೋ ಆಫ್ ಆಗಿರುತ್ತೆ, ನೀವು 11 ನಿಮಿಷ ಮಾಡಿಬಿಟ್ಟು ಧ್ಯಾನ ಕಂಟಿನ್ಯೂ ಆಗುತ್ತೆ, ಅಷ್ಟೇ. ತುಂಬಾ ಚೆನ್ನಾಗಿತ್ತು ಸರ್. ಆ ತರ ಮಾಡಿ. ಆಮೇಲೆ ಅಲ್ಲಿ ನೀವು ನಾಳೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿ. ಅವಾಗ ಎಲ್ಲರೂ ಅದನ್ನೇ ಯಾರ್ಯಾರಿಗೆ ಬೇಕೋ ಮಾಡ್ಕೊಳ್ತಾರೆ. ಸರಿ ಸರ್, ತುಂಬಾ ಚೆನ್ನಾಗಿತ್ತು ಸರ್. ನಾರ್ಮಲ್ ಇದು ಆಕ್ಚುಲಿ ನಾರ್ಮಲ್ ಬ್ರೀದಿಂಗ್ ಅಂದ್ರೆ ಏನು ಅಂತ ಫಸ್ಟ್ ಇದು ಹೇಳ್ಕೊಟ್ಟಿರೋದು. ಅದಕ್ಕೆ ಯೋಗಿಕ್ ಬ್ರೀದಿಂಗ್ ಆ ತರ ಮಾಡಿಸೋದು. ನಾರ್ಮಲ್ ಬೆಲ್ಲಿ ಬ್ರೀದಿಂಗ್ ಈಸ್ ನಾರ್ಮಲ್ ಬ್ರೀದಿಂಗ್. ಒಂದ್ ಮಗು ಹೇಗೆ ಉಸಿರಾಡುತ್ತೋ ದಟ್ ಈಸ್ ನಾರ್ಮಲ್ ಬ್ರೀದಿಂಗ್. ಮೂಗಿನ ಮೂಲಕನೇ ಉಸಿರಾಡುತ್ತೆ ಮಗು, ಮೂಗಿನ ಮೂಲಕನೇ ಉಸಿರಾಡುತ್ತೆ. ಇನ್ನೂ ಅಬ್ಸರ್ವ್ ಮಾಡಿ ನೋಡಿ, ಆ ಒಂದ್ ಮಗು 2 ವರ್ಷ 3 ವರ್ಷದ ಮಗು ಒಂದ್ ಸ್ವಲ್ಪ ಬಾಯಿ ತೆಗ್ದಿರುತ್ತೆ, ನಾಲ್ಗೆ ಮೇಲೆ ಹೋಗಿರುತ್ತೆ ಈ ತರ. ಕೇಚರಿ ಮುದ್ರೆಯಲ್ಲಿ ಹೋಗಿರುತ್ತೆ ಆಟೋಮೆಟಿಕ್ ಆಗಿ. ನಿಮ್ ಯಾರು ಅಬ್ಸರ್ವ್ ಮಾಡಿದ್ರೆ ಎಸ್ ಅಂತ ಹಾಕಿ. ಒಂದ್ ಮಗು, ಸಣ್ಣ ಮಗು, 3 ವರ್ಷ 2 ವರ್ಷದ ಮಗು ಮಲ್ಕೊಂಡಾಗ, ನಿದ್ದೆ ಮಾಡುವಾಗ ಉದರ ಉಸಿರಾಟ ನಡೀತಾ ಇರುತ್ತೆ. ಸ್ವಲ್ಪ ಬಾಯಿ ಹಿಂಗೆ ಓಪನ್ ಮಾಡಿರುತ್ತೆ, ನಾಲ್ಗೆ ಮೇಲೆ ಗಂಟ್ಲಿಗೆ ಟಚ್ ಆಗಿರುತ್ತೆ. ಅದು ಕರೆಕ್ಟಾ ಸರ್ ಆಕ್ಚುಲಿ? ಅದರ ಯಾರು ನೋಡಿದೀರಾ? ಹಾ ಸರ್, ನನ್ನ ಮಗ ತುಂಬಾ ಒಂದು ದೊಡ್ಡವನಾದವಾಗೂ ಅದೇ ತರ, ಅಂದ್ರೆ ಒಂದು 10 ವರ್ಷ ಇದ್ದವಾಗೂ ಹಂಗೇ ಮಲಗ್ತಿದ್ದ. ನಾನು ಅವನ ನೆಪ್ಸಿ ನಾಲ್ಕೆ ತೆಗ್ದು ನೀನ್ ಸರಿಯಾಗಿ ಮಲಕ್ಕೋ, ಸರಿಯಾಗಿ ಮಲಗಲ್ಲ ಅಂತ ಬೈತಿದ್ದೆ ನಾನು. ಅದು ಕರೆಕ್ಟ್. ಅವ್ರ ನಾಲ್ಗೆ ಮೇಲೆ ಅಂದ್ರೆ ಅಲ್ಲಿ ಬ್ರಹ್ಮರಂಧ್ರ ಕನೆಕ್ಟ್ ಆಗಿರುತ್ತೆ. ಅವ್ರು ನಿದ್ದೆ ಮಾಡುವಾಗ ಯೋಗ ನಿದ್ರೆಗೆ ಹೋಗಿರ್ತಾರೆ. ನಂಗೆ ಗೊತ್ತಿಲ್ಲದೆ ಪಾಪ, ನೀನ್ ನಿದ್ದೆ ಸರಿಯಾಗಿ ಮಾಡಲ್ಲ, ಬಾಯಿಂದ ತೆಗಿತೀಯ, ನೀವು ಅದೇ ಬಾಯಲ್ಲಿ ಉಸಿರಾಡ್ತಿರ್ತೀಯ, ಸರಿ ಇಲ್ಲ ಅಂತ ಪಾಪ ಅವನಿಗೆ, ನಮಗ್ ಗೊತ್ತಿಲ್ಲದೆ ಪಾಪ ಅವ್ನು ಕರೆಕ್ಟ್ ಆಗಿ ನಿದ್ದೆ ಮಾಡ್ತಿದ್ರೆ ನಾವು ತಪ್ಪು ಮಾಡಿ. ಮಕ್ಕಳು ಕರೆಕ್ಟ್ ಆಗಿ ಮಾಡ್ತಾರೆ ಅದನ್ನ. 3 ವರ್ಷದವರೆಗೂ 4 ವರ್ಷದವರೆಗೂ ಕರೆಕ್ಟ್ ಆಗಿ ಮಾಡ್ತಿರ್ತಾರೆ. ಇವತ್ತಿಗೂ ಬೈತಿದ್ವಿ ಸರ್ ಪಾಪ. ನೋಡ್ರಿ, ಇಷ್ಟು 1000 ವರ್ಷದಿಂದ ಇವತ್ತಿಗೂ ವ್ಯಾಸ ಮಹರ್ಷಿಗಳು ಅಲ್ಲಿ ಹಿಮಾಲಯದಲ್ಲಿ ಶಂಬಾಲದಲ್ಲಿ ಇದೇ ಕೇಚರಿ ಮುದ್ರೆಯಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಕೂತಿದ್ದಾರೆ.
ಈಗ ದೊಡ್ಡವನಾದ್ರೂ ಒಂದೊಂದ್ಸತಿ ಹಂಗೆ ಮಾಡಿರ್ತಾನೆ. ನಾನು ಅನ್ಕೋತೀನಿ ನಿನಗೆ ಯಾಕೆ ಹಿಂಗೆ ಬಾಯಿ ತೆಗೆದು ಮಲ್ಕೊಂತೀಯ, ಅದು ಒಳ್ಳೇದೇ ಅಲ್ಲ ಅಂತ ನಾನು ಬೈತಿರ್ತೀನಿ. ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಬಾಯಿ ತೆಗೆದು ಮಲಗೋದು ಬೇರೆ, ಬಾಯಿ ತೆಗೆದಲ್ಲ, ನಾಲ್ಗೆ ಮೇಲೆ ಸ್ವಲ್ಪ. ನಾಳೆ ಮೇಲಕ್ಕೆ ಹಾಕಿರ್ತಾನೆ ಸರ್. ಆಕ್ಚುಲಿ ನಾವು ನೋಡ್ತೀವಲ್ಲ, ಹಾ, ಬಾಯಿ ಅದು ತೆಗೆದು ಅವರು ಧ್ಯಾನ ಸ್ಥಿತಿಯಲ್ಲಿ ಇರ್ತಾರೆ, ಅವ್ರಿಗೆ ಧ್ಯಾನ ಹೇಳ್ಕೊಡ್ಬೇಕು. ಹಾಂ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದೇ ಇವಾಗ ನಾನು ಮಾಡಿಸಿದ್ದು ಗರುಡ ಮುದ್ರೆಯಲ್ಲಿ ಮಾತ್ರ. ಕೇಚರಿ ಮುದ್ರೆ ನಾನು ಅದನ್ನ ಹೇಳ್ಕೊಟ್ಟಿಲ್ಲ, ಸುಮ್ನೆ ಕನ್ಫ್ಯೂಷನ್ ಆಗುತ್ತೆ, ಎಲ್ಲರೂ ಹೊಸಬ್ರು ಇದ್ದಾರೆ. ಹಾಂ ಸರ್. ಅದು ಕೇಚರಿ ಮುದ್ರೆಯಲ್ಲಿ ಧ್ಯಾನ ಮಾಡೋದು, ಅದು ಬೇರೆ. ಸರ್ ಅದು ನೀವು ಹೇಳ್ಕೊಟ್ಟಿರೋದು ಯೂಟ್ಯೂಬ್ ಯಾವ್ದಾದ್ರು ಇದೆಯಾ ಸರ್? ಅದನ್ನ ಯೂಟ್ಯೂಬ್ ಅಲ್ಲಿ ಇದೆ, ಕೇಚರಿ ಮುದ್ರೆಯಲ್ಲಿ ಹಾಂ ಸರ್. ಯೂಟ್ಯೂಬ್ ಅಲ್ಲಿ ಇರ್ಬೇಕು ಅನ್ಸುತ್ತೆ. ಓಕೆ. ಮತ್ತೆ ಅಂದ್ರೆ ಇಲ್ಲಿಗೆ ಬಂದು ನಮ್ಗೆ ಆ ಕೇಚರಿ ಮುದ್ರೆದು ಅದನ್ನೆಲ್ಲ ಹೇಳ್ಕೊಡ್ತೀರಾ ಸರ್? ಅದು ನಾನು ಈಗ ಯೋಗಿಯ ಶ್ವಾಸಕ್ರಿಯೆ ಮಾಡಿಸಿದ್ನಲ್ಲ, ಅದಕ್ಕೆ ಇನ್ನೊಂದು ಸಿಂಹಕ್ರಿಯೆ ಅಂತ ಮಾಡಿಸಿದ್ದೆ. ಇನ್ನೊಂದು ಮೋಸ್ಟ್ಲಿ ಯಾವ್ದ್ರಲ್ಲೂ ಮಹಾತಾರ್ ಬಾಬಾದಲ್ಲಿ ಚಾನಲ್ ಅಲ್ಲಿ ನಂದು ಗೋಲ್ ಸೆಟ್ಟಿಂಗ್ ಅಂತ ಇದೆ, ಡಾಕ್ಟರ್ ಗಿರಿಸ್ವಾಮಿ ಗೋಲ್ ಸೆಟ್ಟಿಂಗ್ ಅಂತ ಒಂದು ಮಾಡಿದ್ದೆ, ಅದ್ರಲ್ಲಿ ಮಾಡಿಸಿರ್ಬೋದು, ನೋಡಿ ಮೇಡಮ್. ಹಾಂ ಸರ್. ತುಂಬಾ ಪೇನ್ಸೇ ಹೊಟ್ಟೋಯ್ತು ಸರ್ ನೀವು ಮಾಡಿಸಿರೋ ಇದಕ್ಕೆ. ಆಕ್ಚುಲಿ ನಮ್ಗೆ ಕಾನ್ಸೆಪ್ಟ್ ಬರೋದಲ್ಲದೆ ತುಂಬಾ ಪೇನ್ಸ್ ಇರ್ತಾ ಇತ್ತು. ಆ ಪೇನ್ಸ್ ಎಲ್ಲ ತುಂಬಾ ಕ್ಲಿಯರ್ ಆಯ್ತು. ತುಂಬಾ ಥ್ಯಾಂಕ್ ಯು ಸರ್. ನಮಸ್ಕಾರ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಯಾರು ಇಲ್ಲಲ್ಲ ಮೇಡಮ್? ಸರ್, ನಿನ್ನೆದು ಇವತ್ತು ರೆಕಾರ್ಡೆಡ್ ಸೆಷನ್ ಸಿಗುತ್ತಾ ಸರ್? ಯೂಟ್ಯೂಬ್ ಅಲ್ಲಿ ಬಂದಿರ್ಲಿಲ್ಲ ಆಕ್ಚುಲಿ, ಜಾಯಿನ್ ಆದ್ರೆ. ಇವತ್ತು ಅದು ಅವರು ಮೇಡಮ್ ಮಾತಾಡ್ತಾರೆ, ರಮ್ಯಾ ಮೇಡಮ್. ನಿನ್ನೆ ಇವತ್ತು ಯೂಟ್ಯೂಬ್ದು ಲಿಂಕ್ ಅಲ್ಲಿ ಬರ್ತಾ ಇಲ್ಲ ಲೈವ್ ಆಕ್ಚುಲಿ. ಲೈವ್ ಹಾಕ್ತಿಲ್ಲ ಮೇಡಮ್, ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಇಂಟರ್ನೆಟ್ ಇದು ಲೈವ್ ಕೊಡೋದು. ಹಂಗಾಗಿ ನಿನ್ನೆ ಇವತ್ತಿಂದೆಲ್ಲ ರೆಕಾರ್ಡ್ ಆಗಿದೆ ಕ್ಲಾಸ್ ಎಲ್ಲ, ಮತ್ತೆ ಅಪ್ಲೋಡ್ ಮಾಡ್ತಾರೆ. 1 or 2 days ಅಲ್ಲಿ ಅಪ್ಲೋಡ್ ಮಾಡ್ತಾರೆ, ನೀವು ಆಮೇಲೆ ನೋಡ್ಕೋಬಹುದು. ಥ್ಯಾಂಕ್ ಯು ಮೇಡಮ್, ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನಾನು ಅದಕ್ಕೆ ರೆಕಾರ್ಡ್ ಇಟ್ಟು ಸಪ್ರೇಟ್ ಆಗಿ ಮಾಡ್ಕೊಂತಿದ್ದೆ. ಅದ್ರಲ್ಲಾದ್ರೆ ನಮ್ಗೆ ಇನ್ನೂ ಈಸಿ ಇರುತ್ತಲ್ಲ, ನಾನು ಮೊಬೈಲ್ ಇಟ್ಟು ಇನ್ನೊಂದು ಮೊಬೈಲ್ ಇಟ್ಟು ರೆಕಾರ್ಡ್ ಮಾಡಿ ಎಲ್ಲ ಮಾಡ್ಕೊಂಡೆ ನಾನು. ಇಲ್ಲ ನಮ್ದು ರೆಕಾರ್ಡ್ ಆಗಿರುತ್ತೆ, ಯಾಕಂದ್ರೆ ರೆಕಾರ್ಡ್ ಆಪ್ಷನ್ ಮಾಡಿದೀವಿ, ಅದು ಮತ್ತೆ ಅಪ್ಲೋಡ್ ಮಾಡ್ತಾರೆ. ಓಕೆ. 1 or 2 days ಹಂಗೆ ಲೈವ್ ಕೊಡಕ್ಕೆ ಸ್ವಲ್ಪ ಪ್ರಾಬ್ಲಮ್. ಅಲ್ಲ ಮೇಡಮ್, ಅದರಲ್ಲಿ ಪಾರ್ಟ್ 1 ಪಾರ್ಟ್ 2 ಎಲ್ಲ ಇವಾಗ 8 ದಿನದಲ್ಲೂ ಫಸ್ಟ್ ಯೋಗಿಕ್ ಬ್ರೀದಿಂಗ್ ಮತ್ತೆ ಧ್ಯಾನ ಎಲ್ಲರದೂ ಸೇಮು, ಗೈಡೆನ್ಸ್ ಎಲ್ಲ ಇದ್ರಲ್ಲೂ ಸೇಮು. ಸತ್ಸಂಗ ಬೇರೆ ಇರುತ್ತೆ, ಅದು ನೋಡ್ಕೊಳ್ಳಿ ಅಷ್ಟೇ, ಅದು ನೋಡ್ಕೊಂಡ್ರೆ ಆಯ್ತು. ನಿನ್ನೆ ಇವತ್ತು ಬರೀ ಕ್ಲಾಸಿನ ಮಾತ್ರ ರೆಕಾರ್ಡ್ ಮಾಡಿದೀವಿ, ಮೆಡಿಟೇಷನ್ ರೆಕಾರ್ಡ್ ಮಾಡ್ತೀವಿ, ನೀವು ಮತ್ತೆ ನೋಡ್ಕೊಳ್ಳಿ. ಸೊ ಆಯ್ತು, ಎಲ್ರಿಗೂ ಧನ್ಯವಾದಗಳು. ಶಾಂತ ರೀತಿಯಿಂದ ಇಷ್ಟ ತನಕ. ಈಗ ನಾನು 3-4 ದಿನ ನೋಡ್ತಾ ಇದ್ದೀನಿ, ಇಲ್ಲಿ ಜೂಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನಂಬರ್ಸ್ ಜಾಸ್ತಿ ಆಗ್ತಾನೆ ಇದೆ, ಜಾಸ್ತಿ ಜನ ಸೇರ್ಕೊಳ್ತಾ ಇದ್ದಾರೆ. ಎಲ್ರಿಗೂ ಧನ್ಯವಾದಗಳು. ನಾನು ಡಾಕ್ಟರ್ ಗಿರಿಸ್ವಾಮಿ, ಸರ್ಜನ್, ಪ್ರೊಫೆಸರ್ ಆಫ್ ಆಪ್ಥಾಲ್ಮಾಲಜಿ ಅಂಡ್ ಲೈಫ್ ಕೋಚ್ ಅಂಡ್ ಆಲ್ಸೋ ಸ್ಟೂಡೆಂಟ್ ಆಫ್ ಲೈಫ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಸ್ಟರ್ ಪರವಾಗಿ ಮತ್ತು ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ವತಿಯಿಂದ ಕೂಡ ನಿಮ್ಗೆ ಅನಂತ ಕೋಟಿ ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿತ್ತು ಸರ್, ಅದ್ಭುತವಾಗಿ ಇತ್ತು ಸೆಷನ್. ಥ್ಯಾಂಕ್ ಯು. ನೀವು ಯೋಗಿಕ್ ಬ್ರೀದಿಂಗ್ ಮಾಡಿದ್ರಾ ಸರ್? ನಾನು ಸ್ವಲ್ಪ ಹೊತ್ತು ಮಾಡಿದೆ, ನಾನು ಜಸ್ಟ್ ಇದು ನೋಡೋದೇ ಅಬ್ಸರ್ವ್ ಮಾಡಿದ್ರೆ ಆಯ್ತು ನನಗೆ. ನಾನೊಂದು 10 minutes ಅಷ್ಟೇ ನಾನು ಮಾಡಕ್ಕಾಗಿದ್ದು. ಅದೇ ಮತ್ತೆ ನೋಡ್ಕೊಂಡು ಮಾಡಿ, ತುಂಬಾ ಚೆನ್ನಾಗತ್ತೆ. ಇನ್ನೊಂದು ಸೀನಿಯರ್ ಮಾಸ್ಟರ್ಸ್ ಇನ್ನೂ ಈಗಿರೋ ಸ್ಥಿತಿಗೂ ಮುಂದೆ ಹೋಗ್ತಾರೆ. ಎಸ್ ಸರ್. ನಾನು ಆಕ್ಚುಲಿ ನಿನ್ನೆ ಇವತ್ತೇ ನಾನು ಜಾಯಿನ್ ಆಗಿದ್ದು ನಿಮ್ ಸೆಷನ್ಗೆ. ನಾರ್ಮಲ್ ಆಗಿ ಬೇರೆಯವ್ರು ಇರ್ತಾರೆ. ಓಕೆ, ಆಯ್ತು ಮೇಡಮ್, ಥ್ಯಾಂಕ್ ಯು. ಭೇಟಿ ಆಗೋಣ ಸೇಮ್ ಸಮಯಕ್ಕೆ. ಧ್ಯಾನ ಮತ್ತು ಸತ್ಸಂಗ ಮಧ್ಯಾಹ್ನ ಕಾರ್ಯಕ್ರಮ 3 ಗಂಟೆಯಿಂದ 4:00ವರೆಗೆ ಧ್ಯಾನ ಮತ್ತು ಸತ್ಸಂಗ ಇರುತ್ತೆ. ಮಕ್ಕಳಿಗೆ ಧ್ಯಾನ ಇರುತ್ತೆ ರಾತ್ರಿ 7:30ಯಿಂದ 8-10ವರೆಗೆ. ಮತ್ತೆ ರಾತ್ರಿ ಗೈಡೆಡ್ ಮೆಡಿಟೇಷನ್ ಇರುತ್ತೆ 9:00ವರೆಯಿಂದ 10:00ವರೆಗೆ. ನಿಮಗೆ ಟೈಮ್ ಸಿಕ್ಕದ ಸಮಯದಲ್ಲಿ ಅದರಲ್ಲಿ ಭಾಗವಹಿಸಿ
ಅದರ ಶಕ್ತಿಯನ್ನ ತಗೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಸೆಷನ್ ಇಲ್ಲಿ ವಿರಾಮವನ್ನ ಕೊಡೋಣ ಮಾಸ್ಟರ್ಸ್. ಧನ್ಯವಾದಗಳು. ನಮಸ್ತೆ.